नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने। नमः आचार्यपादाय निताय कृपप्रदायिने गौरकथादामदाय ब्रह्मतारिणे। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशातारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे हरे, हरे राम 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 हरे हरे। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं। हरि ओಂ तत्सತ್. ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಈ ತತ್ವ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತಾ ಯಥಾರೂಪದ 18ನೇ ಅಧ್ಯಾಯದ 3ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಎಲ್ಲ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತವಾದವು ಎಂದು ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞ ದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದು ಎಂದು ಹೇಳುತ್ತಾರೆ. ಹರೇ ಕೃಷ್ಣ. ಈ ಶ್ಲೋಕವನ್ನ ನಿನ್ನೆ ದಿನ ನಾವು ಅಧ್ಯಯನ ಮಾಡಿದ ಶ್ಲೋಕಕ್ಕೆ ಜೊತೆಗೆ ಓದ್ಕೋಬೇಕು. ಸನ್ಯಾಸ ಮತ್ತೆ ತ್ಯಾಗ. ಸನ್ಯಾಸ ಅಂದ್ರೆ ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನ ತ್ಯಜಿಸುವುದು ಅಂತ. ನೋಡಿ, ಆ ಕರ್ಮಗಳನ್ನ ಬಿಟ್ಬಿಡೋದು, ಮಾಡದೆ ಸುಮ್ಮನೆ ಇರೋದು, ಸೈಲೆಂಟ್ ಆಗಿ ಕೂತ್ಕೊಳ್ಳೋದು. ನೋಡಿ, ಇದನ್ನೇ ನೋಡಿ, ಯಾರಾದ್ರೂ ಒಂದು ಮಗು ತುಂಬಾ ಕೀಟಲೆ ಮಾಡ್ತಾ ಇದೆ, ತುಂಬಾ ದಾಂಧಲೆ ಮಾಡ್ತಾ ಇದೆ, ಕಿರುಕುಳ ಅಂತಂದ್ರೆ ನಾವೇನ್ ಹೇಳ್ತೀವಿ ಆ ಮಗುಗೆ? ಏನಾದ್ರೂ ಕೋತಿ ಬರುತ್ತೆ, ಅದ್ ಬರುತ್ತೆ, ಇದ್ ಬರುತ್ತೆ ಅಂತ ಹೇಳಿ ಸುಮ್ನೆ ನಾವು ಸೈಲೆಂಟ್ ಆಗಿರು ಅಂತ ಹೇಳ್ತೇವೆ. ಸುಮ್ನೆ ಕೂತ್ಕೋ, ಫಿಂಗರ್ ಆನ್ ದ ನಿಪ್ಸ್. ನೋಡಿ, ಸುಮ್ನೆ ಕೂತ್ಕೋ. ನೋಡಿ, ಭಯ ಇಡ್ಸೋದು, ಹೋಲ್ಡ್ ಯುವರ್ ಹ್ಯಾಂಡ್ಸ್ ಅಂತ ಕೂಡ ಹೇಳ್ತೀವಿ. ಸುಮ್ನೆ ಇರು ಅಂತ ಫಸ್ಟ್ ಅದನ್ನ ಸೈಲೆಂಟ್ ಮಾಡಕ್ ಪ್ರಯತ್ನ ಮಾಡ್ತೀವಿ. ಅದೇ ಮಗು ತುಂಬಾ ಕ್ರಿಯಾಶೀಲವಾಗಿ ಇರುತ್ತೆ, ಒಳ್ಳೆ ಕೆಲಸಗಳು ಮಾಡ್ತಿರುತ್ತೆ. ಉದಾಹರಣೆಗೆ ನೋಡಿ, ಒಳ್ಳೆ ಚೆನ್ನಾಗಿ ಓದ್ತಾ ಇರುತ್ತೆ, ಡ್ರಾಯಿಂಗ್ ಪೇಂಟಿಂಗ್ ಮಾಡುತ್ತೆ, ತುಂಬಾ ಚೆನ್ನಾಗಿ ಪೇಂಟಿಂಗ್ ಮಾಡುತ್ತೆ. ನೋಡಿ, ಭಗವಂತನಿಗೆ ಪೂಜೆ ಮಾಡುತ್ತೆ. ಪೂಜೆ ಮಾಡ್ತೀರ ಅಂತ ಮಗುನ ಹೋಗಿ ಫಿಂಗರ್ ಆನ್ ದ ಲಿಪ್ಸ್ ಅಂತೀರಾ? ಇಲ್ಲ ಪ್ರಭು. ಒಳ್ಳೆ ಭಗವಂತನ ಕೀರ್ತನೆ ಹಾಡ್ತಿರತ್ತೆ, ಕತೆ ಹೇಳ್ತಿರತ್ತೆ. ಆ ಮಗುನ ಸೈಲೆಂಟ್ ಆಗಿರು, ಸುಮ್ನೆ ಇರು ಅಂತ ಹೇಳ್ತೀರಾ? ಹೇಳೋದಿಲ್ಲ. ನೋಡಿ, ಒಳ್ಳೆ ಸ್ಕೂಲ್ ನರ್ಸರಿ ರೈಮ್ಸ್ ಹೇಳ್ತಾ ಇರತ್ತೆ. ನೋಡಿ, ಒಳ್ಳೆ ವಿಚಾರಗಳು ಹೇಳ್ತಿರತ್ತೆ, ಒಳ್ಳೆ ಮಾತು ಹೇಳ್ತಿರತ್ತೆ. ಆ ಮಗುನ ನೀವು ಸುಮ್ನೆ ಇರ್ರಿ ಅಂತ ಹೇಳೋದಿಲ್ಲ. ನೋಡಿ, ಹಂಗೆ ನಾವು ನೋಡ್ಕೊಂಡು ನಾವು ಸುಮ್ನೆ ಇರ್ತೀವಿ ಪ್ರಭು. ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ನಾವು ಸುಮ್ನೆ ಇರ್ತೀವಿ. ಹೌದು, ನೋಡಿ, ನಾವು ಸುಮ್ನೆ ಇರ್ತೀವಿ, ಹಿಂಗೆ ಖುಷಿ ಪಡ್ತೀವಿ. ಸುಮ್ನೆ ಇರೋದಕ್ಕಿಂತ ಇನ್ನೂ ಖುಷಿ ಆಗತ್ತೆ, ಸಂತೋಷ ಆಗತ್ತೆ ಅಲ್ವಾ? ನೋಡಿ, ಹಂಗೆ ಈ 2 ಶ್ಲೋಕಗಳನ್ನ ಆತರ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬಹುದು. ಯಾರನ್ನ ನೋಡಿ, ಯಾರು ಕೆಟ್ಟ ಮಾಡಬಾರ್ದು ಮಾಡ್ತಿರ್ತಾರೋ, ಅನರ್ಥ ಅಂತ ಮಾಡ್ತಿರ್ತಾರೋ, ನೋಡಿ, ಅದನ್ನೇ ಆದೋ ಶ್ರದ್ಧಾ ಸಾಧು ಸಂಘ ಭಜನ ಕ್ರಿಯಾ ಅನರ್ಥ ನಿವೃತ್ತಿ. ನೋಡಿ, ಮಾಡಬಾರ್ದನ್ನೆಲ್ಲ ಮಾಡ್ಬೇಡಿ ಅಂತ ಹೇಳೋದು. ಮಾಡ್ಬೇಕಾಗಿರೋನ್ನ ಮಾಡಿ, ಭಜನ ಕ್ರಿಯೆ ಮಾಡ್ಬೇಕು. ಅನರ್ಥ ನಿವೃತ್ತಿ. ನೋಡಿ, ಅನರ್ಥಗಳನ್ನು ಬಿಡಬೇಕು. ನೋಡಿ, ಹಿಂಗೆ 2 ಶ್ಲೋಕಗಳಿಂದ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಸರಳವಾಗಿ ಪ್ರಯತ್ನ ಏನ್ ಮಾಡ್ಬೇಕು ಅಂದ್ರೆ ಇಷ್ಟೇನೆ. ನೋಡಿ, ಅನರ್ಥಗಳನ್ನೆಲ್ಲ ಬಿಟ್ಬಿಡ್ಬೇಕು, ಮಾಡಬಾರ್ದು, ತ್ಯಜಿಸ್ಬೇಕು. ಸನ್ಯಾಸ ತರ ನೋಡಿ, ತ್ಯಜಿಸುವಂತ ಪ್ರಯತ್ನ ಮಾಡ್ಬೇಕು ಅನರ್ಥಗಳನ್ನ.
ನೋಡಿ, ಭಜನ ಕ್ರಿಯಾ ಅನ್ನುವಂಥದ್ದು ಮಾಡ್ಬೇಕಾಗಿರೋದು ಏನಿದೆಯೋ ಅದನ್ನ ಮಾಡ್ಬೇಕು. ನೋಡಿ ಹಂಗೆ ನಮ್ ಈ ಸನ್ಯಾಸ ತ್ಯಾಗ ಅನ್ನುವಂಥದ್ದನ್ನ ತುಂಬಾ ತಪ್ಪು ಕಲ್ಪನೆ ಇದೆ. ಅವತ್ತಿನ ಕಾಲಕ್ಕೂ ಇತ್ತು, ಇವತ್ತಿನ ಕಾಲಕ್ಕೂ ಇದೆ. ಅದಕ್ಕೆ ಕೃಷ್ಣ ಈ ತರ ಮಾತುಗಳ ಹೇಳ್ತಾನೆ. ನೋಡಿ, 5,000 ವರ್ಷದಿಂದ ಭಗವಂತನ ಪ್ರತ್ಯಕ್ಷ ಇದ್ದದ್ದ ಸಂದರ್ಭದಲ್ಲೂ ಕೂಡ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯ ಇತ್ತು. ನೋಡಿ ಹಿಂಗೆ ಭಗವಂತ ಕೃಷ್ಣ ಬಲರಾಮರ ಮಧ್ಯದಲ್ಲೂ ಕೂಡ ಭಿನ್ನಾಭಿಪ್ರಾಯ ಇತ್ತು. ಇತ್ತೋ ಇರ್ಲಿಲ್ವೋ? ಕೃಷ್ಣ ಬಲರಾಮನಿಗೆ ಕೆಲ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳಿತ್ತ. ಇತ್ತು ಪ್ರಭುಜಿ. ಇನ್ನು ನಮ್ಮಂತ ನಿಮ್ಮಂತ ಸಾಮಾನ್ಯ ಜನಗಳು, ಇನ್ನ ವಿದ್ವಾಂಸರು, ಅವ್ರ ಮಧ್ಯೆ ಭಿನ್ನಾಭಿಪ್ರಾಯ ಇರಲ್ವಾ? ಇರುತ್ತೆ ಅಲ್ವಾ? ಪ್ರಭುಜಿ. ನೋಡಿ ಹಿಂಗೆ ತಾವು ಗಮನಿಸಬಹುದು, ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ನೋಡಿ, ಕೆಲವ್ರಿಗೆ ಕೆಲವೊಂದು ಸರಿ ಅನ್ಸಿದ್ರೆ ಕೆಲವ್ರಿಗೆ ಕೆಲವು ಸಂದರ್ಭಗಳಲ್ಲಿ ಸರಿ ಅನ್ಸಲ್ಲ. ಇದು ಒಪ್ಕೋಬೇಕು. ನಮ್ಮಲ್ಲಿ ಭಿನ್ನತೆಗಳು ಇರುವಂತದ್ದು ತುಂಬಾ ಸರಳ, ಸಹಜ. ಅದೇ ತರನೇ ನ್ಯೂನತೆಗಳು ಕೂಡ ಇರ್ತವೆ. ನೋಡಿ, ಇವತ್ತಿನ ಶ್ಲೋಕದಲ್ಲಿ ಎಲ್ಲ ಬಗೆಯ ಕಾಮ್ಯ ಕರ್ಮಗಳನ್ನು ದೋಷಯುಕ್ತವಾದವು ಎಂದು ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರ ಹೇಳ್ತಾರೆ. ನೀವು ಏನೇ ಮಾಡಿ ಅದ್ರಲ್ಲಿ ಏನಾದ್ರೂ ಒಂದು ದೋಷ ಬರುತ್ತೆ, ಗಮನಿಸಿ. ಹಂಗೆ ನೋಡಿ, ಅದು ವಿಶೇಷವಾಗಿ ಈ ಸಂದರ್ಭದಲ್ಲಿ ಪ್ರಸ್ತುತ ನೀವು ಏನ್ ಮಾಡಿದ್ರೂ ಕೂಡ ಸೈ ಅನ್ಸ್ಕೊಳ್ಳೋದು ತುಂಬಾ ಕಷ್ಟ. ಇವತ್ತು ಅನ್ಸ್ಕೊಂಡ್ರೆ ಮುಂದೆ ಏನೋ ಒಂದು ಸಮಸ್ಯೆ ಬರುತ್ತೆ. ನೋಡಿ, ಇವತ್ತು ಹೊಗಳದವ್ರು ನಾಳೆ ತೆಗೊಳ್ತಾರ ಒಂದು ಸಂದರ್ಭ ಬರುತ್ತೆ. ನೋಡಿ, ಅದಕ್ಕೆ ಹೇಳೋದು ಸುಖದೇವ ಗೋಸ್ವಾಮಿಗಳು ಭಾಗವತದಲ್ಲಿ ಹೇಳೋದು ಏನಂತ, ಕಲೆಯರ್ ದೋಷನಿದೆ ರಾಜನ್. ನೋಡಿ, ಬರೀ ದೋಷ ಅಲ್ಲ, ದೋಷಗಳ ನಿಧಿ. ಅಸ್ಥಿರೇಕೋ ಮಹಾದ್ಗುಣಾತ್ ಕೀರ್ತನೆ ವಹ ಕೃಷ್ಣಸ್ಯ ಮುಕ್ತ ಸಂಗಂ ಪರಂ ರಜೇತ್ ಅಂತ ಹೇಳಿ. ಕಲಿಯುಗದಲ್ಲಿ ನೀವು ಏನೇ ಮಾಡಿ ನೋಡಿ, ಪರೀಕ್ಷಿತ ಮಹಾರಾಜ ಎಂತ ವಿಶೇಷ, ಆತನ ಜನ್ಮನೇ ವಿಶೇಷ, ಆತನ ವಂಶನೇ ವಿಶೇಷ. ನೋಡಿ, ಆತನ ಎಲ್ಲ ಕಾರ್ಯಚಟುವಟಿಕೆಗಳು ವಿಶೇಷ. ನೋಡಿ, ಒಂದು ಸಂದರ್ಭದಲ್ಲಿ ನೋಡಿ, ಒಬ್ಬ ಋಷಿ ಮುನಿಗೆ ನೋಡಿ, ಆತನ ಋಷಿಮುನಿ ಆಶ್ರಮಕ್ಕೆ ಬಾಯಾರಿ ದಣಿದು ನೋಡಿ ಹೋದ್ರೆ ಅಲ್ಲಿ ರಾಜನಿಗೆ ಸಿಗ್ಬೇಕಾಗಿರೋ ಸತ್ಕಾರ ಸಿಗೋದಿಲ್ಲ. ನೋಡಿ, ಈ ಕಾರಣಕ್ಕೋಸ್ಕರ ನೋಡಿ ಆತನ ತಲೆಯಲ್ಲಿ ಹೆಂಗೆ ಬರುತ್ತೆ ನೋಡಿ ಕಲಿ ಪ್ರಭಾವ. ತಲೆ ಮೇಲೆ ಚಿನ್ನದ ಕಿರೀಟ ಇರುತ್ತೆ ನೋಡಿ, ಆ ಕಲಿ ಚಿನ್ನ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಇರಕ್ಕೆ ಜಾಗ ಪಡ್ಕೊಂಡಿರ್ತಾನೆ. ನೋಡಿ, ತಲೆ ಸ್ವಲ್ಪ ಆತನಿಗೆ ವಿಚಲಿತ ಕೆಡುತ್ತೆ. ಆ ಸತ್ತಿರೋ ಹಾವನ್ನ ಎತ್ಕೊಂಡು ಋಷಿ ಮೇಲೆ ಹಾಕ್ತಾನೆ. ಸುಮ್ಮನೆ ಇರೋದು, ಅದು ಸತ್ ಹಾವು. ನೋಡಿ, ಇಷ್ಟೇ ಮಾಡಿದ್ದು ಆತ ಪಾಪ. ನೋಡಿ, ಅದರಿಂದ ಏನಾಯ್ತು? ಮೃತ್ಯು. ನೋಡಿ, ಆ ಒಂದು ಕಾರಣಕ್ಕೆ ಶ್ರೀಮದ್ ಭಾಗವತ ಹುಟ್ಟಿತ್ತು. ನಾನು ಏನ್ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಿದ್ದೀನಿ ಈ ಜಗತ್ತನ್ನ ಅಂದ್ರೆ, ನೋಡಿ, ಈ ತರದ ಎರಡು ಮಿಶ್ರ ಇರುತ್ತೆ ಜಗತ್ತಲ್ಲಿ. ಒಂದು ಕಷ್ಟ ಅಂತ ಇರುತ್ತೆ, ಕಷ್ಟವನ್ನ ಅನುಭವಿಸಿ ಮೇಲೆ ಹೇಳಕ್ ಬಂದವರಿಗೆ ಒಂದು ಸುಖ ಅಂತ ಸಿಗುತ್ತೆ. ಸುಖದಲ್ಲೇ ಇದ್ದವ್ರಿಗೆ ಮತ್ತೆ ಕಷ್ಟ ಬರುತ್ತೆ. ನೋಡಿ, ಮತ್ತೆ ಕಷ್ಟದಲ್ಲಿದ್ದವ್ರಿಗೆ ಮತ್ತೆ ಹಂಗೇ ಭಗವಂತನ ಆಶ್ರಯ ತಗೊಂಡು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಮತ್ತೆ ಸುಖ ಬರುತ್ತೆ. ನೋಡಿ, ಹಿಂಗೆ ಋತುಮಾನಗಳು ಬದಲಾಗ್ತವೋ ನೋಡಿ, ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ನೋಡಿ, ಹಿಂಗೆ ಸುಖೇ ದುಃಖೇ. ನೋಡಿ, ಹಿಂಗೆ ವಾತಾವರಣಗಳು ನೋಡಿ, ಶೀತೋಷ್ಣ ಸುಖ ದುಃಖದ ಅಂತ ಹೇಳೋಂಗೆ. ಶೀತೋಷ್ಣ ಸುಖ ದುಃಖದ ಹಿಂಗೆ ಶೀತಕಾಲ ಉಷ್ಣಕಾಲ ಅಂತ ಬರುತ್ತೋ ಹಂಗೆ ಸುಖ ದುಃಖಗಳು ಬರ್ತಿರ್ತವೆ ಅಂತ ಹೇಳಿ ನಾವು ಕಾರ್ಯಚಟುವಟಿಕೆಗಳನ್ನೇ ನಿಲ್ಲಿಸಿ ಕೂತ್ಕೊಳ್ಳಕ್ ಆಗೋದಿಲ್ಲ. ಇದು ವಿಷಯ. ನೀವು ಏನಾದ್ರೂ ಮಾಡಿ ಕ್ರಿಯಾಶೀಲರಾಗಿರ್ಬೇಕಾಗತ್ತೆ. ಆ ಕ್ರಿಯಾಶೀಲತೆ ಕಾರ್ಯಚಟುವಟಿಕೆಗಳು ಮಾರ್ಗದರ್ಶನದಲ್ಲಿ ಮಾಡ್ಬೇಕಾಗತ್ತೆ. ನೋಡ, ಮಾಡುವಂಥದ್ದು ನೋಡಿ ಕೆಲವು ಸಂದರ್ಭಗಳಲ್ಲಿ ದೋಷಯುಕ್ತ ಆಗಿರೋ ತರ ಕಾಣುತ್ತೆ. ಕೆಲವು ಸತಿ ಯಾಕಪ್ಪ ಮಾಡಿದ್ವಿ, ಸುಮ್ಮನೆ ಇರ್ಬೋದಿತ್ತಲ್ಲ ಅನ್ಸುತ್ತೆ. ಈ ತರ ಅನ್ಸಿದ್ಯಾ ನಿಮ್ಗೆ ಯಾವಾಗಾದ್ರೂ? ಸುಮ್ಮನೆ ಇದ್ದಿದ್ರೆ ಚೆನ್ನಾಗಿತ್ತಲ್ಲ, ಸಹಾಯ ಮಾಡಕ್ ಹೋಗ್ತೀರಿ, ಅಥವಾ ಏನೋ ಒಂದು ಸುಮ್ಮನೆ ಇಲ್ಲದೆ ಏನೋ ಒಂದು ಮಾಡಕ್ ಹೋಗ್ತೀರಿ, ಅದ್ ಮೈ ಮೇಲೆನೆ ಬರುತ್ತೆ. ನೋಡಿ, ಸಹಾಯ ಅಂತ ಮಾಡಕ್ ಹೋದ್ರೆ ಅದು ಹಿಂದೆನೆ ಬರುತ್ತೆ ಕರ್ಮ ಅನ್ನೋ ತರ. ನೋಡಿ, ಹಂಗಂತ ಹೇಳಿ ಯಾವತ್ತೂ ಆಧ್ಯಾತ್ಮಿಕ ಸಾಧನೆಯಲ್ಲಿ ನೋಡಿ ನಿಷ್ಕ್ರಿಯಾಶೀಲತೆ ಹೇಳೋದಿಲ್ಲ, ಕ್ರಿಯಾಶೀಲತೆನೇ ಹೇಳೋದು. ಅದು ವಿಶೇಷವಾಗಿ ಮಾರ್ಗದರ್ಶನದಲ್ಲಿ. ಹಂಗೆ ವಿಶೇಷವಾಗಿ ಕಾಮ್ಯ ಕರ್ಮಗಳು
ನಾವು ಲೌಕಿಕ ಪ್ರಪಂಚದಲ್ಲಿ ನಾವು ಬದುಕಬೇಕು ಅಂತಂದ್ರೆ ನೋಡಿ ಏನಾದ್ರೂ ಮಾಡ್ಲೇಬೇಕು. ಉದಾಹರಣೆಗೆ ನೋಡಿ, ಒಂದು ವ್ಯವಸಾಯ ಮಾಡ್ತೀರಿ ಅನ್ಕೊಳ್ಳಿ. ವ್ಯವಸಾಯ ನಿಮ್ಗೆ ಏನಾದ್ರೂ ಹತ್ರದಿಂದ ನೀವು ನೋಡಿದ್ರೆ ಅದೊಂದು ಕಾಮ್ಯ ಕರ್ಮ ಅನ್ಕೊಳ್ಳಿ ವ್ಯವಸಾಯ. ಅದರಲ್ಲಿ ಎಷ್ಟೊಂದು ಹಿಂಸೆಗಳು ಮಾಡ್ಬೇಕು ಗೊತ್ತಾ? ಒಂದು ವ್ಯವಸಾಯ ಮಾಡೋ ಒಂದು ಪ್ರಯತ್ನದಲ್ಲಿ ಏನೇನೆಲ್ಲ ಮಾಡ್ತಾರೆ, ಹಿಂಸೆಗಳೆಲ್ಲ ಮಾಡ್ಬೇಕು. ಏನ್ ಮಾಡ್ಬೇಕಾಗತ್ತೆ? ಹುಳುಗಳಿಗೆಲ್ಲ ಔಷಧಿ ಹೊಡಿಸ್ತಾರೆ. ಆ ನೋಡಿ, ಕೀಟಗಳು ಎಲ್ಲ ಕೀಟನಾಶಕಗಳನ್ನು ಸಿಂಪಡಣೆ ಹೌದು. ಮಾಡ್ಬೇಕಾಗತ್ತೆ ಒಂದು ಹಂತದಲ್ಲಿ. ಮಳೆ ಇಲ್ಲದೆ ಇದ್ರೆ ಜಾಸ್ತಿ ಆದ್ರೆ ಗಿಡಗಳೆಲ್ಲ ಕೊಳ್ತೋತಾವ ಪ್ರಭುಜಿ, ಅದೆಲ್ಲ ಕಿತ್ತಾಕ್ತಾರೆ. ನೋಡಿ ಕಳೆಗಳೆಲ್ಲ ಕಿತ್ತಾಕ್ತಾರೆ, ಕಿತ್ತು ಬಿಸಾಕ್ತಾರೆ. ಪಾಪ ಅದು ಒಂದು ಜೀವನೇ ಅಲ್ವಾ? ಅದು ಒಂದು ಜೀವನ, ಅದಕ್ಕೂ ಬದುಕಕ್ಕ ಹಕ್ಕು ಅರ್ಹತೆ ನೋಡಿ ಅವಶ್ಯಕತೆ ಇದೆ ಅಲ್ವಾ? ಕಳೆಗಳನ್ನೆಲ್ಲ ಕಿತ್ತಾಕ್ತಾರೆ. ನೋಡಿ ಕೀಟಗಳನ್ನೆಲ್ಲಾನು ಬರ್ದೇ ಇರೋ ತರ ನೋಡ್ಕೊಂತಾರೆ. ಮೊದಲನೇದಾಗಿ ಒಂದು ಎತ್ತು ಕಟ್ಟಿ ಹೊಲ ಉಳ್ತಾರೆ. ಆ ಎತ್ತಿಗೆ ಎಷ್ಟು ನೋವಿಟ್ಟಿರ್ತಾರೆ ಗೊತ್ತಾ? ಎತ್ತಿಗೆ ಚಾಟಿ ಕೋಲಿಂದ ಹೊಡಿತಿರ್ತಾರೆ, ಮುಳ್ಳುಗೋಲಿಂದ ಚುಚ್ತಿರ್ತಾರೆ. ನೋಡಿ ಅದನ್ನ ದುಡಿಸ್ತಾರೆ ಎತ್ತನ್ನ. ನೋಡಿ ಇವತ್ತು ಟ್ರ್ಯಾಕ್ಟರ್ಗಳು ಬಂದ್ಬಿಟ್ಟಿದಾವೆ ಅಂತ ಅನ್ಸ್ಬೋದು ನಿಮ್ಗೆ, ಆದ್ರೆ ವ್ಯವಸಾಯ ಮಾಡೋ ಕ್ರಮ ನೋಡಿ, ಎತ್ತುಗಳು ಕಟ್ಟೋದು, ಅವುಗಳಿಗೆ ತರಬೇತಿಗೊಳಿಸೋದು, ಅದಕ್ಕೆ ಮೂಗ್ದಾರ ಹಾಕೋದ್ರಿಂದ ಹಿಡ್ಕೊಂಡು ಅವುಗಳನ್ನು ಪಳಗ್ಸಕ್ಕೆ ಎಷ್ಟು ದಂಡಿಸ್ತಾರೆ ಗೊತ್ತಾ? ಒಂದು ಎತ್ತನ್ನ, ಒಂದು ಓರಿಯನ್ನ ಎತ್ತಾಗಿ ನೋಡಿ ಅದನ್ನ ಒಂದು ಉಳಕ್ಕೆ ಒಂದು ಬಂಡಿ ನೋಡಿ ಇದಕ್ಕೆ ಅದನ್ನ ತಯಾರಿ ಮಾಡ್ಬೇಕು ಅಂದ್ರೆ ಬಹಳಷ್ಟು ಅದಕ್ಕೆ ಹಿಂಸೆ ಕೊಡ್ಲೇಬೇಕಾಗತ್ತೆ. ನೋಡಿ ಇದು ಸಾಮಾನ್ಯ. ನೋಡಿ ಮೊನ್ನೆ ದಿನ ಚರ್ಚೆ ಮಾಡ್ತಿದ್ವಲ್ಲ, ಒಂದು ಆನೆಯನ್ನ ಹಿಡಿದು ಅದನ್ನ ಕೆಡ್ಡಕ್ಕೆ ತಳ್ಳಿ ದಂಡಿಸಿ ಅದಕ್ಕೆ ಪಳಗಿಸಿ ನೋಡಿ ನಾವು ಹೇಳ್ದಂಗೆ ಕೇಳೋ ತರ ಮಾಡೋದು. ನೀವು ನೋಡಿರ್ತೀರಿ ಎಷ್ಟೋ ದೇವಸ್ಥಾನಗಳಲ್ಲಿ ಆನೆ ಮೇಲೆ, ನಮ್ಮ ನೋಡಿ ಮಾಯಾಪುರದಲ್ಲೂ ಶ್ರೀರಂಗಮಲ್ಲೂ ಕೇರಳ ಬಹಳಷ್ಟು ದೇವಸ್ಥಾನಗಳಲ್ಲೂ ಪ್ರದಕ್ಷಿಣೆ ಬರೋದಕ್ಕೆ ಆನೆಗಳನ್ನು ಬಳಸ್ತಾರೆ. ನೋಡಿ ದಸರಾ ಈಗ ಹತ್ರ ಬರ್ತಾ ಇದೆ, ನೋಡಿ ಅಂಬಾರಿ ಒರೆಸೋದು, ನೋಡಿ ತಾಯಿ ಚಾಮುಂಡೇಶ್ವರಿ ನೋಡಿ ಶ್ರೀ ವಿಗ್ರಹನಿಟ್ಟು ಅಂಬಾರಿ ಹೊರೋದು. ನೋಡಿ ಇದಕ್ಕೆಲ್ಲ ಪಳಗಿಸ್ಬೇಕಾಗತ್ತೆ, ನೋಡಿ ಅದಕ್ಕೆಲ್ಲನೂ ದಂಡಿಸ್ಬೇಕಾಗತ್ತೆ. ನೋಡಿ ಹಂಗೆ ನೀವು ಏನೇ ಮಾಡಿ ನೋಡಿ ವ್ಯವಸಾಯ ಮಾಡೋದ್ರಲ್ಲಿ ನೋಡಿ ಹಂಗೆ ನೀವು ಉಳುಮೆ ಮಾಡಿದ್ರೆ ಎಷ್ಟೋ ಹುಳಗಳು ಎಲ್ಲ ಮಣ್ಣಿಂದ ಆಚೆ ಬಂದ್ಬಿಡ್ತವೆ, ಅವುಗಳನ್ನೆಲ್ಲ ಎಷ್ಟೋ ಪಕ್ಷಿಗಳು ತಿಂದ್ಬಿಡ್ತವೆ. ನೋಡಿ ಒಂದು ಬೆಳೆ ಬೆಳಿಬೇಕು ಅಂತಂದ್ರೆ ಎಷ್ಟೋ ಸವಾಲಿರುತ್ತೆ. ಆ ಪಕ್ಷಿಗಳು ತಿನ್ನಕ್ ಬರ್ತವೆ, ಓಡಿಸ್ಬೇಕು, ಅವುಗಳನ್ನು ತಿನ್ನಕ್ ಬಿಡಬಾರ್ದು. ನೋಡಿ ಅದಕ್ಕೆ ಇತ್ತೀಚೆಗೆ ಈ ದ್ರಾಕ್ಷಿ ತೋಟದಲ್ಲಿ ಈ ಈ ಪರದೆಯನ್ನ ಹಾಕ್ತಾರೆ. ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಆ ಪರದೆ ಒಳಗಡೆ ಎಷ್ಟೋ ಪಕ್ಷಿಗಳು ಸಿಕ್ಕಾಕೊಂಡ್ಬಿಡ್ತವೆ, ಸಿಕ್ಕಾಕೊಂಡು ವಿಲಿ ಒದ್ದಾಡ್ಸತ್ ಹೋಗ್ತವೆ. ನೋಡಿ ಇನ್ನು ದ್ರಾಕ್ಷಿ ಹಣ್ಣು ತಿನ್ನಕ್ಕೆ ಅಂತ ಬರ್ತವೆ. ನೋಡಿ ಈ ತರದ್ದು ದೋಷಯುಕ್ತವಾದದ್ದು ನೀವು ಏನೇ ಮಾಡಿ ನೋಡಿ ಅಲ್ಲೇನೋ ಒಂದು ದೋಷ ಇರುತ್ತೆ. ಒಂದು ಮನೆ ಕಟ್ಸಿ ನೋಡಿ, ಮನೆ ಕಟ್ಸೋ ಸಂದರ್ಭದಲ್ಲಿ ನೀವು ನೋಡಿರ್ತೀರಿ, ನೀವು ಪೂಜೆ ಮಾಡ್ತೀರಿ, ಪಾಯ ಪೂಜೆ ಮಾಡ್ಬೇಕಂದ್ರೆ ನಿಮ್ಗೆ ಹಾಲು ಹಾಕಿಸ್ತಾರೆ, ನೋಡಿದೀರಾ? ಹೌದು ಪ್ರಭುಜಿ. ಹಾಲು ಹೌದು ಬೇಕೇ ಸರ್. ಬೇಕು, ಪೂಜೆಗೆ ಹಾಲು ಹಾಕ್ಸ್ತಾರೆ. ಯಾಕೆ ಹಾಲು ಹಾಕ್ಸ್ತಾರೆ? ಅದು ಭೂಮಿಗೆ ನೋವಾಗ್ದಂಗೆ ಶಾಂತವಾಗಿರ್ಲಿ, ನೋವಾಗಿರ್ಲಿ, ನೋಡಿ ಏನು ದೋಷ ಬರ್ದೇ ಇರ್ಲಿ. ಅದು ನೋಡಿ ಗಾಯ ಅಲ್ಲ ಪ್ರಭು. ಗಾಯ ಆಗುತ್ತೆ, ಆ ಗಾಯಕ್ಕೆ ಭೂತಾಯಿಗೆ ನೋವಾಗುತ್ತೆ, ಆ ನೋವಿಗೆ ಹಾಲು ಹಾಕೋದು ನೋಡಿ, ತಣ್ಣಗಾಗ್ಲಿ ನೋಡಿ ಆ ಭೂಮಿ ತಾಯಿಯನ್ನ ಕೇಳ್ಕೊಳ್ಳೋದು. ನೋಡಿ ಅದನ್ನ ವಾಸ್ತು ಪ್ರಕಾರ, ವಾಸ್ತು ದೋಷ ಇಲ್ಲದೆ ಕಟ್ಟೋ ಪ್ರಯತ್ನ ಮಾಡ್ತೀವಿ. ನೋಡಿ ವಾಸ್ತು ಪುರುಷ ಬಹಳ ಮುಖ್ಯ. ವಾಸ್ತು ನೋಡಿ ನೀವು ಹೆಂಗೆ ಮನೆ ಕಟ್ಸಿ ಅಲ್ಲಿ ಏನೋ ಒಂದು ವಾಸ್ತು ದೋಷ ಬರುತ್ತೆ. ಅದಕ್ಕೆ ಆ ಮನೆ ಗೃಹ ಪ್ರವೇಶದ ದಿನ ವಾಸ್ತು ಶಾಂತಿ ಅಂತ ಮಾಡಿಸ್ತಾರೆ. ವಾಸ್ತು ಶಾಂತಿ ಅನ್ನೋದು ಒಂದು ಆ ಗೃಹ ಪ್ರವೇಶದ ಪೂಜಾ ವಿಧಾನದ ಒಂದು ಪ್ರಕ್ರಿಯೆ ಅದು ಕೂಡ. ನೋಡಿ ಆದ್ರೇನು ಕೂಡ ವಾಸ್ತು ದೋಷ ಕೆಲವು ಸತಿ ಪರಿಹಾರ ಆಗತ್ತೆ, ಕೆಲವು ಸತಿ ಆಗಲ್ಲ. ಹಿಂಗೆ ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ಏನೇ ಮಾಡಿ ಈ ಭೌತಿಕ ಪ್ರಪಂಚದಲ್ಲಿ ಇದ್ದಷ್ಟು ದಿನ ನೀವು ಏನೇ ಮಾಡಿ ಅದರಲ್ಲಿ ಏನಾದ್ರೂ ಒಂದು ದೋಷಯುಕ್ತವಾಗಿರುತ್ತೆ ನೋಡಿ. ಅಂತ ಹೇಳಿ ನಾವು ನಿಷ್ಕ್ರಿಯಶೀಲವಾಗಿರಕ್ ಆಗೋದಿಲ್ಲ ನೋಡಿ. ಎಷ್ಟು ಸಾಧ್ಯನೋ ಅಷ್ಟರಲ್ಲಿ ದೋಷಗಳ ಕಡಿಮೆ ಮಾಡಿಕೊಂಡು ನೋಡಿ, ದೋಷಗಳು ಅನರ್ಥಗಳು ನೋಡಿ, ಅನರ್ಥ ನಿವೃತ್ತಿ ಆಗ್ಬೇಕು, ದೋಷಗಳು ನಿವೃತ್ತಿ ಆಗ್ಬೇಕು. ಎಲ್ಲಿ ದೋಷ ಯಾವಾಗ ಆಗತ್ತೆ ಅಂದ್ರೆ ಕೀರ್ತನೇವಹ ಕೃಷ್ಣಸ್ಯ. ಈ ಇಡೀ ಶ್ಲೋಕವನ್ನ ಇವತ್ತು ನಾವು ಒಂದು ಅಪ್ಲಿಕೇಶನ್ ಅಂದ್ರೆ ನೋಡ್ರಿ, ಇದು ನೀವೇನೇ ಮಾಡಿ ದೋಷ ಇರುತ್ತೆ,
ಕೃಷ್ಣನ್ ಕೀರ್ತನೆ ಮಾಡಿ ದೋಷಗಳೆಲ್ಲನೂ ಪರಿಹಾರ ಆಗುತ್ತೆ. ಇಷ್ಟೇ ಟೇಕ್ ಮೆಸೇಜ್ ನೋಡಿ. ಕೀರ್ತನೆವ ಕೃಷ್ಣಸ್ಯ ಮುಕ್ತ ಸಂಗಂ ಪರಂ ವ್ರಜೇತ್. ಅತ್ಯಂತ ದೊಡ್ಡದು ಭಗವಂತನ ಆರಾಧನೆ, ಪೂಜಾ, ಸೇವಾ ಏನಾದ್ರೂ ಇದ್ರೆ ಅದು ಕೀರ್ತನೆವ ಕೃಷ್ಣಸ್ಯ ಮುಕ್ತ ಸಂಗಂ ಪರಂ ವ್ರಜೇತ್ ಅಂತ ಹೇಳೋದು ನೋಡಿ. ಹಂಗೆ ನಮ್ಮ ಇಸ್ಕಾನ್ ಅಲ್ಲಿ ನೋಡಿ ಶ್ರೀಲ ಪ್ರಭುಪಾದರು ಇಷ್ಟು ಕ್ರಿಯಾಶೀಲವಾಗಿರುವಂತ ಕಾರ್ಯಚಟುವಟಿಕೆಗಳು ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ನಾನು ಹತ್ರದಿಂದ ಭಕ್ತರು ನೋಡಿದ್ರೆ ಸಮಯನೇ ಇರಲ್ಲ, ಇದ್ರಲ್ಲೇ ಸಾಕಾಗ್ಬಿಡುತ್ತೆ, ದಣದು ಹೋಗ್ತಾರೆ. ನಾನು ಕೆಲವರು ಭಕ್ತರನ್ನೆಲ್ಲನು ಯಾರು ಪೂರ್ಣಾವಧಿ ಸೇವೆಯಲ್ಲಿ ತೊಡಗಿರ್ತಾರೆ ಅವ್ರನ್ನ ಹತ್ರದಿಂದ ನೋಡಿದ್ದೀನಿ ನೋಡಿ. ಅವರೇನೋ ಕಾವಿ ವಸ್ತ್ರ ಹಾಕೊಂಡು ನೋಡಿ ಸನ್ಯಾಸಿಗಳ ತರ ನೋಡಿ, ಬ್ರಹ್ಮಚಾರಿಗಳು ಸನ್ಯಾಸಿಗಳು ನೋಡಿ, ಅವರು ಕಾವಿ ವಸ್ತ್ರ ಹಾಕೊಂಡು ಜನ ಅಂದ್ಕೊಳ್ತಾರೆ, ಓ ಇವರು ಎಲ್ಲ ಕಾರ್ಯಚಟುವಟಿಕೆಗಳಿಂದ ನಿವೃತ್ತಿ ಆಗ್ಬಿಟ್ಟಿದ್ದಾರೆ, ಇವರು ಏನು ಮಾಡಲ್ಲ, ಸುಮ್ಮನೆ ಸೈಲೆಂಟ್ ಕೂತ್ಕೋತಾರೆ ಅಂತ ಅನ್ಕೋತಾರೆ. ಆದ್ರೆ ಅವರು ಇಂದಿನ ನೋಡಿ ಅವ್ರು ಏನ್ ಕೆಲಸ ಮಾಡ್ತಿದ್ರು ಸಂಸಾರದಲ್ಲಿ ಅದಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿರ್ಬೇಕಾಗುತ್ತೆ. ಬಹಳ ವರ್ಕ್ ಲೋಡ್ ಇರುತ್ತೆ, ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ನೋಡಿ. ಕೆಲವರು ಗಂಟೆಗಟ್ಲೆ ಪ್ರವಚನಗಳು ಕೊಡುವಂಥದ್ದು ನೋಡಿ. ಹಲವಾರು ಆ ವ್ಯವಹಾರಿಕ ನಿರ್ವಹಣೆ, ಮ್ಯಾನೇಜ್ಮೆಂಟ್ ಇಶ್ಯೂಸ್ಗಳು ನೋಡಿ ಅವ್ರನ್ನ ಸಾಲ್ವ್ ಮಾಡ್ತಿರ್ತಾರೆ ನೋಡಿ. ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ಗಿಂತಲೂ ಬ್ಯುಸಿ ಇರ್ತಾರೆ ನಿಜ ಹೇಳ್ಬೇಕು ಅಂದ್ರೆ ನೋಡಿ. ಹಿಂಗೆ ನಮ್ಮ ಜಯಪತಾಕ ಸ್ವಾಮಿ ಗುರು ಮಹಾರಾಜರು ನೋಡಿ, ಅವ್ರದ್ದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅವರು ಏನ್ರಲ್ಲಿ ಅಂದ್ರೆ ಈಸ್ ದ ಫಾಸ್ಟೆಸ್ಟ್ ಮೂವಿಂಗ್ ಪರ್ಸನ್ ಅಂತ. ಫ್ಲೈಟ್ಗಳಲ್ಲಿ ನೋಡಿ ಒಂದು ವರ್ಷಕ್ಕೆ ಎಷ್ಟು ಕಿಲೋಮೀಟರ್ಗಳು, ಎಷ್ಟು ಅವರ್ಗಳು ಪ್ರಯಾಣ ಮಾಡೋರಲ್ಲಿ ಯಾರ್ದಾದ್ರೂ ವರ್ಲ್ಡ್ ರೆಕಾರ್ಡ್ ಇದೆ ಅಂದ್ರೆ ಅದು ಇವ್ರದ್ದು ನೋಡಿ. ಬೆಳಗ್ಗೆ ಒಂದ್ ದೇಶ, ಮಧ್ಯಾಹ್ನ ಇನ್ನೊಂದು ದೇಶ ನೋಡಿ, ಸಂಜೆ ಇನ್ನೊಂದು ದೇಶ, ರಾತ್ರಿ ಇನ್ನೊಂದು ದೇಶ ನೋಡಿ. ಈ ತರದ್ದು ನೋಡಿ ಅವರು ಕಾರ್ಯಚಟುವಟಿಕೆ ಪ್ರಚಾರಗಳು ಹಂಗ್ ಮಾಡ್ತಿದ್ದದ್ದು ನೋಡಿ. ಹಂಗಾಗಿ ನೋಡಿ ಇವತ್ತು ಕೃಷ್ಣ ಪ್ರಜ್ಞೆ ಈ ಮಟ್ಟಕ್ಕಿದೆ ನೋಡಿ. ಈ ತರದ್ದು ಅದು ಹೆಂಗೆ ಅಂದ್ರೆ ಈವಾಗಿನ ಮೊನ್ನೆ ಒಂದು 15 ದಿನಕ್ಕೆ 20 ದಿನಕ್ಕಿಂದೆ, ಒಂದು 25 ದಿನಕ್ಕಿಂದೆ ಅವರು ಲಂಡನ್ UK ಟೂರ್ ಹೋಗ್ಬೇಕಾಗಿತ್ತು ಆಕ್ಚುಲಿ. ಆದ್ರೆ ಸಾಂದರ್ಭಿಕವಾಗಿ ಅವರ ಆರೋಗ್ಯ ಏರುಪೇರಿಂದ ಹೋಗಕ್ಕಾಗ್ಲಿಲ್ಲ ನೋಡಿ. ಇವಾಗ್ಲೂ ಕೂಡ ಟೂರ್ ಟ್ರಿಪ್ ಈ ತರದ್ದು ಪ್ಲಾನ್ ಶೆಡ್ಯೂಲ್ ಇದೆ ನೋಡಿ. ಅಂತವ್ರು ಮಲೇಷ್ಯಾಗ ಹೋಗ್ತಿದ್ದಾರೆ. ಈಗ ಮತ್ತೆ ಮಲೇಷ್ಯಾಗ ಹೋಗ್ತಿದಾರ. ಓಕೆ ಓಕೆ ನೋಡಿ. ಈ ತರದ ಕಾರ್ಯ ಚಟುವಟಿಕೆಗಳು ಅಂದ್ರೆ ಹಿಂಗಿರುತ್ತೆ ನೋಡಿ. ಅವ್ರಿಗೆ ದೇಹಕ್ಕೆ ನೋಡಿ, ಅವ್ರ ದೇಹ ಈಗ ಹೆಂಗಿದೆ ಅಂದ್ರೆ ನೋಡಿ ದೋಷಯುಕ್ತವಾಗಿದೆ. ಅವರ ಆರೋಗ್ಯ, ಅವರ ಪರಿಸ್ಥಿತಿ, ದೇಹದ ಸ್ಥಿತಿ ಸರಿಯಾಗಿಲ್ಲ. ಅದನ್ನೇ ನೋಡಿ ಅನಾರೋಗ್ಯ ನೋಡಿ, ದೇಹದ ನ್ಯೂನತೆಗಳು ನೋಡಿ, ದೇಹದ ಒಳಗಡೆ ಇರುವಂತ ಕೆಲವೆಲ್ಲ ಅಂಗಗಳು ನೋಡಿ, ಈ ತರದೆಲ್ಲ ಸವಾಲಿದೆ. ಡಯಾಲಿಸಿಸ್ ಮಾಡಬೇಕು ನೋಡಿ, ಒಂದಿನ ಬಿಟ್ಟು ಒಂದಿನ ಡಯಾಲಿಸಿಸ್ ಆಗ್ಬೇಕು ನೋಡಿ. ಈ ತರದ್ದು ಅವರು ಡಯಾಲಿಸಿಸ್ ಮಾಡ್ಕೊಳ್ಳೋರು ಅರ್ಧ ಲೀಟರ್ ನೀರ್ಗಿಂತಲೂ ಹೆಚ್ಚು ಕುಡಿಬಾರ್ದು, ಗೊತ್ತಾ ನಿಮ್ಗಿದು? ಕೇವಲ ಅರ್ಧ ಲೀಟರ್ ನೀರು ಕುಡಿ. ತುಂಬಾ ಕಷ್ಟ, ಕಲ್ಪನೆ ಮಾಡ್ಕೊಳಕ್ ಆಗಲ್ಲ ನೋಡಿ. ನೋಡಿ ಈ ತರದೆಲ್ಲನೂ ದೇಹಕ್ಕೆ ಬಾಧೆಗಳು, ಪೀಡೆಗಳು, ನೋವುಗಳು ನೋಡಿ ನೋಡಿ ಇವೆಲ್ಲ ಇರ್ತವೆ. ಈ ಭೌತಿಕ ಪ್ರಪಂಚದಲ್ಲಿ ಬದುಕಿರೋಷ್ಟು ದಿನಾನೂ ಕೂಡ ಇರ್ತವೆ. ಎಷ್ಟು ದಿನ ಬದುಕಿರ್ತೀರೋ ಅಷ್ಟು ದಿನ ಈ ಸವಾಲುಗಳಿದಾವೆ ಅಂತೇಳಿ ನಿಷ್ಕ್ರಿಯವಾಗಿ ಕೂತ್ ಬಿಡೋದಿಲ್ಲ. ಇದು ವ್ಯತ್ಯಾಸ. ಬೇರೆಯವ್ರಿಗೂ ನೋಡಿ ಇಂಥವ್ರಿಗೂ ವ್ಯತ್ಯಾಸ ಏನಂದ್ರೆ, ನಾನು ಸನ್ಯಾಸ ತಗೊಂಬಿಟ್ಟೆ ಅಂತ ಹೇಳಿ ನೋಡಿ, ಭೌತಿಕ ಪ್ರಪಂಚ ಶೂನ್ಯ, ಇದು ಮಾಯೆ ನೋಡಿ ಅಂತ ಹೇಳಿ ಅವ್ರು ಎಲ್ಲೋ ನೋಡಿ ಏಕಾಂತದಲ್ಲಿ ಯಾರು ಜನಸಂಪರ್ಕನೇ ಬರದೆ ಯಾವುದೋ ಒಂದು ಹಿಮಾಲಯದ ಒಂದು ಗುಹೆ ಒಳಗಡೆ ಸೇರ್ಕೊಂಡು ನೋಡಿ ನಿಷ್ಕ್ರಿಯರಾಗಿ ನೋಡಿ ಅಂತರ್ಮುಖಿಗಳಾಗೋದು ಅಂತ ಹೇಳ್ತಾರೆ. ಗೊತ್ತಾ ನಿಮ್ಗೆ? ಹಿಂಗಂದ್ರೆ ಬಹಿರ್ಮುಖಿ, ಅಂತರ್ಮುಖಿಗಳಾಗಿ ನೋಡಿ ಜಪ ಮಾಡ್ಕೊಂಡು, ಸಾಧನೆ ಮಾಡ್ಕೊಂಡು, ಸಿದ್ಧಿಗಳು ಪಡ್ಕೊಂಡು ಅವ್ರೊಬ್ಬರೇ ಉದ್ಧಾರ ಹಾಕೊಂಡು ಪ್ರಯತ್ನ ಮಾಡೋದು. ಈ ತರದ್ದೆಲ್ಲನು ಒಂದು ಆಯ್ತು ಅಂದ್ರೆ, ಯಾಕಂದ್ರೆ ಹೊರಗಡೆ ಹೋದ್ರೆ ಇವ್ರು ಕೆಟ್ಟೋಗ್ಬಿಡ್ತಾರೆ ನೋಡಿ. ಹೇಳ್ತಾರೆ ಕನ್ನಡದಲ್ಲಿ ಗಾದೆ ಹೇಳ್ತಾರೆ ನೋಡಿ,
ಸಂಸಾರಿ ಸಹವಾಸ ಮಾಡಿ ಸನ್ಯಾಸಿ ಕೆಟ್ಟ ಅಂತ. ನೋಡಿ ನಮ್ಮಂತ ಸಂಸಾರಿಗಳಿಗೆಲ್ಲ ಪ್ರಚಾರ ಮಾಡಕ್ ಬಂದು ನೋಡಿ ಸನ್ಯಾಸಿಗಳು ಕೆಲವು ಸತಿ ಈ ತರ ಸಾಧ್ಯತೆ ಇರುತ್ತೆ. ಇದು ಸಾಧ್ಯತೆ ಇರುತ್ತೆ, ನಿಜವಾಗ್ಲೂ ಹೇಳ್ತೀನಿ. ನೋಡಿ ಅವರು ನೋಡ್ತಾರೆ ಸನ್ಯಾಸಿಗಳು, ನೋಡಿ ಈ ಕುಟುಂಬಸ್ಥರುಗಳು ನೋಡಿ ಅವ್ರ ಮನೆಗಳಲ್ಲಿ ಕಾರು ಬಂಗ್ಲೋ, ನೋಡಿ ಅವರು ಅಧಿಕಾರ, ನೋಡಿ ಅವ್ರ ಅಂತಸ್ತು, ಅವ್ರ ಸೌಕರ್ಯಗಳು ಎಲ್ಲ ನೋಡಿ, ಇದನ್ನ ನೋಡಿ ನನಗೂ ಈ ತರದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದ್ಸರ್ತಿ ಮನ್ಸಲ್ಲಿ ಅನ್ನಿಸ್ತೋ, ಅವ್ರ ಈ ಭೌತಿಕ ಪ್ರಪಂಚವನ್ನು ಬಿಟ್ಟು ಹೋಗಕ್ ಆಗೋದಿಲ್ಲ. ಇದನ್ನ ನಿನ್ನೆ ನಾನು ರಾಧೇಶ್ಯಾಮ್ ಪ್ರಭು ಅವ್ರ ಪ್ರವಚನದಲ್ಲಿ ಕೇಳ್ತಿದ್ದೆ. ಎಲ್ಲಿವರೆಗೂ ಈ ತರದ ಆಸೆಗಳು ನೋಡಿ ಇರ್ತವೋ ಅಲ್ಲಿವರೆಗೂ ಭೌತಿಕ ಪ್ರಪಂಚದಿಂದ ಹೊರಗಡೆ ಹೋಗಕ್ ಆಗೋದಿಲ್ಲ. ಯಾರು ಸನ್ಯಾಸಿಗಳು ನೋಡಿ ಇಲ್ಲಿ ಓದ್ತಿದೀವಲ್ವಾ, ನೋಡಿ ನಮಗೆ ಪ್ರಚಾರ ಮಾಡಕ್ಕಂತ ಬಂದು ನಮ್ಮನ್ನ ನೋಡಿ ನಮ್ಮಗಳ ಬಗ್ಗೆ ನೋಡಿ ಇವುಗಳ ಬಗ್ಗೆ ಆಸೆ ಬೆಳೆಸ್ಕೊಂಡ್ರು ನೋಡಿ ಸಂಸಾರಿ ಸಹವಾಸ ಮಾಡಿ ಸನ್ಯಾಸಿ ಕೆಟ್ಟ ಅನ್ನೋ ತರ ರಿಸ್ಕ್ ಆಗ್ಬಿಡುತ್ತೆ. ನೋಡಿ ಇವ್ರು ತಗೊಳಕ್ ರೆಡಿ ಇರ್ತಾರೆ, ನೋಡಿ ಇವ್ರು ತಗೊಳಕ್ಕೆಲ್ಲ ರೆಡಿ ಇರ್ತಾರೆ. ನೋಡಿ ಕೆಲವು ಸತಿ ಈ ತರದೆಲ್ಲ ಆಗಿದೆ, ನೋಡಿ ಈ ತರದೆಲ್ಲ ಆಗತ್ತೆ. ದೋಷಗಳು, ವಿಶೇಷವಾಗಿ ಸಹವಾಸ ದೋಷ ಅಂತ ಹೇಳ್ತಾರೆ. ನೋಡಿದೀರಾ ಸಹವಾಸ ದೋಷ? ನೋಡಿ ನೀವು ಸಂಘ ಯಾರಾದ್ರೂ ಸಹವಾಸ ಮಾಡಿದ್ರೆ ಆ ಸಂಘ ದೋಷ ಬಂದ್ಬಿಡುತ್ತೆ. ನೋಡಿ ನಿಮ್ ಮಕ್ಕಳು ನೀವು ಯಾರಾದ್ರೂ ಜೊತೆ ಒಂದ್ ಸ್ವಲ್ಪ ಸಮಯ ಕಳೆದು ಬಂದ್ರೆ ನೋಡಿ ಅದೇ, ನಾನು ಕೆಲವು ಸತಿ ಬೆಂಗಳೂರಿಂದ ಕೋಲಾರಕ್ಕೆ ಕ್ಲಾಸಿಗೆ ಅಂತ ಹೋಗ್ಬೇಕಾಗತ್ತೆ, ಅಲ್ಲಿ ಕಾಲೇಜ್ ಇದೆ. ಆ ಬಸ್ಗಳಲ್ಲಿ ಆಂಧ್ರ ಬಸ್ಗಳಲ್ಲಿ ಆ ತೆಲುಗು ಮೂವಿಗಳ ಹಾಕೊಂಡು ಟ್ರಾವೆಲ್ ಮಾಡ್ತಾರೆ. ಇದೊಂದು ದೊಡ್ಡ ಹಿಂಸೆ, ವಿಚಿತ್ರ, ಇನ್ನೇನು ನೋಡ ಏನು ಮಾಡಕ್ಕಾಗಲ್ಲ. ನೋಡ ಅದ್ರಲ್ಲಿ ತೆಲುಗು ಮೂವಿಗಳಂದ್ರೆ ನಿಮ್ಗೆ ಗೊತ್ತು ಹೆಂಗಿರುತ್ತೆ ಅಂತೇಳಿ ಅಲ್ವಾ. ನೋಡಿ ಅದು ಆ ಬಸ್ ಇಳಿದು ಹೋಗ್ತಿದ್ದಾಗ ಅಲ್ಲಿದ್ದಂತ ದೃಶ್ಯಗಳು ನೋಡಿ ಇವೆಲ್ಲವೂ ಬಹಳ ಪ್ರಭಾವ ಬೀರುತ್ತೆ ಆಕ್ಚುಲಿ. ನೋಡಿ ಅದನ್ನ ಆತರ ಆಗತ್ತೆ, ಅದು ಏನು ಮಾಡಕ್ಕಾಗಲ್ಲ. ನಾವಿರುವಂತ ಪ್ರಪಂಚ ಅದು ಗುರು ಕೃಷ್ಣರೇ ರಕ್ಷಿಸ್ಬೇಕು. ನೋಡಿ ನಾವು ಕೂಡ ಎಚ್ಚರಿಕೆ ತಗೋಬೇಕಾಗತ್ತೆ. ನೋಡಿ ಅವ್ರು ಅಲ್ಲಿದ್ದಂತ ಹಾಡು ಕುಣಿತ ನೋಡಿ, ಆ ಫೈಟಿಂಗ್ ಸೀನು ನೋಡಿ ನೋಡಿ ಪ್ರಭಾವ ಬೀರಕ್ ಬರ್ತವೆ. ಯಾಕೆ? ಆ ಬಸ್ಸಲ್ಲಿ ಟ್ರಾವೆಲ್ ಮಾಡಿರ್ತೀವಲ್ವಾ, ನೋಡಿ ಆ ಇಡೀ ಬಸ್ ಅವರು ಅದ್ರಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ನಾನು ನಿಜ ಹೇಳ್ಬೇಕಂದ್ರೆ ನನಗೆ ಸಿನಿಮಾಗಳು ನೋಡೋ ಇಂಟ್ರೆಸ್ಟ್ ಇಲ್ಲ. ನೋಡಿ ಮೊನ್ನೆ ಮಹಾವತಾರ್ ನರಸಿಂಹನು ಕೂಡ ಹೋಗ್ಲಿಲ್ಲ ಇದು. ನೋಡಿ ಆ ತರ ಥಿಯೇಟರ್ಗೆ ಹೋಗೋದು ಅದೆಲ್ಲ ನನಗೆ ನೋಡಿ ಇಲ್ಲಿ ಬಸ್ಸಲ್ಲಿ ಹೋದಾಗ ಹೋಗ್ತಾ ಬರ್ತಾನೆ ನೋಡ್ದೆ ಇದ್ರೇನು ಕೇಳಿಸ್ಕೊಳ್ಳೋದು, ಇನ್ನೇನು ಕೇಳಿಸ್ಕೊಳ್ಳೇಬೇಕು, ಕಿವಿ ಮುಚ್ಕೊಳಕ್ಕಾಗತ್ತಾ? ನೋಡಿ ಹಿಂಗೆ ಆ ಒಂದು ಪುಷ್ಪ ಫಿಲಂ ಅಂತೆ, ನೋಡಿ ಪುಷ್ಪ ಫಿಲಂ ಅಂತ ಇದೆ ಅನ್ನೋದೇ ಗೊತ್ತಾಗಿದ್ದು ನನಗೆ ಆ ಬಸ್ಗಳಲ್ಲಿ ನೋಡಿದೆ. ಆಮೇಲೆ ಇದು ಯಾವ್ದು ಬಾಹುಬಲಿ, ನೋಡಿ ಬಾಹುಬಲಿನ ಯಾವ್ದು ಫಿಲಂ, ಓಕೆ ನೋಡಿ ಆ ಅಂತದ್ದು ನೋಡಿ ಪ್ರತಿ ಬಸ್ಗಳಲ್ಲೂ ಪ್ರತಿ ಸಂದರ್ಭಗಳು ಆ ಸಂದರ್ಭಗಳ ಇದೇ ಫಿಲಂ ನೋಡಿ. ಹೋಗ್ತಾ ಬರ್ತಾನೆ ಆ ಕೆಲವೊಂದು ನೋಡಿ ಆ ಡೈಲಾಗುಗಳು, ಆ ಒಂದು ಫಿಲಂ ಸೀನ್ಗಳು ನನಗ್ ಬೇಕೋ ಬೇಡವೋ ಅನಿವಾರ್ಯವಾಗಿ ನೋಡಿ ಈ ಸಿನಿಮಾ ಈ ಬಗ್ಗೆ ಇದೆ. ಇಡೀ ಸಿನಿಮಾ ನೋಡಕ್ ಆಗಲ್ಲ, ನೋಡೋದು ಇಲ್ಲ. ಅದು ಇಲ್ಲಿ ಇಳಿದು ಇಲ್ಲಿ ಹತ್ತಿ ಅಲ್ಲಿ ಇಳಿಯಕ್ ಮೊದ್ಲು ನೋಡಿ ಒಂದು ಕೆಲವು ದೃಶ್ಯಗಳು ಆ ಏನ್ ಬಗ್ಗೆ ಇದೆ ಅನ್ನೋದಾದ್ರೂ ಗೊತ್ತಾಗತ್ತೆ ನನಗೆ, ಅದೊಂದು ತಿಳುವಳಿಕೆ ಇದೆ. ಉದಾಹರಣೆಗೆ ನೋಡಿ ಪುಷ್ಪ ಫಿಲ್ಮ್ ಅಂತಂದ್ರೆ ಅದು ಮರಗಳ ಸ್ಮಗ್ಲಿಂಗ್ ಬಗ್ಗೆ ಅಂತ ನನಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸಿನಿಮಾ ಪೂರ್ತಿ ನೋಡಿಲ್ಲ, ನಾನು ನೋಡಕ್ಕೂ ಇಷ್ಟ ಇಲ್ಲ. ಆದ್ರೆ ಆ ಫಿಲಮ್ ಅಂಡರ್ಸ್ಟ್ಯಾಂಡಿಂಗ್ ಇದು ಈ ಸಿನಿಮಾ ಅಂದ್ರೆ ಈ ವಿಷಯ ಆಧಾರಿತವಾಗಿದೆ ಇದು ಅನ್ನೋವಂಥದ್ದು ಹೋಗಿ ಬರ್ತಾ ಗೊತ್ತಾಗ್ಬಿಟ್ಟಿದೆ ನನ್ಗೆ. ಹೆಂಗೆ ಅಂದ್ರೆ ನೋಡ್ರಿ, ಹಿಂಗೆ ನೀವೇನಾದ್ರೂ ಮಾಡಕ್ ಹೋದ್ರೆ ಅಲ್ಲಿ ಏನೋ ಒಂದ್ ನೋಡಿ ಈ ತರದ್ದು ಬರ್ತವೆ ನೋಡಿ. ಇದು ಯಾವ ಮಟ್ಟಕ್ಕೆ ಅಂದ್ರೆ ಕೆಲವು ಸತಿ ನೋಡಿ ಸುಪ್ತ ಮನಸ್ಸಲ್ಲಿ ಸೂಕ್ಷ್ಮ ಶರೀರದಲ್ಲಿ ಆಳವಾಗಿ ಕೂತ್ಬಿಡುತ್ತೆ. ನಿನ್ನೆ ರಾಧೇಶ್ಯಾಮ್ ಪ್ರಭು ಅವರು ಒಂದು ಪ್ರವಚನದಲ್ಲಿ ಈ ಮಾತು ಹೇಳ್ತಿದ್ರು, ಕೇಳಿದ್ರೆ ಭಯ ಆಗ್ಬೇಕು. ನೋಡಿ ಈ ತರದ್ದು ಏನೋ ನೋಡಿದ್ದು, ಕೇಳಿದ್ದು, ಅನುಭವಿಸಿದ್ದು, ನಾವು ಆಸೆ ಪಟ್ಟದ್ದು ಇದು ಆ ಸೂಕ್ಷ್ಮ ಶರೀರದಲ್ಲಿ ಇದ್ಬಿಡುತ್ತೆ, ಪರ್ಮನೆಂಟ್ ಆಗಿ ಇದ್ಬಿಡುತ್ತೆ. ನೋಡಿ ಆ ವಾಸನೆ ಅಂತ ಹೇಳ್ತಾರೆ. ನೀವು ಏನಾದ್ರೂ ಊಟ ಮಾಡಿ
ಕೈ ತೊಳ್ಕೊಂಡಾಗ ಆ ವಾಸನೆ, ನೀವು ಕೈ ತೊಳ್ಕೊಂಡ್ರೇನು ಕೂಡ ಕೈಯಲ್ಲಿ ಹಂಗೆ ಇರುತ್ತೆ, ನೋಡಿರ್ತೀರಾ? ಹಾ ಪ್ರಭುಜಿ, ಹೌದು ನಾವೇನ್ ಪ್ರಭು. ತಿಂದಿರ್ತೀವಿ ಅದೇ ವಾಸನೆ ಬರುತ್ತೆ. ಹೌದು ಪ್ರಭುಜಿ. ಅಲ್ವಾ? ನೋಡಿ, ವಾಸನೆ ಬಿಟ್ಟು ಹೋಗೋದಿಲ್ಲ. ನೋಡಿ, ವಾಸನೆ ಬಿಟ್ಟು ಹೋಗೋದಿಲ್ಲ, ತುಂಬಾ ದಿನ ಹೋಗ್ಬೇಕು. ನೋಡಿ, ಅದಕ್ಕೆ ರಾಧೇಶ್ಯಾಮ್ ಪ್ರಭು ಒಬ್ಬ ಗುರೂಜಿ ಒಂದು ಉದಾಹರಣೆ ಕೊಡ್ತಿದ್ರು, ತುಂಬಾ ಚೆನ್ನಾಗಿ ಕೊಟ್ರು. ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ನೋಡಿ, ಒಬ್ಬ ಗುರು ಒಬ್ಬ ಶಿಷ್ಯ ಬಂದು ಕೇಳ್ತಾನೆ, ಗುರುಗಳೇ, ನನಗೆ ಇಂತಿಂತ ದೋಷಗಳಿದಾವೆ, ನನಗೆ ಇಂತಿಂತ ಸಮಸ್ಯೆಗಳಿದಾವೆ ಗುರುಗಳೇ, ಏನ್ ಮಾಡ್ಬೇಕು? ನೋಡಿ, ಅದಕ್ಕೆ ಗುರುಗಳು ಹೇಳ್ತಾರೆ, ನೀನು ಏನ್ ಮಾಡು ಅಂದ್ರೆ, ನಿನ್ನ ಹತ್ರ ಒಂದು ಕಪ್ಪು ಕಲ್ಲುಗಳು, ಒಂದು ಬಿಳಿ ಕಲ್ಲುಗಳು, ಇವುಗಳನ್ನ ಇಟ್ಕೊಂಡಿರು. ಒಂದು ಡಬ್ಬ ಇಟ್ಕೋ, ಯಾವಾಗೆಲ್ಲ ತಪ್ಪು ದೋಷ ಅಂತ ಅನ್ಸುತ್ತೋ ಆಗೆಲ್ಲ ಕಪ್ಪು ಕಲ್ಲುಗಳು ಹಾಕೊಂಡ್ ಬಾ. ನೀನು ಒಳ್ಳೇದು 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 ಅಂತ ಅನ್ಸ್ದಾಗೆಲ್ಲ ಬಿಳಿ ಕಲ್ಲುಗಳು ಹಾಕ್ತಾ ಇರು. ಒಂದು ಡಬ್ಬ ಇಟ್ಕೋ, ನಿನಗೆ ಅವಾಗ ಒಂದು ಲೆಕ್ಕಾಚಾರ ಸಿಗತ್ತೆ, ನೀನ್ ಹಿಂಗೆ ಏನು ಅಂತ ನಿನಗೆ ಗೊತ್ತಾಗತ್ತೆ. ಈ ಶಿಷ್ಯ ಹಂಗೆ ಮಾಡ್ತಾನೆ. ನೋಡಿ, ಯಾವಾಗೆಲ್ಲ ದೋಷ, ಇಡೀ ದಿನ, ಒನ್ ಡೇ, ಇವತ್ತಿನ ದಿನ, ಈಗ ನಾನು ಬೆಳಗ್ಗೆ ಈಗಿದ್ದೀನಿ, ನನಗೇನೋ ಒಂದು ದೋಷ ಅಂತ ಅನಿಸ್ತು, ಒಂದು ಕಪ್ಪು ಕಲ್ಲು ಹಾಕೊಳ್ಳೋದು. ಮತ್ತೆ ಇನ್ನೊಂದೇನೋ ಒಂದು ಒಳ್ಳೇದು ಅನಿಸ್ತು, ಒಂದು ಬಿಳಿ ಕಲ್ಲು ಹಾಕೊಳ್ಳೋದು ಆ ಡಬ್ಬದಲ್ಲಿ. ನೋಡಿ, ಈ ತರ ಹೇಳ್ಕೊಡ್ತಾರಂತೆ. ಅದೇ ತರನೇ ಆತ ಮೊದಲನೇ ದಿನ ಮಾಡ್ತಾನೆ, ಲೆಕ್ಕ ನೋಡ್ತಾನೆ, 80% ಎಲ್ಲ ಕರಿ ಕಲ್ಲುಗಳಿದಾವೆ, ಒಂದು 20% ಬಿಳಿ ಕಲ್ಲಿದಾವೆ. ನೋಡ್ತಾನೆ, ಅಯ್ಯೋ, ನಾನು ಬದುಕೇ ದೋಷನ. ನೋಡಿ, ನಾನು ಇದು ಇಡೀ ದಿನ ಕೆಲಸ ಮಾಡ್ತಿದ್ದೀನಿ, ದೋಷ ನಿಧೇ ರಾಜನ್ ಆಗ್ಬಿಟ್ಟಿದೆಯಲ್ಲ ಇದು, ಕಲೇರ್ ದೋಷ ನಿಧೇ ರಾಜನ್ ಅಂತ ಅನ್ಸುತ್ತೆ. 80, 90 ಈ ಸಂಖ್ಯೆಯಲ್ಲಿ ಇರುತ್ತೆ. ಆಮೇಲೆ ಎರಡನೇ ದಿನ ನೋಡಿ, ಈಗ ಲೆಕ್ಕ ಹಾಕೊಂಡ್ಬಿಟ್ಟಿದಾನಲ್ವಾ, ಎಷ್ಟಕ್ಕೆಷ್ಟು ಏನು, ಈಗ ಸ್ವಲ್ಪ ಎಚ್ಚರಿಕೆ ಬಂದ್ಬಿಟ್ಟಿದೆ. ಈಗ ಅವನೇನ್ ಮಾಡ್ತಾನೆ, ಎರಡನೇ ದಿನದ್ದು ಕೌಂಟಿಂಗ್ ನೋಡ್ತಾನೆ, 70 ಬರುತ್ತೆ. ಮೂರನೇ ದಿನ ಕೌಂಟಿಂಗ್ ನೋಡ್ತಾನೆ, 60 ಬರುತ್ತೆ. ನಾಲ್ಕನೇ ದಿನ ಕೌಂಟಿಂಗ್ ನೋಡ್ತಾನೆ, 50 ಬರುತ್ತೆ. ನೋಡಿ, ಐದನೇ ದಿನ ಕೌಂಟಿಂಗ್ ಹೋಗ್ತಾನೆ, 40% ಕರಿ ಕಲ್ಲುಗಳಿದಾವೆ, 60% ಬಿಳಿ ಕಲ್ಲುಗಳಿದಾವೆ. ನೋಡಿ, ಹಂಗೆ 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 ಹೋದ್ರೆ ದಿನೇ 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 ನೋಡಿ, ಕರಿ ಕಲ್ಲುಗಳು ಕಡಿಮೆ ಆಗ್ತವೆ, ಬಿಳಿ ಕಲ್ಲುಗಳು ಜಾಸ್ತಿ ಆಗ್ತವೆ. ನೋಡಿ, ಒಂದೇ ಸರ್ತಿ ಬದಲಾವಣೆ ಆಗೋದಿಲ್ಲ, ದೋಷ ಮುಕ್ತವಾಗ್ಬಿಡೋದಿಲ್ಲ ನಮ್ಮ ಕಾರ್ಯಚಟುವಟಿಕೆಗಳು. ನೋಡಿ, ಇವತ್ತು ಅದನ್ನೇ ನೀವು ನೋಡೋದು, ಕೃಷ್ಣ ಪ್ರಜ್ಞೆಗೆ ಬಂದಿರುವಂತ ಭಕ್ತರು ಇಸ್ಕಾನ್ ಅಲ್ಲಿ ನೀವು ಬಂದು ನೋಡ್ತೀರಿ, ನಿಮ್ಗೆ ಇರಬಾರ ತರ ಇರ್ತಾರ ಅವರು. ಹೌದಾ? ಈ ತರ ಅನುಭವ ಆಗಿದ್ಯಾ? ಎಲ್ಲಾ ಕಡೆ ದೋಷ, ಏನೋ ಸಮಸ್ಯೆ, ಸರಿ ಇಲ್ಲ ಅಂತ ಇಲ್ಲಿಗೆ ಬಂದ್ರೆ ಇಲ್ಲೂ ಕೂಡ ಜನಗಳು ಹಿಂಗೆ ಇದಾರಲ್ಲ ಅಂತ ಅನ್ಸುತ್ತೆ. ಅನ್ಸಿದ್ಯಾ ಮಾತಾಜಿ, ಪ್ರಭುಜಿ, ನಿಮ್ಗೆ ಹಿಂಗೆ? ಹೌದು ಪ್ರಭು. ಏನ್ ಇಂತ ನಾವೆಲ್ಲ ಇವರೆಲ್ಲ ಬಹಳ ಒಳ್ಳೆಯವರು ಅಂತ ಬಂದ್ರೆ ನೋಡಿ, ಇಲ್ಲೂ ಕೂಡ ಕಾಣ್ತೀರಿ ನೀವು, ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ. ಅದು ಸರಿ ಇಲ್ದಿರೋದು ಆಕ್ಚುಲಿ ನಿಜಾನೇ. ನೋಡಿ, ನನ್ನನ್ನು ನೋಡ್ತೀರಿ, ನಾನೇನೋ ಅನ್ಕೊಂಡೆ ಮುರಾರಿ ಮಾಧವ ದಾಸ, ನೋಡಿ, ಒಳ್ಳೆ ಪ್ರವಚನ, ಒಳ್ಳೊಳ್ಳೆ ಮಾತು ಬೆಳಗ್ಗೆ ಎದ್ದೆ ಹೇಳ್ತಾನೆ, ಆದ್ರೆ ನೋಡಿ, ಸಂಪರ್ಕಕ್ಕೆ ಬಂದವಾಗ ನೋಡಿ, ಇವನು ಇಂಥವನು ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ, ಇಂತಿಂತ ಗುಣಗಳು ಇದಾವ, ದೋಷಗಳು ಇದಾವ. ನೋಡಿ, ಹಿಂಗಿರುತ್ತೆ ನಾವು ನಿಜವಾದ ವಾಸ್ತವ ಬದುಕು, ಹಿಂಗೇ ಇರುತ್ತೆ. ನೋಡಿ, ಈಗ ಹೇಳಿದ್ರಲ್ಲ, ಬಿಳಿ ಕಲ್ಲು ಕರಿ ಕಲ್ಲು, ನೀವು ಏನಾದ್ರೂ ಊಟ ಮಾಡಿ ಕೈ ತೊಳ್ಕೊಂಡಾಗ ವಾಸನೆ ಹೋಗೋದೇ ಇಲ್ಲ ಮೊದಲನೇ ಸರ್ತಿ. ಆಮೇಲೆ ಇನ್ನೊಂದ್ಸತಿ ತೊಳ್ಕೊಬೇಕು, ಸೋಪ್ ಹಾಕಿ ಇನ್ನೊಂದ್ಸತಿ ತೊಳ್ಕೊಬೇಕು, ಇನ್ನೊಂದ್ಸತಿ ತೊಳ್ಕೊಬೇಕು. ನೀವು ಎಷ್ಟು ಸತಿ ತೊಳ್ಕೊಳ್ಳೋಷ್ಟು ಆ ನೋಡಿ, ಅದು ವಾಸನೆ ಕಡಿಮೆ 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 ಆಗ್ತಾ ಬರುತ್ತೆ. ನೋಡಿದ್ದೀರಾ? ಬಟ್ಟೆಗಳು ಕರೆ ಆಗ್ಬಿಡುತ್ತೆ ಒಂದ್ಸತಿ, ಹೌದು ಪ್ರಭು. ಒಂದ್ ವಾಶಿಗೆ ಹೋಗೋದಿಲ್ಲ. ನೋಡಿ, ಆ ಸ್ಮೆಲ್ ಕೂಡ ಬಟ್ಟೆಯಲ್ಲಿ ಹಂಗೆ ಇರುತ್ತೆ. ಒಂದು ಬಟ್ಟೆಯಲ್ಲಿ ನೋಡಿ, ನೆಲದ ಮೇಲೆ ಎಣ್ಣೆ ಬಿದ್ದಿರುತ್ತೆ, ಎಣ್ಣೆಯನ್ನ ಬಟ್ಟೆಯಲ್ಲಿ ಒರೆಸ್ತೀರಿ, ಆ ಬಟ್ಟೆಯನ್ನ ನೋಡಿ ಒಗಿತೀರಿ, ಆ ಎಣ್ಣೆ, ಆ ಕೊಳೆ ಹೋಗೋದೇ ಇಲ್ಲ. ನೋಡಿರ್ತೀರಾ? ಮೊದಲನೇ ವಾಶ್ಗೆ, ಎರಡನೇ ವಾಶ್ ಮಾಡಿದಾಗ ಇನ್ನೊಂದ್ ಸ್ವಲ್ಪ ಹೋಗುತ್ತೆ, ಮೂರನೇ ಮಾಡಿದಾಗ ಇನ್ನೊಂದ್ ಸ್ವಲ್ಪ ಹೋಗುತ್ತೆ. ನೋಡಿ, ದೋಷಗಳು ಕೂಡ ಹಂಗೆ ಇರುತ್ತೆ ನಮ್ಮಲ್ಲೂ ಕೂಡ, ವೈಯಕ್ತಿಕವಾಗಿ, ಈ ಪ್ರಪಂಚದಲ್ಲಿ ಕೂಡ ಹಂಗೆ ವಾಸನೆಗಳು ಬಿಟ್ಟೋಗೋದಿಲ್ಲ. ನೋಡಿ, ಆ ವಾಸನೆಗಳೇನಾದ್ರೂ ಬಿಟ್ಟು ಹೋಗಿಲ್ವೋ, ಹಂಗೇ ಉಳ್ಕೊಂಡಿದಾವೋ, ಮತ್ತಿನ್ನೊಂದ್ ಜನ್ಮ ತಗೋಬೇಕಾಗತ್ತೆ ಅಂತ ರಾಧೇಶ್ಯಾಮ್ ಪ್ರಭು ನೆನ್ನೆ ಹೇಳ್ತಿದ್ರು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದ್ಯಾ?
ಅರ್ಥ ಆಯ್ತು. ಆಗ್ತಿದೆ ಪ್ರಭುಜಿ. ನೋಡಿ ಎಲ್ಲಿವರೆಗೂ ನೋಡಿ ಇದಕ್ಕೆ ಪರಿಹಾರನೇ ಇಲ್ಲ. ಆ ವಾಸನೆಗಳು ಪೂರ್ತಿಯಾಗಿ ಹೋಗ್ಬೇಕು ನಮ್ಮ ಕೈಯಿಂದ, ಬಟ್ಟೆಯಿಂದ. ನೋಡಿ ಇಲ್ಲಿ ಹೇಳ್ತಿರೋಂಗೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ, ಮನಸ್ಸಲ್ಲಿ ವಿಶೇಷವಾಗಿ ನೋಡಿ ಸುಪ್ತಾವಸ್ಥೆಯಲ್ಲಿ ಇದ್ಬಿಡ್ತವೆ. ಸುಪ್ತಾವಸ್ಥೆಗೆ ಇದ್ದಾಗ ಏನ್ ಮಾಡುತ್ತೆ ನೋಡಿ, ದೇಹ ನೋಡಿ, ನಾವು ಹಿಂದೆ ಚರ್ಚೆ ಮಾಡಿದ್ವಿ, ಜ್ಞಾಪಕ ಇದೆಯಾ? ಹಿಂಗೆ ಸಾಯೋ ಸಂದರ್ಭದಲ್ಲಿ ನೋಡಿ ಆ ಒಂದು ಹೂ ಸುವಾಸನೆ, ಆ ಹೂ ಎಲ್ಲೋ ಇರುತ್ತೆ, ಅದು ನಮ್ಮ ಮೂಗಿಗೆ ಬರುತ್ತೋ, ಗಾಳಿ ಅದನ್ನ ಎತ್ಕೊಂಡು ಹೋಗುತ್ತೆ. ಯಾರಾದ್ರೂ ಶ್ಲೋಕ ಓದ್ತೀರಾ? ಗಾಳಿ ನಮ್ಮನ್ನ ಹೆಂಗೆ ಆ ಸುವಾಸನೆ ತಗೊಂಡು ನಮ್ಮ ಮೂಗಿ ಹತ್ರ ತಗೊಂಡು ಬರುತ್ತೋ, ಅದೇ ತರ ನಮ್ಮ ಆಸೆಗಳು, ನಮ್ಮ ಸುಪ್ತಾವಸ್ಥೆಯಲ್ಲಿ ಇರುವಂತ ನೋಡಿ ಆಸೆಗಳು ನೋಡಿ ಇನ್ನೊಂದು ಶರೀರಕ್ಕೆ ನಮ್ಮನ್ನ ಎತ್ಕೊಂಡು ಹೋಗುತ್ತಂತೆ. ಈ ಈ ಈ ಹೋಲಿಕೆ ಭಗವದ್ಗೀತೆಯಲ್ಲಿ ಇರೋದನ್ನ ಯಾವತ್ತೂ ಮರಿಬೇಡಿ. ವಿಶೇಷವಾಗಿ ಪ್ರಾಣ ಹೋಗೋ ಸಂದರ್ಭದಲ್ಲಿ ನೋಡಿ. ಈ ಉದಾಹರಣೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದನ್ನ ನೋಡಿ ಸಾಯೋ ಸಂದರ್ಭದಲ್ಲಿ ಜ್ಞಾಪಕ ಇಟ್ಕೊಳ್ಳುವಂಥದ್ದು. ಅದನ್ನೇ ರಾಜ ಕುಲಶೇಖರ ಆಳ್ವಾರ್ ಹೇಳ್ತಾರೆ. ನೋಡಿ ಏನಂತ ಹೇಳ್ತಾರೆ ಕುಲಶೇಖರ ಆಳ್ವಾರ್? ಪ್ರಾಣ ಪ್ರಯಾಣ ಸಮಯೇ ವಾತ ಪಿತ್ತ ಕಪ ಅಲ್ವಾ ಕುತಸ್ತ್ವ ನೋಡಂತ ಹೇಳ್ತಾರೆ. ನೋಡಿ ಅದಕ್ಕೆ ಇವತ್ತು ಏನ್ ಮಾಡ್ತೀನಿ, ಇವಾಗ್ಲೇ ನಾನು ನೋಡಿ ಮಾನಸ ಹಂಸ ಪಕ್ಷ, ಹಂಸ ಪಕ್ಷಿ ಹಿಂಗೆ ಭಗವಂತನ ನೋಡಿ ಹೂವನ್ನು ನೋಡಿ ಭಗವಂತನ ಪಾದ ಕಮಲಗಳಲ್ಲಿ ಇವತ್ತೇ ಆಶ್ರಯ ತಗೊಂಡು ಇಟ್ಕೊಂಡು ಇವಾಗಿಂದನೇ. ಹರೇ ಕೃಷ್ಣ ಪ್ರಭು. ಓದ್ಲ ಪ್ರಭು. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಃ ಅದ್ವೈವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೈಃ ಕಠಾವರೋಧನ ವಿಧೌ ಸ್ಮರಣಂ ಕುತಸ್ತೆ. ಕೃಷ್ಣ, ನನ್ನ ಮನವೆಂಬ ಹಂಸಪಕ್ಷಿಯು ನಿನ್ನ ಪಾದ ಕಮಲಗಳೆಂಬ ಪಂಜರದಲ್ಲಿ ಕೂಡಲೇ ಪ್ರವೇಶಿಸಲಿ. ಮೃತ್ಯು ಬಂದಾಗ ಈ ಮಾನವ ದೇಹ ಕಫವಾತ ಪಿತ್ತ ವಿಕಾರಗಳಿಂದ ಪೀಡಿತವಾಗಿ ಕಂಠವೇ ಹೊರಡುವುದಿಲ್ಲ. ನಿನ್ನ ದಿವ್ಯನಾಮ ಸ್ಮರಣೆ ಆಗೆಲ್ಲಿ ಬಂದಿತು ಅಂತ ಹೇಳ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಇನ್ನೊಂದು ಓದ್ಲ ಪ್ರಭುಜಿ? ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ರ ಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧ ನಿವಾಶಯಾತ್. ಗಾಳಿಯು ಗಂಧವನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ ನಂಬರ್ ಹೇಳಿ ಮಾತಾಜಿ. 15:8 ಪ್ರಭುಜಿ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ ಹರೇ ಕೃಷ್ಣ ಮಾತಾಜಿ ನೋಡ್ರಿ, ತಕ್ಷಣ ಒಂದು ಶ್ಲೋಕ ಹುಡುಕಿ ಹೇಳಷ್ಟು ನೋಡಿ ಮಾತಾಜಿಯವರು ಕಲ್ತ್ಕೊಂಡಿದ್ದಾರೆ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ ಹಂಗೆ ಇದೊಂದು ವಿಜ್ಞಾನ ನಾವು ಈಗ ಚರ್ಚೆ ಮಾಡ್ತಿರುವಂತದ್ದು ನೋಡಿ, ಬಹಳ ಮುಖ್ಯ. ಜೀವನದಲ್ಲಿ ಯಾವ್ದಾದ್ರೂ ನಮಗೆ ಒಂದು ಜ್ಞಾನ, ಒಂದು ವಿಜ್ಞಾನ ನೋಡಿ ಬದುಕಲ್ಲಿ ನಿಜವಾಗ್ಲೂ ಸಹಾಯಕ್ಕೆ ಬರುತ್ತೆ, ಆಪತ್ತಿಂದ ಕಾಪಾಡುತ್ತೆ ಅಂದ್ರೆ ಈ ವಿಷಯ ಯಾರು ಎಷ್ಟು ಗಂಭೀರವಾಗಿ ತಗೊಂಡ್ರು ನನಗೆ ಗೊತ್ತಿಲ್ಲ. ಈ ಅಂಶ, ಈ ವಿಷಯ ಜೀವ ಹೋಗೋ ಸಂದರ್ಭದಲ್ಲಿ ಇದನ್ನ ಅಪ್ಲೈ ಮಾಡ್ಕೋಬೇಕು ನೋಡಿ. ಈ ತರ ನೋಡಿ ಹಂಗೆ ನೀವೇನೇ ಕಾರ್ಯ ಚಟುವಟಿಕೆ ಮಾಡಿ ಅದರಲ್ಲಿ ದೋಷ ಬರುತ್ತೆ, ಕೆಲವೆಲ್ಲನೂ ಸುಪ್ತಾವಸ್ಥೆಯಲ್ಲಿ ಇದ್ಬಿಡ್ತವೆ ನೋಡಿ. ಆ ವಾಸನೆಗಳು ಪೂರ್ತಿ ಹೋಗ್ಬೇಕು ನೋಡಿ. ಯಥಾಮಾಂ ಪ್ರಪದ್ಯಂತೆ, ನಾವು ಎಷ್ಟು ಪ್ರಯತ್ನ ಮಾಡ್ತೀವೋ ಅಷ್ಟು ನಮಗೆ ಸಹಾಯ ಸಿಗುತ್ತೆ ನೋಡಿ. ಅಂತೇಳಿ ಕಾರ್ಯ ಚಟುವಟಿಕೆಗಳನ್ನೇ ಬಿಡಕ್ ಆಗೋದಿಲ್ಲ ನೋಡಿ. ಅದನ್ನೇ ನೋಡಿ ನಿವೃತ್ತಿ ಮಾರ್ಗ ಅಂತ ಕೂಡ ಹೇಳ್ತಾರೆ ಪ್ರಭುಪಾದರಿಗೆ. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ನಾವು ವಿಡಿಯೋದಲ್ಲಿ ನೋಡಿದ್ವಿ. ಪ್ರಭುಪಾದರು ಕೊನೇ ದೇಹ ಬಿಡುವಂತ ಸಂದರ್ಭದಲ್ಲಿ ನೋಡಿ ಅವರು ಸುತ್ತು ಇದ್ದವರು ಕೇಳ್ತಾರೆ, ಏನಾದ್ರೂ ಆಸೆ ಇದೆಯಾ ನಿಮ್ಗೆ ಅಂತ ಕೇಳ್ತಾರೆ. ಪ್ರಭುಪಾದರು ಏನ್ ಹೇಳ್ತಾರೆ? ಕುಚ್ ಇಚ್ಛಾ ನಹಿ ಅಂತಾರೆ ಪ್ರಭು. ಎಲ್ಲ ಕೃಷ್ಣನ ಇಚ್ಛೆ ಅಂತ ಕೋಯಿ ಇಚ್ಛಾ ನಹಿ ಅಂತ ಹೇಳಿ, ನನ್ಗೇನು ಇಚ್ಛೆ ಇಲ್ಲ. ನೋಡಿ ಇದು ಲಾಸ್ಟ್ ಲೆಸನ್
ನೀವು ಗೂಗಲಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಪ್ರಭುಪಾದ್ ಲಾಸ್ಟ್ ಲೆಸನ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಈ ಸೀನ್ ಬರುತ್ತೆ. ಈ ಸಂದರ್ಭ ನೀವು ವಿಡಿಯೋದಲ್ಲಿ ಕೂಡ ನೋಡ್ಬೋದು. ಅವರು ವಾಯ್ಸ್ ಕೇಳಿಸ್ಕೋಬಹುದು. ನನಗೇನೂ ಇಚ್ಛೆ ಇಲ್ಲ ಅಂತ ಹೇಳಿ. ನೋಡಿ, ಇದು ಕೊನೇ ಪಾಠ ನೋಡಿ ಅವರ ಶಿಷ್ಯರಿಗೆ ಹೇಳ್ಕೊಡೋದು. ನೋಡಿ ಹಂಗೆ ನೀವು ಏನಾದ್ರೂ ದೋಷಗಳು, ಆಸೆಗಳು ಇವು ಉಳಿಸ್ಕೊಂಡಿದ್ರೆ ನೋಡಿ, ಆ ಸೂಕ್ಷ್ಮ ಶರೀರ ದೇಹ ಬಿಟ್ಟಾಗ ನೋಡಿ, ಈಗ ಮಾತಾಜಿಯವರು ಓದಿದ್ರಲ್ವಾ 15ನೇ ಅಧ್ಯಾಯದ 8ನೇ ಶ್ಲೋಕ ನೋಡಿ, ಆ ಕುಲಶೇಖರ ಆಳ್ವಾರ್ ನೋಡಿ, ಈ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ನೋಡಿ ತಗೊಂಡು ಹೋಗುತ್ತೆ ನೋಡಿ. ಹಂಗೆ ಇನ್ನೊಂದು ಶರೀರ ಪಡ್ಕೋಬೇಕಾಗತ್ತೆ. ಯಾಕೆ? ದೋಷಗಳು ಹೋಗಿರ್ಲಿಲ್ಲ ಅಲ್ವಾ. ನೋಡಿ, ನಮ್ಮ ಕಾಮ್ಯ ಕರ್ಮಗಳು ನಮ್ಮನ್ನ ಯಾವ ಮಟ್ಟಕ್ಕೆ ದೋಷಗಳಿಂದ ಕೂಡಿಸಿ ಅದನ್ನ ಅಲ್ಲೇ ಬಂಧಿಸಿ ಅದನ್ನ ಮತ್ತೆ ಕಾಡಿಸಿ ನೋಡಿ, ಪೀಡಿಸಿ ನೋಡಿ, ನಮ್ಮನ್ನ ಹೆಂಗೆ ಇಟ್ಟಿರುತ್ತೆ ಈ ಜಗತ್ತು ರಚನೆ. ಇದಂದ್ರೆ ತುಂಬಾ ಕಷ್ಟ. ಕೃಷ್ಣನಿಗೆ ಶರಣಾಗ್ಬೇಕು, ಕೃಷ್ಣನೇ ದಾರಿ ತೋರಿಸ್ಬೇಕು, ಕೃಷ್ಣನ ಭಕ್ತರು ನಮ್ಮ ನೆರವಿಗೆ ಸಹಾಯಕ್ಕೆ ಬರ್ಬೇಕು. ನೋಡಿ, ಇದು ಬದುಕೋದು ಒಂದು ಕಲೆ ಆದ್ರೆ ಸಾಯೋದು ಇನ್ನೊಂದು ಕಲೆ ನೋಡಿ. ಬದುಕೋದು ಒಂದು ಕಲೆ ಆದ್ರೆ ನೋಡಿ, ಸಾಯೋದು ಇನ್ನೊಂದು ಕಲೆ ನೋಡಿ. ಯಾರಾದ್ರೂ ಗಂಭೀರವಾಗಿ ಬದುಕಿನ ಬಗ್ಗೆ ನೋಡಿ, ಮುಂದಿನ ಭವಿಷ್ಯದ ಬಗ್ಗೆ ಮುಂದೆ ಹೆಂಗಪ್ಪ ಅಂತ ಯೋಚನೆ ಮಾಡೋರು ನೋಡಿ, ಇವುಗಳ ಬಗ್ಗೆ ಎಲ್ಲ ಚಿಂತಿಸ್ಬೇಕು. ಎಲ್ಲ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತವಾಗಿದ್ದಾವೆ ಅಂತ ಹೇಳಿ ಅವುಗಳನ್ನ ಬಿಟ್ಬಿಡಕ್ಕಾಗೋದಿಲ್ಲ ನೋಡಿ. ನಮ್ಮ ಮಾನವ ಪ್ರಯತ್ನ ಏನಿದೆಯೋ ನೋಡಿ, ಬದುಕಕ್ಕೆ ಒಬ್ಬ ರೈತ ಒಂದು ಅನ್ನ ಬೆಳಿಬೇಕು ಅಂದ್ರೇನು ಕೂಡ ನೋಡಿ, ಈ ತರದ ಎಷ್ಟೋ ಸವಾಲುಗಳು ಎದುರಿಸ್ಬೇಕಾಗತ್ತೆ ನೋಡಿ. ಯಾರು ನೋಡಿ, ಈಗ ಅರ್ಜುನ ಕುರುಕ್ಷೇತ್ರ ಯುದ್ಧದಲ್ಲಿ ಏನ್ ಮಾಡ್ತಿದ್ದಾನೆ? ಕೊಲೆಗಳು ಮಾಡ್ತಿದ್ದಾನೆ. ಪ್ರಾರಂಭದಲ್ಲಿ ಅವನು ಏನ್ ಅನ್ಕೊಂಡಿದ್ದ? ನಿಷ್ಕ್ರಿಯಾಶೀಲವಾಗಿ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಡೋದು, ಕಾಡಿಗೆ ಹೋಗ್ಬಿಡೋದು, ಯುದ್ಧ ಬೇಡ ಅಂತ ಹೇಳೋದು ನೋಡಿ. ಇವುಗಳೆಲ್ಲ ಹಿಂಗ್ ಮಾಡಿದ್ರೆ ಏನೇನೋ ಆಗತ್ತೆ. ಆರ್ಥಿಕ ಸಮಸ್ಯೆ, ಕೌಟುಂಬಿಕ, ಸಾಮಾಜಿಕ ನೋಡಿ, ಏನೇನೋ ಸಮಸ್ಯೆಗಳು ಬಂದ್ಬಿಡುತ್ತೆ. ಪಿತ್ರೋದಕವನ್ನು ಅರ್ಪಿಸಕ್ಕೆ ಯಾರು ಇರೋದಿಲ್ಲ. ಕುಲಸ್ತ್ರೀಯರೆಲ್ಲರೂ ನೋಡಿ ಕಲುಷಿತರಾಗ್ತಾರೆ ನೋಡಿ. ಈ ವರ್ಣ ಸಂಕರ ಆಗ್ಬಿಡುತ್ತೆ ನೋಡಿ. ಈ ತರದೆಲ್ಲ ವಾದ ಮಾಡ್ತಿರ್ತಾನೆ ನೋಡಿ. ಅದೆಲ್ಲ ನೋಡಿ, ದೋಷಗಳ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ ಅರ್ಜುನ ನೋಡಿ. ಹಂಗಾಗಿ ಬಿಟ್ಬಿಡೋ ಅಂತ ಪ್ಲಾನ್ ಮಾಡ್ತಿರ್ತಾನೆ ಅರ್ಜುನ ನೋಡಿ. ಕೃಷ್ಣ ನೋಡಿ ಆಗ ಭಗವದ್ಗೀತೆ ಹೇಳೋದು ನೋಡಿ, ಇದೇ ಸಾಲನ್ನ 1ನೇ ಅಧ್ಯಾಯಕ್ಕೆ ಹೋಲಿಸ್ಕೊಬಹುದು ನೋಡಿ. ಈ ಉಪಸಂಹಾರ, ಈ ಅಧ್ಯಾಯನೇ ಉಪಸಂಹಾರ ನೋಡಿ. ಹಿಂದಿಂದೆಲ್ಲಾನು ಇಲ್ಲಿ ರಿವೈಸ್ ಆಗ್ತಾ ಇದೆ ನೋಡಿ. ಅರ್ಜುನ ಈ ಒಂದು ಸ್ಥಿತಿಲಿದ್ದ. ಈ ಯುದ್ಧ ಮಾಡೋದು ಅಂದ್ರೆ ಇದು ದೋಷಯುಕ್ತವಾದದ್ದು, ಯುದ್ಧ ಮಾಡದೇ ಇರೋದೇ ಉತ್ತಮ ಅಂತ ಅಂದ್ಕೊಂಡು. ಇನ್ ಕೆಲವರು ಏನ್ ಮಾಡ್ತಾರೆ? ಇನ್ನು ಕೆಲವರು ಮಹಾಚಿಂತಕರು ಯಜ್ಞ, ದಾನ, ತಪಸ್ಸುಗಳನ್ನ ಬಿಡಲೇಬಾರದು ಎಂದು ಹೇಳ್ತಾರೆ ನೋಡಿ. ಈ ಅಭಿಪ್ರಾಯ ಕೂಡ ಇದೆ ನೋಡಿ. ಕೃಷ್ಣ ಭಗವದ್ಗೀತೆಯಲ್ಲಿ ಆತನು ಹೇಳುವಂತ ಸಿದ್ಧಾಂತ ಪ್ರತಿಪಾದಿಸುವಂಥದ್ದು ನೋಡಿ. ಗೀತಾಚಾರ್ಯ ವಿಶ್ವಗುರು ಆಗಿ ತನ್ನದೇ ಹೇಳೋದಿಲ್ಲ. ಆಗಿನ ಕಾಲದಲ್ಲಿ ಇದ್ದಂತ ವಿದ್ವಾಂಸರುಗಳ ಅಭಿಪ್ರಾಯಗಳನ್ನು ಕೂಡ ಹೇಳಿ ಅರ್ಜುನನಿಗೆ ಬಹು ಆಯ್ಕೆಗಳನ್ನ ಇಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬರೀತಾರೆ ನೋಡಿ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಂದ್ರೆ MCQ ಅಂತ ಹೇಳ್ತಾರೆ, ಮಲ್ಟಿಪಲ್ ಚಾಯ್ಸ್ ಹೇಳ್ತಾರೆ ನೋಡಿ. ಆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಎಲ್ಲಾನು ಕರೆಕ್ಟ್ ಇರುತ್ತಾ? ಇಲ್ಲ ಪ್ರಭು. ಅಲ್ಲ ನೋಡಿ, ಒಂದು ಕರೆಕ್ಟ್ ಇರುತ್ತೆ. ಅದು ಯಾವುದು ಅಂತ ಹೇಳಿ ಗುರುಗಳ ಮಾರ್ಗದರ್ಶನ ತಗೊಂಡು ಶಾಸ್ತ್ರಗಳ ಪ್ರಕಾರ ನಡಿ ನೋಡಿ. ಅದಕ್ಕೆ ಈ ಭಗವದ್ಗೀತೆ, ಭಾಗವತಂ, ಪ್ರಭುಪಾದರ ಸಂಸ್ಥೆ ಇದೆಲ್ಲ ಇರೋದು ಅದಕ್ಕೆ. MCQ ನಮ್ಮ ಮುಂದೆ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಮುಂದೆಗಡೆ. ಅದರಲ್ಲಿ ಸರಿಯಾದನ್ನ ಆಯ್ಕೆ ಮಾಡ್ಬೇಕು ನೋಡಿ. ನೆನ್ನೆ ಒಂದು ಪ್ರವಚನ ಕೇಳ್ತಾ ಇದ್ದೆ ನೋಡಿ. ಅದರಲ್ಲಿ ಪಿತೃಗಳ ಪೂಜೆ ಮಾಡುವಂಥದ್ರ ಬಗ್ಗೆ, ಪಿತೃಪಕ್ಷ ಅಲ್ವಾ, ನಿನ್ನೆಯಿಂದ ಪ್ರವಚನದಲ್ಲಿ ಒಬ್ರು ಆಚಾರ್ಯರು ಏನ್ ಹೇಳ್ತಿದ್ರು ಅಂದ್ರೆ ನೋಡಿ, ಪಿತೃ ದೇವತೆಗಳ ಪೂಜೆಯನ್ನ ಮೊದಲನೇ ಸರ್ತಿ ಯಾರಿಗೆ ಹೆಂಗೆ ಹೇಳಿದ್ರು ಅಂತ ನೋಡಿ ವಿಷಯ ನೋಡಿ. ಜನಮೇಜಯರು ವೈಶಂಪಾಯನರಿಗೆ, ಅವರ ಶಿಷ್ಯ ಜನಮೇಜಯನಿಗೆ
ನೋಡಿ ಈ ವಿಚಾರ ಹೇಳ್ತಿರ್ತಾರೆ, ಪಿತೃಗಳ ಪೂಜೆ ಬಗ್ಗೆ ಹೇಳ್ತಿರ್ತಾರೆ. ಅದರಲ್ಲಿ ಅವರು ಎಲ್ಲಿಂದ ಕೇಳಿ ತಿಳ್ಕೊಂಡಿರ್ತಾರೆ, ಇದು ಯಾರಿಂದ ಮೊದಲು ಸಿಕ್ತು ಅಂತ ಅಲ್ಲಿ ಚರ್ಚೆ ಬರುತ್ತೆ. ನೋಡಿ ಅಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜ ಯುಧಿಷ್ಠಿರನಿಗೆ ಬೋಧಿಸಿದಂತ ಈ ಪೂಜಾ ವಿಧಾನ ಪಿತೃ ಪಕ್ಷದ ಬಗ್ಗೆ ಹೇಳ್ಕೊಟ್ಟಿರ್ತಾರೆ. ಅವ್ರಿಗೆ ಆ ಭೀಷ್ಮಾಚಾರ್ಯರು ಯಾರಿಂದ ಕೇಳಿರ್ತಾರೆ ಅಂದ್ರೆ ಮಾರ್ಕಂಡೇಯ ಋಷಿಗಳಿಂದ ಕೇಳಿ. ಅವರು ಯಾರಿಂದ ಕೇಳಿರ್ತಾರೆ ಅಂದ್ರೆ ಸನತ್ ಕುಮಾರ ಚತುರ್ಕುಮಾರರಿಂದ ಕೇಳಿರ್ತಾರೆ. ನೋಡಿ ಈ ತರದ್ದು ನೋಡಿ ಒಂದು ಸಂಭಾಷಣೆ ಪಿತೃದೇವತೆಗಳ ಬಗ್ಗೆ. ನೋಡಿ ಅಲ್ಲಿ ಆ ಆ ಒಂದು ಭೀಷ್ಮಾಚಾರ್ಯರು ಯಾವ ಸಂದರ್ಭದಲ್ಲಿ ಈ ವಿಷಯ ಜ್ಞಾನ ತಿಳುವಳಿಕೆ ಪಡ್ಕೊಂಡ್ರು ಅನ್ನುವಂಥದ್ದು ಒಂದು ಬರುತ್ತೆ. ಭೀಷ್ಮಾಚಾರ್ಯರು ಪಿತೃ ಪೂಜೆ ಮಾಡಕ್ಕೆ ಅವರು ತರ್ಪಣವನ್ನ ಅರ್ಪಣೆ ಮಾಡ್ಬೇಕಾದ್ರೆ ಅವರು ತರ್ಪಣ ಅರ್ಪಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರಪ್ಪ ಶಂತನು ಮಹಾರಾಜನ ಕೈ ಬರುತ್ತೆ. ಆ ತರ್ಪಣನ ನನ್ನ ಕೈಗೆ ಅರ್ಪಿಸು ಅಂತ ಬರುತ್ತೆ. ನೋಡಿ ಅವರು ಭೂಮಿ ಮೇಲೆ ಇಟ್ಟು, ನೀವು ನೋಡಿರ್ತೀರಲ್ವಾ ತರ್ಪಣ ಹೇಗೆ ಅರ್ಪಿಸ್ತಾರೆ ನೋಡಿದ್ದೀರಾ? ದರ್ಬೆ ಇಟ್ಟನ್ನು ದರ್ಬೆ ಮೇಲೆ ಕೊಡ್ತಾರೆ. ನೋಡಿಲ್ಲ ಅಂದ್ರೆ ಈ ಸರ್ತಿ ನೋಡಿ, ನಿಮ್ಮ ಕುಟುಂಬದಲ್ಲಿ ಎಲ್ಲ ಗಂಡ್ಮಕ್ಳ ಕೈಯಲ್ಲಿ ತರ್ಪಣ ಮಾಡಿಸಿ. ಈ 15 ದಿನದ ಒಳಗಡೆ, ಈ 14 ದಿನ, ನೆನ್ನೆ ಒಂದ್ ದಿನ ಹೋಯ್ತು. ನೋಡಿ ನಾನು ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ಕೇಳಿಸ್ಕೊಂಡ್ರೆ ನನ್ನ ರಿಕ್ವೆಸ್ಟ್? ಇನ್ನೊಂದ್ಸಲ ಹೇಳಿ ಪ್ರಭುಜಿ. ನಿಮ್ ಮನೆಯಲ್ಲಿರೋ ಗಂಡ್ ಮಕ್ಳ ಕೈಯಲ್ಲಿ, ಮನೆಯಲ್ಲಿ ಯಾರೋ ಹಿರಿಯರು ಇರ್ತಾರಲ್ವಾ ಅವ್ರ ಕೈಯಲ್ಲಿ ತರ್ಪಣ ಕೊಡಿಸಿ. ಈ 15 ದಿನದ ಒಳಗಡೆ ನಿಮ್ಮ ಪೂರ್ವಿಕರಿಗೆ ತರ್ಪಣ ಕೊಡಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಆ ತರ್ಪಣ ಕೊಡೋ ವಿಧಾನ ಹೇಗೆ ಅಂದ್ರೆ, ನೋಡಿ ದರ್ಬೆ ಹುಲ್ಲಿಟ್ಟು, ದರ್ಬೆ ಹುಲ್ಲು ಮೇಲೆ ನೋಡಿ ಕೈಯಲ್ಲಿ ಎಳ್ಳು ಇಟ್ಕೊಂಡು ನೋಡಿ ನೀರು ಅರ್ಪಿಸ್ತಾ, ಆ ಎಳ್ಳು ನೀರು ತಿಲಾಂಜಲಿ ಅಂತ ಹೇಳ್ತಾರೆ, ಅದನ್ನ ದರ್ಬೆ ಹುಲ್ಲು ಮೇಲೆ ಹಾಕಿಸ್ಬೇಕು. ಇದು ವಿಧಾನ. ನೋಡಿ ಅದನ್ನ ಮಂತ್ರ ಹೇಳ್ತಾ ನೋಡಿ ಅರ್ಪಣೆ ಮಾಡೋದು. ನೋಡಿ ತರ್ಪಣೆ ಮಾಡ್ತಿದ್ದೀನಿ ಅಂತ ಹೇಳಿಸಿ ಮಾಡೋದು. ಅವ್ರ ಹೆಸರುಗಳೆಲ್ಲ ಹೇಳಿ, ಒಬ್ಬೊಬ್ಬರ ಹೆಸರುಗಳು ಹೇಳಿ ನೋಡಿ ತರ್ಪಣ ಕೊಡೋದು. ಈ ತರ ತರ್ಪಣ ಕೊಡ್ತಿದ್ದಾಗ ಶಂತನು ಮಹಾರಾಜ ಬಂದು ಕೈ ಎಡ್ತಾನಂತೆ. ಈಗ ಭೀಷ್ಮಾಚಾರ್ಯರ ಅವ್ರ ಕೈಗೆ ತರ್ಪಣ ಕೊಡ್ಬೇಕೋ ಕೊಡಬಾರ್ದು? ಕೊಡ್ಬೇಕು ಪ್ರಭುಜಿ. ನೋಡಿ ಅವ್ರ ಕೈಯಾರೆ ಕೇಳ್ತಿದ್ದಾರೆ, ಕೈ ಎಡ್ತಿದ್ದಾರೆ. ನೋಡಿ ಇದಕ್ಕೆ ಏನು ದೇಹ ಅವ್ರಿಗೆ ಗೊತ್ತು. ಭೀಷ್ಮಾಚಾರ್ಯರಿಗೆ ಅವ್ರ ಅಪ್ಪನ ಕೈ ತುಂಬಾ ಚೆನ್ನಾಗ್ ಗೊತ್ತು. ನೋಡಿ ತಾಯಂದ್ರಿಗೆ ಅವ್ರ ಮಕ್ಕಳ ಕೈ ಈಗ ಒಂದು ಈ ತರದ ಪ್ರೈಮರಿ ಸ್ಕೂಲಲ್ಲಿ ಈ ತರ ಒಂದು ಆಟ ಆಡಿಸ್ತಾರೆ ನೋಡಿ. ಅವರ ಮಕ್ಕಳ ಕಾಲುಗಳನ್ನ ನೋಡಿ ಆ ಮಗುನ್ ಗುರ್ತಿಸೋದು, ಈ ತರದ ಒಂದು ಆಟ. ನಾನು ಹೇಳಿದ ಅರ್ಥ ಆಗ್ತಿದ್ಯಾ? ಬೇಬಿ ಸಿಟ್ಟಿಂಗ್ ಸ್ಕೂಲಲ್ಲಿ ಆ ಮಕ್ಕಳನ್ನೇ ತೋರ್ಸೋದು, ದೇಹ ತೋರ್ಸಲ್ಲ, ಅಥವಾ ಕೈಗಳು ತೋರ್ಸೋದು. ಹಿಡ್ಕೊಳ್ಳೋದು ಹೇಳ್ತಾರೆ ಪ್ರಭುಜಿ, ಹಿಡಿಬಹುದು ಪ್ರಭುಜಿ. ಕೈ ಮುಟ್ಟಿ ನೋಡಿ ಇದು ನನ್ ಮಗುನ ಅಂತ, ಯಾವ ಮಗು ಅಂತ ಹೇಳೋದು. ನೋಡಿ ಭೀಷ್ಮಾಚಾರ್ಯರು ಅವ್ರ ಅಪ್ಪನ ಕೈ ಗುರ್ತಿಸ್ತಾರೆ, ಕೈ ಬರುತ್ತೆ, ಕೇಳ್ತಾರೆ ನನಗೆ ತರ್ಪಣ ಕೊಡು ಅಂತ ಕೈ ಇಡ್ತಾರೆ. ನೋಡಿ ಈಗ ನೀವೆಲ್ಲ ಹೇಳ್ತಿದ್ದೀರಿ, ಕೊಡ್ಬೇಕೋ ಕೊಡ್ಬಾರ್ದು? ಕೈಗೆ ಅವ್ರಪ್ಪ ಬಂದು ಕೇಳ್ತಿದ್ದಾರೆ ತರ್ಪಣ ಕೊಡು ಅಂತ, ಕೊಡ್ಬೇಕೋ ಕೊಡ್ಬಾರ್ದು? ಕೊಡ್ಬೇಕು ನೋಡಿ ಎಲ್ಲರೂ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ, ಯಾರು ಕೊಡ್ಬಾರ್ದು ಅಂತಾನೆ ಹೇಳ್ತಾ ಇದ್ದಾರೆ. ಈ ಕೊಡ್ಬೇಕು ಅಂದಿದ್ರೆ ನನ್ಗೆ ಪ್ರಶ್ನೆನೇ ಹೇಳ್ತಿರ್ಲಿಲ್ಲ. ಅಂದ್ರೆ ಅವರು ಡೈರೆಕ್ಟ್ ಆಗಿ ಅವ್ರು ಕೊಡ್ಬಾರ್ದಲ್ವಾ ಪ್ರಭು? ಕೊಡ್ಬಾರ್ದಂತೆ, ಅದನ್ನ ಪರೀಕ್ಷೆ ಮಾಡಕ್ಕೆ ಬಂದಿದ್ದಾರೆ ಅವರು. ಶಾಸ್ತ್ರಗಳಲ್ಲಿ ಅವರು ಹೇಳ್ತಾರೆ, ನಿಮ್ ಕೈಗೆ ನಾನು ಕೊಡಲ್ಲ ಅಂತಾರ. ನೋಡಿ ತರ್ಪಣವನ್ನ ನಾನು ಇಷ್ಟೊತ್ತಿಗೆ ಹೇಳಿದ್ನಲ್ಲ, ಇದನ್ನ ಅವ್ರ ಕೈ ಕೊಡೋದಿಲ್ಲ, ಪಿತೃ ದೇವತೆಗೆ ಕೊಡ್ಬೇಕಲ್ವಾ ಪ್ರಭು? ನೋಡಿ ಅವ್ರ ಕೈ ಕೊಡೋದಿಲ್ಲ. ಮತ್ತೆ ಅವ್ರು ಕೇಳ್ತಾರೆ, ಯಾಕೆ ನಾನೇ ಸ್ವಯಂ, ನೋಡಿ ನನಗೆ ನೀನು ತರ್ಪಣ ಅರ್ಪಿಸ್ತಿದ್ಯಾ, ನಾನೇ ಬಂದು ಸ್ವತಃ ಕೈಯಾರೆ ಸ್ವೀಕರಿಸ್ತಿದ್ದೀನಿ, ನನಗೆ ಕೊಡ್ತಿಲ್ವಲ್ಲ ನೀನು? ನೋಡಿ ಅದಕ್ಕೆ ಅವ್ರು ನೋಡಿ ಅದು ಶಾಸ್ತ್ರದಲ್ಲಿ ಆತರ ಬರ್ದಿಲ್ಲ, ಆತರ ಉಲ್ಲೇಖ ಇಲ್ಲ. ಶಾಸ್ತ್ರದಲ್ಲಿ ಏನ್ ಹೇಳಿದರೆ, ತರ್ಪಣ ಏನ್ರ ಮೇಲೆ ಏನಕ್ಕೆ ಕೊಡ್ಬೇಕು? ದರ್ಬೆ ಹುಲ್ಲು ಅಂದ್ರೆ ಏನು? ದರ್ಬೆ ಹುಲ್ಲು ಅಂದ್ರೆ ಏನು? ವಿಷ್ಣುವಿನ ರೋಮದ್ದು. ವೆರಿ ಗುಡ್. ವರಾಹ ಸ್ವಾಮಿಯ ಕೂದಲು,
ನೋಡಿ, ಕೂದಲು ರೋಮ ನೋಡಿ, ಅದು ವಿಷ್ಣು ಪಾದದ ಸಂಕೇತ ನೋಡಿ. ಅದರ ಮೇಲೆ ವಿಷ್ಣು ಪಾದಕ್ಕೇ ಅರ್ಪಣೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ ನೋಡಿ. ಅವರು ಸ್ವತಃ ಅವ್ರ ಅಪ್ಪನೇ ಬಂದು ಕೈ ಎಟ್ಟಿದ್ರೆ ಅದಕ್ಕೆ ಕೊಡಲ್ಲ. ಅವ್ರ ಅಪ್ಪಗೆ ಹೇಳ್ತಾರೆ, ನೀನ್ ನನ್ನ ಅಪ್ಪನೇ ಇರ್ಬಹುದು, ನೀನ್ ಕೈ ಎಡ್ತಿರ್ಬಹುದು, ನಾನು ನಿನ್ನ ಕೈಗೆ ಕೊಡೋದೆ. ಮತ್ತೆ ಎಲ್ಲಿ ಕೊಡ್ತೀನಿ? ವಿಷ್ಣುಗೆ ಅರ್ಪಿಸ್ತೀನಿ. ನೋಡಿ, ಆ ದರ್ಬೆ ಹುಲ್ಲಿಟ್ಟು ದರ್ಬೆ ಹುಲ್ಲು ಮೇಲೆ ಅರ್ಪಣೆ ಮಾಡಿ ನಿಮಗೆ ಅರ್ಪಣೆ ಮಾಡ್ತೀನಿ ನೋಡಿ. ಅದನ್ನೇ ಪ್ರಸಾದ ಅಂತ ಹೇಳಿದ್ರೆ ಹಂಗೇನೆ ನೋಡಿ. ಯಾವಾಗ ಅದು ನೈವೇದ್ಯ ಆದ್ಮೇಲೆ ಅದು ತಿನ್ನಕ್ಕೆ ಯೋಗ್ಯ ಆಗತ್ತೆ ನೋಡಿ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ನೋಡಿ, ಅವರಪ್ಪ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ, ಏನು ಅರ್ಪಣೆ ಮಾಡದೇನೆ ಭಗವಂತನಿಗೆ ಅರ್ಪಿಸದೆ ತಿನ್ಬಾರ್ದು. ಒಂದ್ ಸಂದರ್ಭದಲ್ಲಿ ನೋಡಿ, ಮಾವಿನ ಹಣ್ಣು ತಿನ್ಬಿಡ್ತಾರೆ. ಅವರಪ್ಪ ಬಂದು ಕೇಳ್ತಾರೆ, ಅವ್ರೇನು ಬೈಯೋದು ಇಲ್ಲ ನೋಡಿ, ಈ ತರ ತಿನ್ಬಾರ್ದಿತ್ತಲ್ವಾ, ನಾನು ಹೇಳಿದ್ರೆ ನೀನ್ ತಿನ್ಬಿಟ್ಟಿದೀಯಾ ನೋಡಿ. ಅವ್ರು ಇಡೀ ಲೈಫ್ ಲಾಂಗ್ ಮಾವಿನ ಹಣ್ಣು ತಿನ್ನಲ್ಲ ನೋಡಿ. ಇದು ದೋಷಯುಕ್ತ ಆಗ್ಬಿಡ್ತು. ಈಗ ಏನದು? ಮಾವಿನ ಹಣ್ಣು ತಿಂದಿದ್ದು ವಿಷ್ಣುಗೆ ಅರ್ಪಿಸದೆ ತಂದದ್ದು ದೋಷಯುಕ್ತ ಆಗ್ಬಿಡ್ತು. ಈಗ ದೋಷದ ಪರಿಹಾರ ಏನಂದ್ರೆ, ಅವರು ಲೈಫ್ ಲಾಂಗ್ ಯಾವತ್ತೂ ಮಾವಿನ ಹಣ್ಣು ತಿನ್ನಲ್ಲ ನೋಡಿ. ಹಂಗೆ ತರ್ಪಣೆ ಅರ್ಪಿಸೋದು ಮೊದಲು ವಿಷ್ಣುಗೆ ಅರ್ಪಿಸ್ಬೇಕು. ವಿಷ್ಣು ಆ ದರ್ಬೆ ಹುಲ್ಲಿಗೆ ಅರ್ಪಿಸ್ಬೇಕು. ಅದು ವಿಷ್ಣುವಿನ ಸಂಕೇತ, ವಿಷ್ಣು ಅದು. ಅದನ್ನ ಇವರು ಸ್ವೀಕರಿಸ್ಬೇಕು. ಪಿತೃಗಳಿಗೆ ನೇರವಾಗಿ ಕೈ ಅಡ್ಡಿದ್ರೆ, ಈಗ ನೀವು ಅಡುಗೆ ಭಗವಂತನಿಗೆ ರಾಜಭೋಗ ತಯಾರಿಸ್ತಾ ಇರ್ತೀರಿ, ಮಧ್ಯದಲ್ಲಿ ಯಾರಾದ್ರೂ ಬಂದು ಸ್ವಲ್ಪ ಟೇಸ್ಟ್ ತಿನ್ನಕ್ ಬಂದ್ರೆ ನೀವು ಬಿಡ್ತೀರಾ? ಬಿಡಲ್ಲ ನೋಡಿ. ತರ್ಪಣನು ಹಂಗೇನೆ, ಶಾಸ್ತ್ರ ಪ್ರಕಾರ ನೋಡಿ. ಶಾಸ್ತ್ರದಲ್ಲೂ ಉಲ್ಲೇಖ ಇದೆ, ನೀನು ಬಂದು ನೇರವಾಗಿ ಕೇಳಿದ್ರೂ ಕೂಡ ನಾನು ಕೊಡೋದಿಲ್ಲ. ನಾನು ಇದಕ್ಕೆ ಆ ಹುಲ್ಲಿಗೆ, ದರ್ಬೆ ಹುಲ್ಲಿಗೆ ಅರ್ಪಣೆ ಮಾಡ್ತೀನಿ, ಅದರ ಮೇಲೆ ಇಡ್ತೀನಿ. ಅದರ ಮೇಲೆ ಇಟ್ಟದ್ದನ್ನ ವಿಷ್ಣುಗೆ ಅರ್ಪಿಸಿದನ್ನ ನೀನ್ ತಗೋ. ಇದು ವಿಧಿ, ಇದು ಮಾಡ್ಬೇಕಾಗಿರೋ ರೀತಿ ನೋಡಿ. ಇದು ಭೀಷ್ಮಾಚಾರ್ಯರು ಎಂತ ಮಹಾತ್ಮರು ನೋಡಿ. ಇದನ್ನು ಕೇಳಿ ಶಂತನು ಮಹಾರಾಜನಿಗೆ ದುಃಖ ಆಗುತ್ತೋ ಸಂತೋಷ ಆಗುತ್ತೋ? ಸಂತೋಷ ಆಗುತ್ತೆ. ಸಂತೋಷನೇ ಆಗುತ್ತೆ. ತಪ್ಪುನ ಸರಿ ಮಾಡಿದ್ರಲ್ಲ. ತಪ್ಪಲ್ಲ, ಅವ್ರು ಬಂದದ್ದೇ ಪರೀಕ್ಷೆ ಮಾಡಕ್ಕೆ. ಶಂತನು ಮಹಾರಾಜನಿಗೆ ಗೊತ್ತಿಲ್ಲದೆ ಅವರೇ ತಪ್ಪು ಮಾಡಕ್ಕೆ ಬಂದಿರ್ಲಿಲ್ಲ. ಮಗನು ಎಷ್ಟು ಶಾಸ್ತ್ರಗಳನ್ನ ತಿಳ್ಕೊಂಡಿದ್ದಾನೆ, ಶಾಸ್ತ್ರಗಳನ್ನ ಅನುಸರಿಸ್ತಾನೆ ಅನ್ನುವಂಥದ್ದನ್ನ ನೋಡಿ. ಪರೀಕ್ಷೆ ಅವ್ರಿಗೆಲ್ಲ ನಮಗೋಸ್ಕರ ಹೇಳ್ಕೊಡಕ್ಕೆ ಬಂದಿದೆ ನೋಡಿ. ಹಿಂಗಂತೆ ನೋಡಿ. ಹಂಗೆ ನಾವು ಮಾಡುವಂತ ವಿಧಿವಿಧಾನಗಳು ಕೆಲವೆಲ್ಲ ದೋಷಯುಕ್ತವಾಗ್ಬಿಡ್ತವೆ. ನಾವು ಏನೋ ಮಾಡಕ್ ಹೋಗಿ ಏನೋ ಮಾಡ್ತೀವಿ. ಇದ್ರ ಬಗ್ಗೆ ನಮ್ಗೆ ಎಚ್ಚರಿಕೆ ಇರಬೇಕು ಅನ್ನೋದು ವಿಚಾರ ನೋಡಿ. ಹಂಗಂತೇಳಿ ನಾನು ಅರ್ಪಣೆನೇ ಕೊಡದೆ ಸುಮ್ಮನೆ ಇದ್ಬಿಡ್ತೀನಿ ಅಂತ ಇರಕ್ಕಾಗತ್ತಾ? ಅಲ್ವಾ ನೋಡಿ. ಇವೆಲ್ಲ ನೋಡಿ, ತರ್ಪಣ ಕೊಡೋದು ಪಿತೃಗಳಿಗೆ ನೋಡಿ, ಪಿತೃಪಕ್ಷದಲ್ಲಿ ವಿಶೇಷವಾಗಿ ಅವ್ರಿಗೆ ಸದ್ಗತಿ ಸಿಗ್ಲಿ ಅಂತ ಹೇಳೋದು ನೋಡಿ. ಇದೆಲ್ಲ ಯಾಕೆ ಮಾಡ್ಬೇಕು ಅಂತ ಇವತ್ತು ಪ್ರವಚನ ಇದೆ. ಸರ್ವಪವನ ಪ್ರಭು ಹೇಳ್ತಾರೆ. ಇದೆಲ್ಲ ವೈಯಕ್ತಿಕವಾಗಿ ನೋಡಿ, ನಮ್ಮ ಅನುಕೂಲಕ್ಕೂ ಕೂಡ ಇದರಿಂದ ನಮಗೆ ತುಂಬಾ ಒಳ್ಳೇದಾಗತ್ತೆ. ಏನೇನು ಒಳ್ಳೇದಾಗತ್ತೆ ಅಂತ ಹೇಳಿ ಇವತ್ತು ತಿಳ್ಕೊಳ್ತೀರಿ ನೋಡಿ. ಹಂಗಾಗಿ ನೋಡಿ, ಪಿತೃಪಕ್ಷ ಅಂತ ಒಂದು ಒಳ್ಳೆ ಈ ತರ ಸಂದರ್ಭಗಳು ನೋಡಿ, ಪಿತೃಗಳ ಕೃಪೆ ನೋಡಿ. ಭಗವದ್ಗೀತೆಯಲ್ಲಿ ಓದ್ದವರು ಕೆಲವರೆಲ್ಲ ಇಸ್ಕಾನ್ ಭಕ್ತರು ನೋಡಿ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ನೋಡಿ. ನನಗೇ ಶರಣಾಗು, ಯಾರನ್ನು ಪೂಜಿಸ್ಬೇಡ ನೋಡಿ. ಯಾಂತಿ ದೇವ ವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾಹ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಾಮಪಿನೋ ಅರ್ಜುನ. ಈ ತರ ಶ್ಲೋಕ ಎಲ್ಲ ಉಲ್ಲೇಖ ಮಾಡಿ, ನೀನು ಪಿತೃಗಳನ್ನು ಪೂಜಿಸಿದ್ರೆ ಪಿತೃಲೋಕಕ್ಕೆ ಹೋಗ್ಬಿಡ್ತೀಯಾ, ದೇವತೆಗಳ ಪೂಜಿಸಿದ್ರೆ ದೇವತೆಗಳ ಲೋಕಕ್ಕೆ ಹೋಗ್ತೀಯಾ ನೋಡಿ. ಈ ತರದ್ದು ಹೇಳಕ್ ಹೋಗ್ತಾರೆ. ಆದ್ರೆ ಅದು ಸರಿಯಾದ ತಿಳುವಳಿಕೆ ಅದಲ್ಲ ಆಕ್ಚುಲಿ ನೋಡಿ. ಅದು ಪಿತೃ ನೋಡಿ, ಇವತ್ತು ದಿನ ನಿಮ್ಗೆ ಅರ್ಥ ಆಗುತ್ತೆ ಕ್ಲಾಸ್ ಅಟೆಂಡ್ ಮಾಡಿದಾಗ ನೋಡಿ. ಹಂಗೆ ಯಾಕೆ ಪಿತೃಗಳನ್ನ ಪೂಜಿಸ್ಬೇಕು ಅನ್ನುವಂಥದ್ದು ನೋಡಿ. ಅದು ಕಾಮ್ಯ ಕರ್ಮಗಳ ಒಂದು ಭಾಗ. ಯಾರು ಜೀವನದಲ್ಲಿ, ಈಗ ಪ್ರಭುಪಾದರು ಹೇಳಿದ್ರಲ್ಲ, ಓಯ್ ಇಚ್ಛಾ ನೈ, ಬದುಕಲ್ಲಿ ಇನ್ನೇನು ಆಸೆ ಇಲ್ಲ, ಆ ಹಂತಕ್ಕೆ ಪರಿಪೂರ್ಣ ಹೋಗಿರ್ತಾರೆ ನೋಡಿ. ಅವರು ಯಾವ ಕಾಮ್ಯ ಕರ್ಮಗಳು ಮಾಡ್ಬೇಕಾಗಿತ್ತು ನೋಡಿ. ಇದನ್ನೇ ನೋಡಿ ಮಾಧವೇಂದ್ರ ಪುರಿಯವರು ಹೇಳ್ಕೊಟ್ರು
ಮಾಧವೇಂದ್ರಪುರಿಗೆ ಏನಾದ್ರೂ ಇಚ್ಛೆ ಇತ್ತಾ? ಭೌತಿಕ ಆಸೆ, ಭೌತಿಕ ಇಚ್ಛೆ ಇಲ್ಲ ಏನ್? ಪ್ರಭು. ಇರ್ಲಿಲ್ಲ ಪ್ರಸಾದ ಪ್ರಭು. ಕೊಟ್ಟು ತಿಂತಾ ಇದ್ರು. ಯಾರಾದ್ರೂ ಪ್ರಸಾದ ಕೊಟ್ಟಿರ್ತಾರೆ. ನಾವ್ ಯಾರಾದ್ರೂ ಆ ಹಂತದಲ್ಲಿದ್ರೆ ನಾವು ಯಾರನ್ನು ಪೂಜಿಸ್ಬೇಕಾಗಿಲ್ಲ, ಕೃಷ್ಣನೊಬ್ಬನ್ ಬಿಟ್ಟು. ಅರ್ಥ ಆಗ್ತಿದ್ಯಾ ನಾ ಹೇಳ್ತಿರೋದು? ಅರ್ಥ ಆಯ್ತು ಪ್ರಭು. ಆಗ್ತಿದೆ ಪ್ರಭುಜಿ. ನಮ್ಗೇನಾದ್ರೂ ಆಸೆಗಳು ನೋಡಿ, ಭೌತಿಕ ಇಚ್ಛೆಗಳು ನೋಡಿ, ಇನ್ನು ನಾವು ಭೌತಿಕದಲ್ಲೇ ಇದ್ದೀವಿ ನೋಡಿ, ಇಲ್ಲೇ ಒದ್ದಾಡ್ತಿದೀವಿ ನೋಡಿ, ಇಂಥ ಹಂತದಲ್ಲಿ ನೋಡಿ ಎಡಬಿಡಂಗಿ ತರ ಮಾಡ್ಬಾರ್ದು ನೋಡಿ. ಅದು ಬಿಟ್ಟು ಇದು ಬಿಟ್ಟು ಅಂತರ ತರ ಆಗ್ಬಿಡ್ಬಾರ್ದು ನೋಡಿ. ಅದಕ್ಕೆ ನಮಗೆ ನಮ್ಮ ಇಸ್ಕಾನಲ್ಲಿ ನಮ್ಮ ಆಚಾರ್ಯರು ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ವೈದಿಕ ವಿಧಿ, ಭಾಗವತ ವಿಧಿ ಎರಡು ಜೊತೆಗೆ ಕೊಟ್ಟಿದ್ದಾರೆ. ಎರಡು ಜೊತೆಗೆ. ಅವಾಗ್ಲೇ ನಾನು ಹೇಳಿದ್ನಲ್ಲ, ರಾಧೇಶ್ಯಾಮ್ ಪ್ರಭು ಅವರು ಹೇಳಿದ್ದು ಬಿಳಿ ಕಲ್ಲು ಕರಿಕಲ್ಲು ನೋಡಿ. ನಾವು ಒಂದು ಹಂತದಲ್ಲಿ ಪ್ರಾರಂಭ ಮಾಡಿದಾಗ ನಾವು ಹಂಗೆ ಲೆಕ್ಕ ಹಾಕೊಂಡು ಹೋದಾಗ ಕರಿಕಲ್ಲುಗಳೇ ಜಾಸ್ತಿ ಇರ್ತವೆ. ಕಾಲಕ್ರಮೇಣ ಮುಂದೆ ಹೋಗ್ತಾ ನೀವೇ ಲೆಕ್ಕ ಹಾಕೋಬಹುದು ನೋಡಿ. ಕರಿಕಲ್ಲುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ, ಬಿಳಿ ಕಲ್ಲುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ. ಈ ತರದ ಒಂದು ದಿನ ಬರುತ್ತೆ ನೋಡಿ, ಈ ತರದ ಒಂದು ದಿನನೂ ಕೂಡ ಬರುತ್ತೆ ನೋಡಿ. ಅದಕ್ಕೋಸ್ಕರ ನಾವು ಸ್ವಲ್ಪ ತಾಳ್ಮೆ ಇರಬೇಕು ನೋಡಿ. ಈ ಭೌತಿಕ ಪ್ರಪಂಚದಲ್ಲಿ ಇದ್ದಷ್ಟು ದಿನ ನೋಡಿ ಕಾಮ್ಯ ಕರ್ಮಗಳನ್ನ ನಿಲ್ಲಿಸಬಾರ್ದು ನೋಡಿ. ಇವೇನೆಲ್ಲ ಇದಾವೋ ನೋಡಿ, ಇವುಗಳನ್ನೆಲ್ಲ ಮಾಡ್ತಾ ಬರ್ಬೇಕು. ಒಂದು ಹಂತದಲ್ಲಿ ಮಾರ್ಗದರ್ಶನದಲ್ಲಿ ನಮ್ಮ ದೋಷಗಳ ಸಂಖ್ಯೆ ಕಡಿಮೆ ಆಗತ್ತೆ ನೋಡಿ. ಈಗ ಪ್ರಸ್ತುತ ನೀವು ನೋಡ್ಬೋದು, ಯಾರಾದ್ರೂ ಭಕ್ತರು ನೋಡಿದಾಗ ಅವ್ರು ಸರಿ ಇಲ್ಲ ಅನ್ಸುತ್ತೆ. ಹೌದಾ? ನೋಡಿದಾಗ ಸರಿ ಇಲ್ಲ ಅಂತ ಕೆಲವ್ರನ್ನೆಲ್ಲ ನೋಡಿದಾಗ ಅನ್ಸುತ್ತೋ ಅನ್ಸಲ್ವೋ? ಅನ್ಸುತ್ತೆ. ಅನ್ಸುತ್ತೆ ಪ್ರಭು. ಆದ್ರೆ ಅವರು ಆ ಒಂದು ದೋಷ ಮುಕ್ತದ ಒಂದು ಪ್ರಕ್ರಿಯೆ ಅಲ್ಲಿದ್ದಾರೆ. ಸ್ವಲ್ಪ ದಿನಗಳ ಹಾಗೆ ಮುಂದೆ ಹೋದ್ರೆ ಅವರು ಪರಿವರ್ತನೆ ಆಗ್ತಾರೆ ಅನ್ನೋದು ಗೊತ್ತಾಗತ್ತೆ. ಸ್ವಲ್ಪ ಸಮಯ ಬೇಕು. ಡಾಕ್ಟರ್ ಹತ್ರ ನೋಡಿ, ಪೇಷಂಟ್ ಬಂದು ನೋಡಿ ಔಷಧಿ ತಗೊಂಡ ತಕ್ಷಣ ವಾಸಿ ಆಗ್ಬಿಡತ್ತ? ಟೈಮ್ ತಗೊಳುತ್ತೆ. ಇಲ್ಲ ಪ್ರಭು. ಸಮಯ ಬೇಕಾಗುತ್ತೆ. ಸ್ವಲ್ಪ ಸಮಯ ಬೇಕು ನೋಡಿ. ಔಷಧಿಗಳು ತಿಂದು ರೋಗ ವಾಸಿ ಆಗೋದ್ಮೇಲೆ ಔಷಧಿಗಳನ್ನು ತಿನ್ಕೊಂಡು ಜೀವನ ಪೂರ್ತಿ ತಿನ್ಬೇಕು ಅವನು? ರೋಗ ಕಂಪ್ಲೀಟ್ ಆಗಿ ವಾಸಿ ಆಗೋಗ್ಬಿಟ್ಟಿದೆ. ಇಲ್ಲ ಪ್ರಭು. ತಗೊಳ್ಳಾಗಿಲ್ಲ. ಅದೇ ತರನೇ ಕಾಮ್ಯ ಕರ್ಮಗಳು ಕೂಡ ನೋಡಿ. ಎಲ್ಲಿವರೆಗೂ ನಾವು ಕಾಮ್ಯ ಕರ್ಮಗಳಲ್ಲಿ ಅಂಟ್ಕೊಂಡಿರ್ತೀವಿ ಅಲ್ಲಿವರೆಗೂ ಅಲ್ಲಿ ದೋಷಗಳಿರ್ತವೆ ನೋಡಿ. ಒಂದು ಪ್ರಕ್ರಿಯೆ, ಒಂದು ವಿಧಾನ ನಾವು ಅನುಸರಿಸ್ಬೇಕು ನೋಡಿ. ಅದು ಶಾಸ್ತ್ರವಿದೆ. ವಿಶೇಷವಾಗಿ ನೋಡಿ ಕಾಮ್ಯ ಕರ್ಮಗಳು ನೋಡಿ, ಅದಕ್ಕೆ ಒಂದು ಭಾಗ ವೇದಗಳನ್ನ ವಿಂಗಡಿಸಿದ್ದಾರೆ. ಅದರಲ್ಲಿ ಖಂಡಗಳಾಗಿ ವಿಂಗಡಿಸಿದ್ದಾರೆ. ಜ್ಞಾನಕಾಂಡ, ಕರ್ಮಕಾಂಡ, ಉಪಾಸನ ಕಾಂಡ ಅಂತ ವೇದಗಳನ್ನ 3 ಭಾಗವಾಗಿ ವಿಂಗಡಿಸ್ತಾರೆ. ಪ್ರಾರಂಭವಾಗಿ ವಿಶೇಷವಾಗಿ ನಮ್ಮಂಥವ್ರಿಗೆ, ಪ್ರಾರಂಭಿಕರಿಗೆ ನಮಗೆ ಕಾಮ್ಯ ಕರ್ಮಗಳನ್ನು ಕೊಟ್ಟು ನೋಡಿ, ಆ ಕಾಮ್ಯ ಕರ್ಮಗಳು ನೋಡಿ ಆ ಭಾಗ ಕರ್ಮಕಾಂಡ ಅಂತ ಹೇಳ್ತಾರೆ. ಕರ್ಮಕಾಂಡದ ಭಾಗವಾಗಿ ಇವೆಲ್ಲ ಬರ್ತವೆ. ಕೆಲವೆಲ್ಲನೂ ದೋಷಯುಕ್ತವಾಗಿರ್ತವೆ ನೋಡಿ. ಕೆಲವು ಅದರಲ್ಲಿ ನೋಡಿ, ನೀವು ಇಂಥ ಒಳ್ಳೇದ್ ಮಾಡಿದ್ರೆ ಇಂಥದ್ದು ನಿಮಗೆ ಪುಣ್ಯ ಸಿಗತ್ತೆ ಅಂತ ಹೇಳೋದು, ಇದನ್ನ ಅಟ್ರಾಕ್ಟ್ ಮಾಡೋದು, ನಮ್ಮ ವಿಶ್ವಾಸ ನಂಬಿಕೆ ಜಾಸ್ತಿ ಮಾಡೋದು. ಆಮೇಲೆ ಹೋಗ್ತಾ ನೋಡಿ, ಈಗ ನಾವು ತಿಳ್ಕೊಂಡ್ವಲ್ಲ ನೋಡಿ, ಈ ತರದ್ದು ಹೋಗ್ತಾ ಮುಂದಕ್ಕೆ ನೋಡಿ, ಕೈ ತೊಳ್ಕೊಂಡ್ರೆ ಹೆಂಗೆ ಮತ್ತೆ 2ನೇ ಸರ್ತಿ 3ನೇ ಸರ್ತಿ ಕೈ ತೊಳ್ಕೊಂಡ್ರೆ ವಾಸನೆ ಕಡಿಮೆ ಆಗ್ತಾ ಬರುತ್ತೋ, ಹಂಗೆ ನಮ್ಮಲ್ಲೂ ಕೂಡ ದೋಷಗಳು ಕಡಿಮೆ ಆಗ್ತವೆ. ಮುಂದಿನ ದಿನಗಳಲ್ಲಿ ನೋಡಿ ಭಗವಂತನ ಬಗ್ಗೆನೇ ನೋಡಿ, ಪ್ರಭುಪಾದರು ಹೆಂಗೆ ಕೊನೇ ಗಳಿಗೆಯಲ್ಲಿ ಹೋಯಿ ಇಚ್ಛಾನೈ ಅಂತ ಹೇಳ್ತಾರೋ, ಬೇರಿನ್ನೇ ಆ ತರ ಒಂದು ಹಂತಕ್ಕೆ ಗುರುಕೃಷ್ಣರ ಕೃಪೆಯಲ್ಲಿ ಬರ್ತೀವಿ. ಅದಕ್ಕೆ ಸಮಯ ಬೇಕು ನೋಡಿ. ಔಷಧಿ ಇವತ್ತು ತಿನ್ನಕ್ ಶುರು ಮಾಡಿದ ತಕ್ಷಣ ಹಂಗೆ ವಾಸಿ ಆಗ್ಬಿಡೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಇಲ್ಲಿದ್ದಷ್ಟು ದಿನ ಯಜ್ಞ ದಾನ ತಪಗಳನ್ನ ಬಿಡಬಾರ್ದು. ಆ ಯಜ್ಞ ವಿಧಾನಗಳಲ್ಲಿ ಕೆಲವು ಸತಿ ದೋಷಪೂರ್ಣವಾಗಿರ್ತವೆ. ಆ ತಪಸ್ಸುಗಳಲ್ಲೂ ಕೂಡ, ದಾನಗಳಲ್ಲೂ ಕೂಡ ನೋಡಿ. ಅದು ಈಗ ಹೇಳಿದ್ನಲ್ಲ, ಕರಿಕಲ್ಲು ಬಿಳಿ ಕಲ್ಲು. ಮುಂದಿನ ದಿನಗಳಲ್ಲಿ ನೋಡಿ ಇದೇ ತರ
ನೋಡಿ ಮಾಡ್ತಾ ಹೋದಾಗ ನೋಡಿ ಶಾಸ್ತ್ರಗಳನ್ನು ಓದ್ಕೊಂಡು ಭಕ್ತರ ಸಂಘದಲ್ಲಿ ನೋಡಿ ಭಜನ ಕ್ರಿಯೆಗಳನ್ನ ಮಾಡ್ತಾ ಹೋದಾಗ ಅನರ್ಥಗಳು ಅಂದ್ರೆ ಅರ್ಥನೇ ಇಲ್ದಿರುವಂತ ವೇಸ್ಟ್ ಬೇಡದೇ ಇರುವಂತದ್ದು ಏನಿರ್ತವೋ ಅವನ ಒಂದು ಹಂತಕ್ಕೆ ಬಿಡ್ತಾ 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 ಪೂರ್ತಿ ಬಿಟ್ಬಿಡ್ತಾರೆ. ನೋಡಿ ನಾವು ಎಲ್ಲ ಅಭ್ಯಾಸಗಳನ್ನು ಹಂಗೇನೆ, ಸೈಕಲ್ ಕಲಿಯೋದು ಹಂಗೇನೆ ಅಲ್ವಾ, ಹಿಂದೆ ಯಾರೋ ಒಬ್ರು ಇಟ್ಕೊಂಡಿರ್ಬೇಕು ನಮ್ಗೆ, ಯಾರೋ ಇಟ್ಕೊಂಡಿದ್ದಾರೆ ಅಂದ್ರೆ ನಾವು ಧೈರ್ಯವಾಗಿ ಸೈಕಲ್ ತಗೊಂಡು ಕುಳಿತಿರ್ತೀವಿ. ಒಂದು ಹಂತದಲ್ಲಿ ಸ್ವಲ್ಪ ಸ್ವಲ್ಪನೇ ಕೈ ಬಿಡ್ತಾ 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 ಬರ್ತಾರೆ, ನೋಡಿರ್ತೀರಾ ಸೈಕಲ್ ಕಲಿಸೋರು. ಆಮೇಲೆ ಪೂರ್ತಿ ಬಿಟ್ಬಿಡ್ತಾರೆ ಕೈ. ನಾವು ಒಂದು ಹಂತದಲ್ಲಿ ನೋಡಿ ಕೈ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ನಮ್ಗೆ ಭಯ ಆಗುತ್ತೆ, ಅಯ್ಯೋ ಹೆಂಗಪ್ಪ ಅನ್ಸುತ್ತೆ. ಆಮೇಲೆ ಅಭ್ಯಾಸ 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 ಮಾಡ್ತಾ ಹೋದಾಗ ನೋಡಿ ನಾವೇ ಕೈ ಬಿಟ್ಟು ಸೈಕಲ್ ಅಲ್ವಾ. ನೋಡಿ ಈ ತರದ್ದು ಒಂದು ಹಂತ ಬರುತ್ತೆ. ನೋಡಿ ಇದನ್ನೇ ಇಲ್ಲಿ ಚಿಂತಕರು ಈ ತರ ಹೇಳೋದು, ಯಜ್ಞ ದಾನ ತಪಸ್ಸುಗಳನ್ನ ಯಾವತ್ತೂ ಬಿಡಬಾರ್ದು. ಯಾರಿಗೂ ಬಿಟ್ಬಿಡಿ ಅಂತ ಹೇಳ್ಬೇಡಿ. ಯಾರಾದ್ರೂ ಯಜ್ಞ ಮಾಡ್ತೀರಿ ಅಂದ್ರೆ ಮಾಡಿ ಅಂತ ಹೇಳಿ ನೋಡಿ. ಆದ್ರೆ ನೋಡಿ ಉನ್ನತವಾದಂಥವ್ರು ಕೆಳಗಿನ ಹಂತದ ಆಚರಣೆಗಳು ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನೋಡಿ. ಯಾರು ನೋಡಿ ದೇವೋತ್ತಮ ಪರಮ ಪುರುಷ ಕೃಷ್ಣನ ಭಕ್ತಿ ಸೇವೆಗಳಲ್ಲಿ ಪ್ರೇಮದ ಹಂತದಲ್ಲಿದ್ದಾರೆ, ಭಾವದ ಹಂತದಲ್ಲಿದ್ದಾರೆ, ಅವರು ಈ ಕಾಮ್ಯ ಕರ್ಮಗಳನ್ನೆಲ್ಲಾನು ಈಗಾಗ್ಲೇ ಹಿಂದಿನ ಜನ್ಮಗಳಲ್ಲೆಲ್ಲ ಮುಗಿಸಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ನೋಡಿ ಯಜ್ಞ ದಾನ ತಪ ಯಾತ್ರೆಗಳು ಹೋಗೋದು ನೋಡಿ, ವೇದಗಳನ್ನ ಅಧ್ಯಯನ ಮಾಡೋದು ಎಲ್ಲ ಮುಗಿಸಿದವರೇ ಈ ಹಂತಕ್ಕೆ ಬರೋದು. ಹಿಂದೆ ನಾವು ಉದಾಹರಣೆ ಕೊಡ್ತಿದ್ದೆ ನೋಡಿ, ಯಾರು ಈ ಜಡ್ಜ್ ಕೂತಿರೋರನ್ನ ಹೋಗಿ SLC ಓದಿದ್ಯಾ ಅಂತ ಕೇಳೋದು ಹೆಂಗೆ ಎಷ್ಟು ತಪ್ಪಾಗುತ್ತೋ ಆ ತರ ನೋಡಿ. ಕೋರ್ಟಲ್ಲಿ ಜಡ್ಜ್ ಕೂತಿರ್ತಾನೆ, ಆತನ ಹೋಗಿ SLC ಪಾಸ್ ಆಗಿದ್ಯಾ ನೀನು ಅಂತ ಕೇಳಿದ್ರೆ ನೋಡಿ ಅದು ಎಷ್ಟು ಮೂರ್ಖತನನೋ ಆ ತರ ಅಲ್ವಾ. ಹಂಗೆ ಇಲ್ಲಿ ನೋಡಿ ಯಜ್ಞ ದಾನ ತಪಗಳನ್ನ ಯಾವತ್ತೂ ಬಿಡಬಾರ್ದು ಅಂತ ಹೇಳ್ತಾರೆ ನೋಡಿ. ಹಂಗಾಗಿ ಯಾರಾದ್ರೂ ಮಾಡ್ತಾರೆ ಅಂದ್ರೆ ಮಾಡ್ಬೋದು ಯಜ್ಞ ದಾನ ತಪ ನೋಡಿ. ಯಾವುದೇ ಮಾಡುವಂಥದ್ದು ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು ಹಿಂದಿನ ಒಂದು ಶ್ಲೋಕದಲ್ಲಿ, ಯತ್ ಕರೋಸಿ ಯತ್ ದದಾಸಿ ಯದ್ ಅಶ್ನಾಸಿ ನೋಡಿ, ಇವುಗಳನ್ನೆಲ್ಲ ಮಾಡ್ಬೇಡಿ ಅಂತ ಹೇಳ್ತಾನೆ ಕೃಷ್ಣ. ಮಾಡ್ರಿ ಅಂತ ಹೆಂಗ್ ಮಾಡ್ಬೇಕಂತೆ, ತತ್ಕುರುಸ್ವ ಮದ್ ಅರ್ಪಣಂ, ಇದೆಲ್ಲ ಮಾಡಿ ನನಗೆ ಅರ್ಪಣೆ ಅಂತ ಮಾಡಿ ನೋಡಿ. ಈಗ ಭೀಷ್ಮಾಚಾರ್ಯರ ಉದಾಹರಣೆ ತಗೊಂಡಲ್ಲ, ಅವ್ರ ಅಪ್ಪನೇ ಸ್ವತಃ ಬಂದು ನೋಡ ಅವ್ರ ಅಪ್ಪನಿಗೂ ಯಜ್ಞ ನೋಡ ತರ್ಪಣೆ ಅರ್ಪಿಸ್ತಿದ್ರೆ ಅವ್ರ ಅಪ್ಪನ ಕೈ ಬಂದ್ರೆ ಅವ್ರ ಅಪ್ಪನ್ ಕೊಡೋದಿಲ್ಲ, ಅವರು ವಿಷ್ಣುಗೆ ಕೊಡ್ತಾರೆ. ವಿಷ್ಣುಗೆ ಅರ್ಪಣೆ ಆಗ್ಬೇಕು, ಆಮೇಲೆ ಅವ್ರು ತಗೋಬಹುದು ನೋಡಿ. ಆ ತರ ನೋಡಿ ಈ ತರದ್ದು ವಿಷಯ ನೋಡಂಗೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ವೈದಿಕ ಸಾಹಿತ್ಯದಲ್ಲಿ ಹೇಳಿರುವ ಅನೇಕ ಕರ್ಮಗಳ ವಿಷಯದಲ್ಲಿ ವಾದ ವಿವಾದವಿದೆ. ನೀವೇನಾದ್ರೂ ಇವೆಲ್ಲ ಓದ್ಬಿಟ್ರೆ ಇಷ್ಟೊಂದು ವಾದ ವಿವಾದ ಇದೆ ಗೊತ್ತಾ ವೈದಿಕ ಸಾಹಿತ್ಯದಲ್ಲಿ ನೋಡಿ. ನೀವು ಶಿವಪುರಾಣ ಓದಿದ್ರೆ ಶಿವನೇ ದೊಡ್ಡವರು ಅಂತ ಹೇಳ್ತಾರೆ, ವಿಷ್ಣು ಪುರಾಣ ಓದಿದ್ರೆ ವಿಷ್ಣು ಅಂತ ಹೇಳ್ತಾರೆ ನೋಡಿ. ಈ ತರದ್ದು ಭಗವದ್ಗೀತೆ ಓದಿದ್ರೆ ಒಂಥರ ನೋಡಿ, ಇನ್ನೊಂದು ಓದಿದ್ರೆ ನೋಡಿ ಎಷ್ಟೊಂದು ಗೀತೆಗಳಿದಾವೆ ನೋಡಿ. ದೇವಿ ಗೀತೆ ಇದೆ, ಅಷ್ಟವಕ್ರ ಗೀತೆ ಇದೆ ನೋಡಿ, ಏನೇನೋ ಇದಾವೆ ನೋಡಿ. ಇವೆಲ್ಲ ಓದಿದ್ರೆ ನೋಡಿ ಬಹಳ ಕನ್ಫ್ಯೂಸ್ ಆಗೋ ತರ ಇರುತ್ತೆ. ಆದ್ರೆ ಆಕ್ಚುಲಿ ಅದ್ರಲ್ಲಿ ಕನ್ಫ್ಯೂಷನ್ ಇಲ್ಲ, ನಿಜ ಹೇಳ್ಬೇಕಂದ್ರೆ ಇಲ್ಲ ನೋಡಿ. ಅನೇಕ ಕರ್ಮಗಳ ವಿಷಯದಲ್ಲಿ ವಾದ ವಿವಾದ ಇದೆ ನೋಡಿ. ಈ ಕೋರ್ಟಲ್ಲಿ ಲಾಯರ್ಗಳು ವಾದ ವಿವಾದ ಮಾಡ್ತಾರೆ, ನೋಡಿರ್ತೀರಾ ನೋಡಿ ಅಲ್ವಾ. ವಾದಗಳು ಮಾಡ್ತಿರ್ತಾರೆ. ಆತನು ಅದೇ ಲಾ ಬುಕ್ಗಳೇ ಓದಿರೋದು, ಈತನು ಅದೇ ಲಾ ಬುಕ್ಸೇ ಓದಿ, ಆತನು ಅದೇ ಸಂವಿಧಾನದ ಕೆಳಗೆ ಇರೋದು, ಈತನು ಕೂಡ ಅದೇ ಸಂವಿಧಾನ ಇರೋದು. ಇಬ್ರು ಲಾಯರ್ ಎರಡು ತರ ವಾದ ಮಾಡ್ತಾರೆ ನೋಡಿ. ಇದು ಬರೀ ವೇದ ಸಾಹಿತ್ಯದಲ್ಲೇ ಇದೆ ಅಂತಲ್ಲ, ನಮ್ಮ ಲಾ ಬುಕ್ಸ್ ಅಲ್ಲೂ ಕೂಡ ಇದೆ ನೋಡಿ. ಈ ತರದ್ದು ಎಲ್ಲದರಲ್ಲೂ ಇದೆ ನೋಡಿ. ಹಂಗೆ ಉದಾಹರಣೆಗೆ ಯಜ್ಞಕ್ಕಾಗಿ ಪ್ರಾಣಿಯನ್ನು ಕೊಲ್ಲಬಹುದು ಎಂದು ಹೇಳಿದೆ, ಆದರೆ ಪ್ರಾಣಿ ಹತ್ಯೆಯು ಸಂಪೂರ್ಣವಾಗಿ ಅಸಹ್ಯಕರವಾದದ್ದು ಎಂದು ಕೆಲವರು ವಾದಿಸುತ್ತಾರೆ. ವೇದ ಸಾಹಿತ್ಯದಲ್ಲಿ ಯಜ್ಞದಲ್ಲಿ ಪ್ರಾಣಿಯನ್ನು ಕೊಲ್ಲಬೇಕೆಂದು ಸೂಚಿಸಿದ್ದರೂ ಪ್ರಾಣಿಯನ್ನು ಕೊಂದಿದೆ ಎಂದು ಭಾವಿಸುವುದಿಲ್ಲ. ಯಜ್ಞವು ಪ್ರಾಣಿಗೆ ಹೊಸ ಜೀವನವನ್ನು ಕೊಡುತ್ತದೆ. ಕೆಲವೊಮ್ಮೆ ಯಜ್ಞದಲ್ಲಿ ಕೊಲ್ಲಲಾದ ಪ್ರಾಣಿಗೆ ಹೊಸ ಪ್ರಾಣಿ ಜೀವನವನ್ನು ಕೊಡಲಾಗುತ್ತದೆ. ಕೆಲವೊಮ್ಮೆ ಪ್ರಾಣಿಯನ್ನು ಕೂಡಲೇ ಮನುಷ್ಯ ರೂಪದ
ಜೀವನಕ್ಕೆ ಎತ್ತಲಾಗುತ್ತದೆ. ಆದರೆ ಋಷಿಗಳಲ್ಲಿ ಭಿನ್ನಾಭಿಪ್ರಾಯವಿದೆ. ಪ್ರಾಣಿಯನ್ನು ಎಂದೂ ಕೊಲ್ಲಬಾರದು ಎಂದು ಕೆಲವರು ಹೇಳುತ್ತಾರೆ. ಇನ್ನೂ ಕೆಲವರು ಒಂದು ನಿರ್ದಿಷ್ಟ ಯಜ್ಞಕ್ಕಾಗಿ ಪ್ರಾಣಿಯನ್ನು ಕೊಲ್ಲುವುದು ಒಳ್ಳೆಯದು ಎಂದು ಹೇಳುತ್ತಾರೆ. ಯಜ್ಞದ ಕಾರ್ಯಕ್ರಮಗಳನ್ನು ಕುರಿತು ಈ ಭಿನ್ನಾಭಿಪ್ರಾಯಗಳನ್ನು ಈಗ ಸ್ವತಃ ಪ್ರಭುವೇ ಸ್ಪಷ್ಟಪಡಿಸುತ್ತಿದ್ದಾರೆ. ನೋಡಿ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ, ವೈದಿಕ ಪರಂಪರೆಯಲ್ಲಿ ನೋಡಿ, ನೀವು ಏನೇ ಮಾಡಿ ಯಜ್ಞ ಮಾಡ್ಬೇಕಿತ್ತು. ಒಂದು ವಿವಾಹ ಮಾಡ್ಬೇಕಾ, ಒಂದು ಯಜ್ಞ ಮಾಡ್ಬೇಕು. ಒಂದು ನಾಮಕರಣ ಮಾಡ್ಬೇಕಾ, ಯಜ್ಞ ಮಾಡ್ಬೇಕು. ನೋಡಿ, ಒಂದು ಗೃಹ ಪ್ರವೇಶ ಮಾಡ್ಬೇಕಾ, ಯಜ್ಞ ಮಾಡ್ಬೇಕು. ಆ ಯಜ್ಞ ಮಾಡಿದ್ರೆ ಯಜ್ಞಕ್ಕೆ ಬಲಿ ಕೊಡ್ಬೇಕು. ನೀವು ನೋಡಿರ್ತೀರಿ, ಬೂದುಗುಂಬಳಕಾಯಿ ಕುಗ್ತೀರಿ ಅಲ್ವಾ, ಒಂದು ಗಾಡಿ ತಗೊಂಬರ್ತೀರಿ, ಬೂದುಗುಂಬಳಕಾಯಿ ಬಲಿ ಕೊಡ್ಬೇಕು. ನಿಂಬೆ ನೋಡಿ, ಹಿಂದಿನ ಕಾಲದಲ್ಲಿ ನೋಡಿ, ಭಗವತ್ಪಾದ ಆದಿಶಂಕರಾಚಾರ್ಯರು ನೋಡಿ ಈ ಭೂಮಿ ಮೇಲೆ ಬಂದು ಪ್ರಚಾರ ಶುರು ಮಾಡಕ್ ಮೊದ್ಲು ಹಿಂಗೇ ಹಿಂದೂ ಧರ್ಮ ಇದ್ದದ್ದು. ವೈದಿಕ ಧರ್ಮ ಅಂದ್ರೆ ನೀವು ಒಂದು ಏನ್ ಮಾಡಿದ್ರೇನು ಕೂಡ ಒಂದು ಬಲಿ ಕೊಡ್ಬೇಕು, ಪ್ರಾಣಿ ಬಲಿ, ಯಜ್ಞ ಮಾಡ್ಬೇಕು, ಬಲಿ ಕೊಡ್ಬೇಕು. ಇಲ್ಲದೆ ಇದ್ರೆ ಅದು ಪೂಜೆನೇ ಆಗ್ತಿರ್ಲಿಲ್ಲ. ನೋಡಿ, ಅದಕ್ಕೆ ಆದಿಶಂಕರಾಚಾರ್ಯರು ನೋಡಿ ಆ ಸಂದರ್ಭದಲ್ಲಿ ಇದನ್ನೆಲ್ಲ ನೋಡಿ ಬೇಸತ್ತು, ಇದು ಸರಿಯಿಲ್ಲ, ಹಿಂದೂ ಧರ್ಮ ಕಾಮ್ಯ ಕರ್ಮಗಳು ಅಂತ ಹೇಳಿ ಜನ ಬೌದ್ಧ ಧರ್ಮ, ಜೈನ ಧರ್ಮ ಕಡೆ ವಾಲ್ತಾರೆ. ಯಾಕೆ? ಅಹಿಂಸೋ ಪರಮ ಧರ್ಮ. ನೋಡಿ, ನಮ್ಮ ಅಣ್ಣ ಬಸವಣ್ಣವರು ಹೇಳ್ತಾರೆ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳ್ತಾರೆ ಅಲ್ವಾ. ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ, ಮೂಲ ಅಲ್ವಾ. ನೋಡಿ, ದಯೆ ನೋಡಿ, ಅದನ್ನೇ ನಮ್ಮ ಗೌಡಿಯ ಪರಂಪರೆಯಲ್ಲೂ ಹೇಳ್ತಾರೆ, ವೈಷ್ಣವ ಪರಂಪರೆಯಲ್ಲಿ ಏನದು ಜೀವೋದಯ. ನೋಡಿ, ಸರ್ವಧರ್ಮ ಸಾರ ಅಂತೇಳಿ ನೋಡಿ, ಇದರಲ್ಲಿ ನದಿಯ ಗೋದ್ರುಮೆ ನಿತ್ಯಾನಂದ ಮಹಾಜನ್ ಆ ಹಾಡಲ್ಲಿ ಬರುತ್ತೆ. ಸರ್ವಧರ್ಮ ಸಾರ ಏನು ಅಂದ್ರೆ ಜೀವದಯ. ನೋಡಿ, ಇದನ್ನೇ ಎಲ್ಲರೂ ಹೇಳೋದು. ಈಗ ಪ್ರಾಣಿ ಬಲಿಗಳನ್ನ ಕೊಡುವಂಥದ್ದು ಯಜ್ಞ ಕಾಮ್ಯ ಕರ್ಮಗಳಿದ್ರೆ ವೈದಿಕ ಧರ್ಮವನ್ನ ಒಪ್ಕೊಳ್ತಾರೆ ಜನ, ಬಿಡಕ್ ಶುರು ಮಾಡ್ತಿದ್ರು. ಅದಕ್ಕೆ ಭಗವತ್ಪಾದರು ಏನ್ ಮಾಡ್ತಾರೆ, ಈ ಯುಗಕ್ಕೆ ಸಂದರ್ಭಿಕವಾಗಿ ಕೆಲವೊಂದು ವಿಧಾನಗಳನ್ನ ಬದಲಾಯಿಸ್ತಾರೆ. ಎಲ್ಲಿ ಕುರಿ ಕೋಳಿ ಪ್ರಾಣಿ ಬಲಿ ಕೊಡುವಂತ ಒಂದು ಹಂತ ಸ್ಥಿತಿ ಇತ್ತೋ ಅಲ್ಲಿ ಅದಕ್ಕೆ ಸಮಾನವಾದಂತ ಇನ್ನೊಂದನ್ನ ಕೊಡೋದು, ಬೂದುಗುಂಬಳಕಾಯಿ ಕೊಡೋದು. ಅದ್ರೊಳಗಡೆ ನೀವು ನೋಡಿರ್ತೀರೇನೋ, ಅದನ್ನ ಒಂದು ರಂಧ್ರ ಮಾಡಿ, ಒಂದು ಹೋಲ್ ಮಾಡಿ, ಅದ್ರೊಳಗಡೆ ಕುಂಕುಮ ಎಲ್ಲ ಹಾಕಿ ನೋಡಿ, ಅದನ್ನ ಕುಕ್ಕದಾಗ ಅದೊಂಥರ ಪ್ರಾಣಿನೇ ಬಲಿ ಕೊಟ್ಟಂಗೆ ಇರುತ್ತದು. ಅದನ್ನ ಕುಂಕುಮ ಎಲ್ಲ ರಕ್ತ ತರ ಚೆಲ್ಲುತ್ತೆ ನೋಡಿ. ಅದನ್ನೇ ಆ ಮಾಂಸ ನೋಡಿ, ಆ ಫ್ಲೆಶ್, ಆ ಹಣ್ಣು ತರಕಾರಿಯ ಆ ಒಂದು ಫ್ಲೆಶ್ ನ ಮಾಂಸ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಆಕ್ಚುಲಿ ನೋಡಿ, ಹಣ್ಣಿನ ಒಂದು, ಈಗ ಮಾವಿನ ಹಣ್ಣು ಕುಯ್ತಿರಲ್ವಾ, ಅದನ್ನ ಮಾಂಸ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದು ಕೂಡ ಮಾಂಸನೇ, ಫ್ಲೆಶ್ ಅಂತ ಹೇಳೋದು. ಇಂಗ್ಲಿಷಲ್ಲಿ ಫ್ಲೆಶ್ ಅಂದ್ರೆ ಅದು ಮಾಂಸನೂ ಆಗುತ್ತೆ, ಹಣ್ಣಿಂದು ಆಗುತ್ತೋ ಹಂಗೆ, ಅದೇ ತರನೇ ಅಲ್ಲೂ ಕೂಡ ಫ್ಲೆಶ್ ಅಂದ್ರೆ ಹಂಗೆ. ಅದನ್ನ ಅರ್ಪಣೆ ಮಾಡುದು ಬೂದುಗುಂಬಳಕಾಯಿ ಫ್ಲೆಶ್ ನೋಡಿ, ರಕ್ತಭರಿತವಾದದ್ದು ನೋಡಿ. ಅದನ್ನೆಲ್ಲ ನೋಡಿ ಇಡೋದು ನೋಡಿದಿರಲ್ಲ ನಿಮ್ಮ ಗೃಹ ಪ್ರವೇಶಗಳಲ್ಲಿ, ಮತ್ತೆ ನಿಮ್ ಗಾಡಿಗಳು ತಗೊಂಡಾಗ ಮಹಾನವಮಿ ದಿನ ಕುಂಬಳಕಾಯಿ ಕುಗ್ತಾರೆ. ಹೌದು ಪ್ರಭು. ನಮ್ ಸೆಂಟರ್ ನೋಡಿದ್ರಲ್ಲ ಪ್ರಭುಜಿ, ಶುದ್ಧಲಿತಾಯ್ ಪ್ರಭುಜಿ. ನೋಡಿ, ಬೂದುಗುಂಬಳಕಾಯಿ ಬಲಿ ಕೊಟ್ರೇನೆ ಅದು ದಿಷ್ಟಿ ಪರಿಹಾರ ಅಂತ ನೋಡಿ. ಕೆಲವೆಲ್ಲ ಭೂತಗಳು ನೋಡಿ, ಅಲ್ಲಿರುವಂತ ಕೆಲವು ಎಲ್ಲ ಕಾಯ್ಕೊಂಡಿರ್ತವೆ ನೋಡಿ, ಆಹಾರ ಬಲಿ ಏನಾದ್ರೂ ಕೊಡಿ ಅಂತ ಕಾಯ್ಕೊಂಡಿರ್ತವೆ ನೋಡಿ. ಅದಕ್ಕೆ ಇದನ್ನು ಕೊಡು ಪರ್ಯಾಯ ನೋಡಿ. ಆ ಕಾಮ್ಯ ಕರ್ಮದ ಭಾಗವಾಗಿ ಬಲಿ ಕೊಡೋದಿತ್ತು ಇದೆ. ಇಲ್ಲಿದ್ರೆ ಆ ಬಲಿ ಪೂಜೆನೇ ಪೂರ್ಣ ಆಗೋದಿಲ್ಲ. ಕ್ರಿಶ್ಚಿಯನ್ರು ಕೂಡ ಬಲಿ ಪೂಜೆ ಅಂತ ಮಾಡ್ತಾರೆ. ನೀವು ಯಾರನ್ನಾದ್ರೂ ಕೇಳಿ, ಆಯುಧ ಪೂಜೆಯಲ್ಲಿ ಮಾಡ್ತಾರೆ. ಆಯುಧ ಪೂಜೆಯಲ್ಲಿ ಮಾಡ್ತಾರೆ ಕ್ರಿಶ್ಚಿಯನ್ರು, ಅವ್ರ ಬಲಿ ಪೂಜೆ ಅಂತ ಮಾಡ್ತಾರೆ ಅವರು ಕೂಡ ನೋಡಿ. ಕೇಳಿ ನೋಡಿ, ಯಾರಾದ್ರೂ ಫ್ರೆಂಡ್ಸ್ ಇದ್ರೆ, ಗೊತ್ತಿರೋರು ಇದ್ರೆ, ಬಲಿ ಪೂಜೆ ಅಂತ ಮಾಡ್ತಾರೆ. ನೀವು ಬೈಬಲ್ ಓದಿದ್ರೆ ಈ ತರ ಬಲಿ ಕೊಡೋದು ತುಂಬಾ ಬರುತ್ತೆ ಅದರಲ್ಲಿ. ಪ್ರತಿ ಹಂತದಲ್ಲೂ ಕೂಡ ಯಾರಾದ್ರೂ ಬೈಬಲ್, ವಿಶೇಷವಾಗಿ ಮೊದಲನೇ ಒಡಂಬಡಿಕೆ ಓಲ್ಡ್ ಟೆಸ್ಟ್ಮೆಂಟ್ ಓದಿದ್ರೆ ನೋಡಿ, ಇವು ಬರ್ತವೆ. ಅದು ಎಂತೆಂಥ ಪ್ರಾಣಿಗಳನ್ನೇ ಬಲಿ ಕೊಡ್ಬೇಕು ಅಂತೆಲ್ಲ ಅಲ್ಲಿ ಹೇಳ್ತಾರೆ ನೋಡಿ. ಹಂಗೆ ಪ್ರಾಣಿಗಳನ್ನ ಬಲಿ ಕೊಡೋದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಒಂದು ಹಂತದಲ್ಲಿ ಈ ತರ ಪರಿವರ್ತನೆ ಆಯಿತು ನೋಡು. ಹೆಟ್ಟಿನ ಹುಂಜ ಅಂತ ಹೇಳ್ತಾರೆ ನೋಡಿ, ಅದ್ರ ಬಗ್ಗೆ ಒಂದು ನಾಟಕನೂ ಕೂಡ ಇದೆ. ಹುಂಜನ ರೀತಿಯಾಗಿ
ಒಂದು ಅಕ್ಕಿ ಹಿಟ್ಟಲ್ಲಿ ಒಂದು ಉಂಜನನ್ನ ಮಾಡೋದು. ಆ ಉಂಜನನ್ನ ಬಲಿ ಕೊಡೋದು. ಕೋಳಿ ಹುಂಜ ಹಿಟ್ಟಿನ ಆಕಾರದಲ್ಲಿ ಹಿಟ್ಟಲ್ಲಿ ಉಂಜಿನ ಆಕಾರದ ಮಾಡಿ ಅದನ್ನು ಬಲಿ ಕೊಡು. ಬಟ್ ಇದನ್ನ ಜೈನ ಧರ್ಮದವರು ವಿರೋಧ ಮಾಡ್ತಾರೆ. ಅವರು ಏನು ಹಿಂಸೆ ಬಲಿ ಅಂತ ಇದೆಯಲ್ಲ, ಅದು ಸೂಕ್ಷ್ಮ ಶರೀರದ ಹಂತದಲ್ಲಿ ಕೂಡ ಕೊಟ್ರೆ ಅದು ಕೂಡ ಪಾಪ ಅಂತ ಹೇಳಿ ಅವರ ಸಿದ್ಧಾಂತದಲ್ಲಿ. ನೋಡಿ, ಇದನ್ನ ಅವ್ರು ಒಪ್ಪೋದಿಲ್ಲ. ಜೈನರು ಈ ಕುಂಬಳಕಾಯಿ ಕುಕ್ಕೋದು, ನಿಂಬೆಹಣ್ಣು ಬಲಿ ಕೊಡೋದು, ಹಿಟ್ಟಿನ ಉಂಜವನ್ನ ಮಾಡಿ ಬಲಿ ಕೊಡೋದು, ಇದನ್ನೆಲ್ಲ ಒಪ್ಪೋದಿಲ್ಲ ಅವರು. ಯಾಕಂದ್ರೆ ಸೂಕ್ಷ್ಮ ಶರೀರದಲ್ಲೂ ಮಾಡೋದು ಕೂಡ ಅದು ಹಿಂಸೆನೇ ಅಂತ ಅವ್ರ ಸಿದ್ಧಾಂತ. ನೋಡಿ, ಹಿಂಗೆ ಯಾವುದೋ ಒಂದು ಹಂತದಲ್ಲಿ ನೋಡಿ ಹಂಗ ಮಾಡದಿದ್ದವ್ರನ್ನ ಹಿಂಗೆ ಬದಲಾಯಿಸಿ ಆಮೇಲೆ ಅವರನ್ನ ದೈವತ್ವ ಕಡೆಗೆ ಕರ್ಕೊಂಡು ಹೋಗುವಂತ ಒಂದು ಪ್ರಯತ್ನ. ನೋಡಿ, ಇವತ್ತು ನೋಡಿ ನಮ್ಮ ಹಿಂದೂ ಸನಾತನ ವೈದಿಕ ಪರಂಪರೆಯಲ್ಲಿ ನಾವು ಈ ತರ ಪ್ರಾಣಿಗಳನ್ನ ಬಲಿ ಕೊಡ್ತಿದ್ದವರು ಇವತ್ತು ಬೂದುಗುಂಬಳಕಾಯಿಗಳನ್ನು ಬಲಿ ಕೊಡ್ತಿದ್ದೀವಿ ನೋಡಿ, ಅಲ್ವಾ? ನೋಡಿ, ಈ ತರದ ಒಂದು ಪರಿವರ್ತನೆ ಒಂದು ಸಂದರ್ಭದಲ್ಲಿ ಆಯ್ತು ನೋಡಿ. ಹಂಗಾಗಿ ನಮ್ಮ ಯಜ್ಞ ದಾನ ತಪಗಳನ್ನ ನಿಲ್ಸ್ಬಾರ್ದು. ಯಜ್ಞಗಳ ನಿಲ್ಸಕ್ಕಾಗಲ್ಲ. ಯಜ್ಞದಲ್ಲಿ ಮಾಡುವಂತ ಒಂದು ಪ್ರಕ್ರಿಯೆ ವಿಧಾನವನ್ನ ಒಂದು ಸ್ವಲ್ಪ ಬದಲಾಯಿಸ್ಕೊಂಡಿದೀವಿ. ಯಾವ ಹಂತದಲ್ಲಿ ಕುರಿಯನ್ನ ಕೊಡ್ಬೇಕಾಗಿತ್ತೋ, ಒಂದು ಓತನನ್ನ, ಒಂದು ಕೋಣವನ್ನ ಬಲಿ ಕೊಡ್ಬೇಕಿತ್ತೋ, ಆ ಹಂತದಲ್ಲಿ ಒಂದು ಬೂದುಗುಂಬಳಕಾಯಿ ಬಲಿ ನೋಡಿ. ಕೆಲವೊಂದು ಊರು ಹಬ್ಬ ಮಾಡ್ತಾರೆ. ಆ ಊರ ಹಬ್ಬದ ವಿಧಿವಿಧಾನಗಳಲ್ಲಿ ಕೋಣನ ಬಲಿ ಕೊಡ್ಲೇಬೇಕು. ಆ ತರದ್ದು ಒಂದಿರುತ್ತೆ ನೋಡ. ಅಲ್ಲಿ ಒಂದು ಸ್ವಲ್ಪ ತಿಕ್ಕಾಟ ಸಂಘರ್ಷ ಆಗ್ಬಿಡತ್ತೆ. ಅದೊಂದು ನೋಡಿ, ಅದು ಕಾನೂನು ವಿರುದ್ಧ ಕೂಡ ನೋಡಿ. ಆ ಊರ ಹಬ್ಬ ಮಾಡ್ಬೇಕು ಅಂದ್ರೆ ಅವ್ರ ಕೋಣ ಬಲಿನೇ ಕೊಡ್ಬೇಕು, ಇಲ್ಲದೇ ಇದ್ರೆ ಅವ್ರ ಊರ ಹಬ್ಬನೇ ಮಾಡಕ್ಕಾಗಲ್ಲ ನೋಡಿ. ಈ ತರದೊಂದು ಒಂದು ವಿಧಾನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಕೆಲವರೆಲ್ಲರೂ. ಅದರಿಂದ ಆಚೆನೆ ಬರುತ್ತಾ ಇಲ್ಲ ನೋಡಿ. ಈ ತರದ್ದು ಕೂಡ ಇದಾವೆ ನೋಡಿ. ಹಂಗೆ ಪ್ರಾಣಿ ಬಲಿಯನ್ನು ಕೊಡೋ ವಿಚಾರ ಇಲ್ಲಿ ಚರ್ಚೆ ಮಾಡ್ತಿದ್ವಿ. ಅದು ಕೆಲವೊಂದು ಪರ್ಯಾಯಗಳೆಲ್ಲನೂ ನಮ್ಮ ಆಚಾರ್ಯರು ಕೊಟ್ಟಿದ್ದಾರೆ. ಏನೇ ಆಗ್ಲಿ ನೋಡಿ, ಕೃಷ್ಣ ಸಂಪ್ರೀತಿನ ಆಗ್ಬೇಕು, ಕೃಷ್ಣನಿಗೆ ಖುಷಿ ಆಗ್ಬೇಕು, ಆ ತರ ಬದುಕು ನಿರ್ವಹಣೆ ಆಗ್ಬೇಕು. ನಾವು ಅವಾಗವಾಗ ನಮ್ಮ ದೀಕ್ಷಾ ಗುರುಗಳನ್ನ, ಶಿಕ್ಷಾ ಗುರುಗಳನ್ನ ಕೇಳ್ತಿರ್ಬೇಕು ನೋಡಿ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದಾನ್ ನಾಗತಿ ಕುತೋಪಿ ನೋಡಿ. ಈ ತರ ನೋಡಿ, ಯಸ್ಸಿನ್ ತುಷ್ಟಿ ಜಗತ್ತುಷ್ಟಿ. ಯಾವಾಗ ಕೃಷ್ಣ ತೃಪ್ತಿ ಆಗ್ತಾನೋ ಅವಾಗ್ಲೇ ಜಗತ್ತುಷ್ಟಿ ಆಗೋದು ನೋಡಿ. ಹಂಗೆ ಈ ಯಜ್ಞ ದಾನ ತಪ ನೋಡಿ, ಯತ್ ಕರೋಸಿ ಯದ್ದದಾಸಿ ಯದ್ದಶ್ನಾಸಿ ನೋಡಿ. ಈ ಶ್ಲೋಕದಲ್ಲಿ ಹೇಳ್ದಂಗೆ ಏನೆಲ್ಲ ತತ್ಕುರುಸ್ವ ಮದ್ದರ್ಪಣಂ ನೋಡಿ, ಕೃಷ್ಣನ್ಗೆ ಅಂತ ಅರ್ಪಣೆ ಮಾಡಬೇಕು ನೋಡಿ. ಅದನ್ನೇ ಭೀಷ್ಮಾಚಾರ್ಯರು ಕೂಡ ನೋಡಿ ತರ್ಪಣದಲ್ಲಿ ಮಾಡಿದ್ದು. ಹಂಗೆ ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಯಾರಾದ್ರೂ ಏನೋ ಹೇಳಕ್ ಬಯಸ್ತೀರಾ? ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ದಂಡೋತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಈ ವೈದಿಕ ವಿಧಿ ಮತ್ತು ಭಾಗವತ ವಿಧಿ ಎರಡಕ್ಕೂ ಒಂದು ಉದಾಹರಣೆ ಕೊಡ್ರಿ. ಹಾ, ವೆರಿ ಗುಡ್ ಪ್ರಭು. ನೋಡಿ, ಇದ್ರ ಬಗ್ಗೆ ನಾವು ಹಿಂದೆ ತುಂಬಾ ಸರ್ತಿ ಚರ್ಚೆ ಮಾಡಿದ್ವಿ ನೋಡಿ. ಪ್ರಸ್ತುತ ನಮ್ಮ ಇಸ್ಕಾನಲ್ಲಿ ನೋಡಿದ್ರೆ ನೋಡಿ, ನಾವು ಯಾರು ಬ್ರಾಹ್ಮಣ ದೀಕ್ಷೆ ತಗೊಂಡಿಲ್ವೋ, ಗಾಯತ್ರಿ ಮಂತ್ರ ಜಪಿಸ್ತಿಲ್ವೋ, ಯಜ್ಞೋಪವೀತ ಸಂಸ್ಕಾರ ಆಗಿಲ್ವೋ, ನಾವು ಹೋಗಿ ಶ್ರೀ ವಿಗ್ರಹ ಆರಾಧನೆ ದೇವಸ್ಥಾನದಲ್ಲಿ ಮಾಡಕ್ ಆಗೋದಿಲ್ಲ. ಇದು ವೈದಿಕ ವಿಧಿ ನೋಡಿ. ನೋಡಿ, ಇದನ್ನೇ ಹರೇ ಕೃಷ್ಣ ಮಹಾಮಂತ್ರ, ಇದು ವೈದಿಕ ವಿಧಿ ಅಲ್ಲ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಕೂಡ ಆ ಕಲಿಸಂತರಣ ಉಪನಿಷತ್ತಲ್ಲಿ ಇರುವಂತದ್ದು ನೋಡಿ. ಯಾವುದು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಇತಿ ಷೋಡಶಕ ನಾಮ್ನಾಂ ಕಲಿಕಲ್ಮಶ ನಾಶನಂ ಅನ್ಯತೋಪಾಯ ಸರ್ವವೇದೇಶು ದೃಶ್ಯತೆ. ಇದು ಪುರಾಣದಲ್ಲಿ ಇರುವಂಥದ್ದು, ವೈದಿಕ ಸಾಹಿತ್ಯದಲ್ಲಿ, ಶಾಸ್ತ್ರದಲ್ಲಿ ಇರೋದು. ಯಾವುದು? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇದನ್ನ ಚೈತನ್ಯ ಮಹಾಪ್ರಭುಗಳು ಉದ್ದೇಶಪೂರ್ವಕವಾಗಿ ಬದಲಾಯಿಸ್ತಾರೆ. ಯಾಕಂದ್ರೆ ವೇದ ಸಾಹಿತ್ಯ ಹೇಳುವಂಥದ್ದು ವೈದಿಕ ವಿಧಿ ಆಗತ್ತೆ. ಅದರಲ್ಲಿ ಅರ್ಹತೆಗಳು ಅನರ್ಹತೆಗಳು ಅಂತ ಕೂಡ ಇದಾವೆ, ಶುದ್ಧಿ ಅಶುದ್ಧಿ ಅಂತ ಎಲ್ಲ ಇದಾವೆ ನೋಡಿ. ಯಾವಾಗ ನೋಡಿ, ಯಾರೆಲ್ಲ ಹೇಳ್ಬೇಕು ಯಾರೆಲ್ಲ ಹೇಳ್ಬಾರ್ದು,
ನೋಡಿ ಈ ತರದೆಲ್ಲ ಇದೆ. ಆದ್ರೆ ಮಹಾಪ್ರಭುಗಳು ಅದನ್ನ ಭಾಗವತ ವಿಧಿ ಪ್ರಕಾರ ಅದನ್ನ ಸ್ವಲ್ಪ ನೋಡಿ, ಹರೇ ಕೃಷ್ಣವನ್ನ ಮೊದಲು ತಂದಿದ್ದಾರೆ, ಹರೇ ರಾಮವನ್ನ ನಂತರ ತಂದಿದ್ದಾರೆ. ಇದು ಭಾಗವತ ವಿಧಿ. ಭಾಗವತ ವಿಧಿಯಲ್ಲಿ ಏನಂದ್ರೆ ಭಗವಂತನ ನಾಮವನ್ನ ಜಪಿಸಕ್ಕೆ ನೋಡಿ ಯಾವುದೇ ನಿಯಮಿತ ಸ್ಮರಣೇನ ನಾ ಕಾಲಹ, ನಾವು ಶಿಷ್ಟಾಷ್ಟಕಮಲ್ಲಿ ಹಾಡ್ತೀರಿ ನೋಡಿ. ಯಾವುದೇ ನಿಯಮ ನೀತಿ ನೋಡಿ, ರೂಲ್ಸು ರೆಗ್ಯುಲೇಷನ್ಸು ಸ್ಮರಣೆ ನೋಡಿ, ಒಂದು ಸಮಯ, ಸರಿಯಾದ ಸಮಯ ಕೆಟ್ಟ ಸಮಯ ಅಂತ ಇಲ್ಲ. ಒಂದು ಮಗು ತಂದೆ ತಾಯಿಯನ್ನ ಅಮ್ಮ ಅಂತ ಕರೆಯಕ್ಕೆ, ಅಪ್ಪ ಅಂತ ಕರೆಯಕ್ಕೆ ಹೆಂಗೆ ದೋಷ ಇಲ್ವೋ, ಅದು ಹೆಂಗಾದ್ರೂ ಕರಿಬಹುದು. ನೋಡಿದೀರಾ, ಕೆಲವು ಮಕ್ಕಳು ಡ್ಯಾಡಿ ಅಂತ ಹೇಳೋಕ್ಕಾಗಿ ದಾಡಿ ಅಂತವೆ, ಹೇಳಿದೀರಾ? ಕನ್ನಡದಲ್ಲಿ ದಾಡಿ ಅಂದ್ರೆ ಏನು? ಗಡ್ಡ ಅಂತ, ಬಿಯರ್ಡ್. ನೋಡ, ಆ ತಂದೆಗೆ ಕೋಪ ಬರುತ್ತೆ ಹಂಗಂದ್ರೆ. ತುಂಬಾ ಖುಷಿ ದಾಡಿ ಆಗುತ್ತೆ. ಖುಷಿ ಆಗತ್ತೆ. ತೊದ್ಲಿ ಮಾತಾಡಿದ್ರೆ ನೋಡ, ಅದಕ್ಕೂ ಕೂಡ ಖುಷಿ ಆಗತ್ತೆ ನೋಡ. ಹಂಗೆ ಇದು ಭಾಗವತ ವಿಧಿ, ವೈದಿಕ ವಿಧಿ ಅಲ್ಲ. ಭಗವಂತನ ದಿವ್ಯ ನಾಮಗಳನ್ನ ಜಪಿಸುವಂಥದ್ದು ಭಾಗವತ ನೋಡಿ. ನಮ್ಮ ನೋಡಿ ಭಾಗವತ, ಇಡೀ ಭಾಗವತನೇ ಭಾಗವತ ವಿಧಿ ನೋಡ. ಅದ ಭಾಗವತವನ್ನ ಹೇಳಿದಂಥವ್ರು ಶುಕದೇವ್ ಗೋಸ್ವಾಮಿಗೆ ನೋಡಿ, ನಾವ್ ಹಿಂದೆ ಒಂದ್ಸತಿ ಚರ್ಚೆ ಮಾಡ್ತಿದ್ವಿ. ಆ ವೈದಿಕ ಸಂಸ್ಕಾರಗಳೇ ಆಗಿಲ್ಲ ಆ ಅಪ್ಪನಿಗೆ ನೋಡಿ. ಆ ಹುಟ್ಟುತ್ತಾನೆ ನೋಡಿ, ಆತನಿಗೆ ನಾಮಕರಣ ಮಾಡ್ಬೇಕು, ಯಜ್ಞೋಪವೀತ ಮಾಡ್ಬೇಕು, ವೇದಗಳು ಹೇಳ್ಕೊಡ್ಬೇಕು ಅಂತೇಳಿ ಅವರಪ್ಪ ವ್ಯಾಸದೇವ ಹಿಂದೆ ಮಗನೇ ಮಗನೇ ಅಂತ ಓಡ್ತಾನೆ. ಆತ ಜನ್ಮ ಪಡ್ಕೊಂಡು ತಾಯಿ ಗರ್ಭದಿಂದ ಹಂಗೆ ಹುಟ್ಟಿ ಕೈಗೆ ಸಿಗೋದಿಲ್ಲ, ಹಂಗೆ ನಡ್ಕೊಂಡು ಕಾಡಿಗೆ ಹೋಗ್ಬಿಡ್ತಾನೆ ನೋಡಿ. ಇದು ಭಾಗವತ ವಿಧಿ ನೋಡ. ಆತನಿಗೆ ವೇದವ್ಯಾಸರು, ವೇದಗಳನ್ನೆಲ್ಲ ಬರೆದಂತ ವೇದವ್ಯಾಸರು ವೈದಿಕ ವಿಧಿಗಳನ್ನ ಕೊಡಕ್ ಹೋದ್ರೆ ಅವ್ರು ಯಾವ ಮಟ್ಟದಲ್ಲಿ ಇರ್ತಾರೆ, ಈಗಾಗ್ಲೇ ಅದನ್ನ ಅವಾಗ್ಲೇ ಹೇಳಿದ್ನಲ್ಲ, ಜಡ್ಜ್ ಬಗ್ಗೆ ಹೇಳಿದ್ವಲ್ಲ ನೋಡಿ. ಅವ್ರು ಎಂತ ಮಟ್ಟದಲ್ಲಿ, ಉನ್ನತ ಮಟ್ಟದಲ್ಲಿ ಇರ್ತಾರೆ ಅಂದ್ರೆ ಅವ್ರಿಗೆ ಇವೆಲ್ಲ ಬೇಕೇ ಆಗಿರೋದಿಲ್ಲ, ಅವಶ್ಯಕತೆನೇ ಇರೋದಿಲ್ಲ ಅವ್ರಿಗೆ. ಆ ಹಂತವನ್ನ ಮೀರ್ ಹೋಗಿರ್ತಾರೆ ಅವ್ರು ನೋಡಿ. ನೋಡಿ ಹಂಗೆ ಇದು ಭಾಗವತ ವಿಧಿ ಆಗುತ್ತೆ. ಅವ್ರ ಜನಿವಾರ ಸಂಸ್ಕಾರ ನೋಡಿ, ಯಾವ್ದಾದ್ರು ಫೋಟೋದಲ್ಲಿ ನೋಡಿ, ಶುಕದೇವ್ ಗೋಸ್ವಾಮಿಗಳು ಜನಿವಾರ ಹಾಕೊಂಡಿರೋದಿಲ್ಲ ನೋಡಿ, ನೋಡಿದೀರಾ? ಇಲ್ಲ ಹಾಕೊಂಡೇ ಇರೋದಿಲ್ಲ. ಬ್ರಾಹ್ಮಣ ದೀಕ್ಷೆನೆ ತಗೊಂಡಿರೋದಿಲ್ಲ ಅವರು. ಅವ್ರ ನಾಮಕರಣನೇ ಆಗಿರಲ್ಲ ಅವ್ರಿಗೆ ನೋಡಿ. ನಾಮಕರಣ ಮಾಡೋದು ಇವೆಲ್ಲ ಷೋಡಕ ಸಂಸ್ಕಾರಗಳು ಇದಾವಲ್ಲ, ಷೋಡಶಕ 16 ಸಂಸ್ಕಾರಗಳು ನೋಡಿ. ಗರ್ಭಧಾನ ಸಂಸ್ಕಾರದಿಂದ ಇಟ್ಕೊಂಡು ಪುಂಸವನ ನೋಡಿ, ಸೀಮೋಂತನಯನ, ಏನು ನೋಡಿ, ಸೀಮಂತ ಮಾಡುವಂಥದ್ದು, ನಾಮಕರಣ ನೋಡಿ, ಕಿವಿಗಳನ್ನು ಚುಚ್ಚೋದು ಮಕ್ಕಳಿಗೆ ನೋಡಿ, ಇವೆಲ್ಲ ಸಂಸ್ಕಾರಗಳು. ಇವು ಯಾವ ಸಂಸ್ಕಾರ ಅವ್ರಿಗೆ ಆಗ್ಲಿಲ್ಲ. ಶುಕದೇವ್ ಗೋಸ್ವಾಮಿಗಳಿಗೆ ನೋಡಿ, ಹುಟ್ಟದ ಮಗುಗೆ ಜಾತ ಕರ್ಮಗಳೇನು ಮಾಡ್ಲಿಲ್ಲ ಇದು. ಆದ್ರೆ ಅವರು ಭಾಗವತವನ್ನ ನೋಡಿ, ಎಲ್ಲರೂ ಅವ್ರು ಹೇಳದನ್ನ ವ್ಯಾಸರು, ನಾರದರು ಎಲ್ಲ ಕೂತ್ಕೊಂಡು ಕೇಳ್ತಾರೆ. ಇದು ಭಗವಂತನ ಕತೆ. ಇದು ಭಗವಂತನ ಕತೆ ಹೇಳಕ್ಕೆ ನೀವು ಜನಿವಾರ ಹಾಕೊಂಡಿರ್ಬೇಕಾಗಿಲ್ಲ. ಅರ್ಥ ಆಯ್ತಾ ಪ್ರಭುಜಿ ನಿಮ್ಗೆ? ಭಗವಂತನ ಕತೆ ಕೇಳಕ್ಕೆ, ಭಗವಂತನ ಕತೆ ಹೇಳಕ್ಕೆ, ಕತೆ ಗುಣಗಾನ ಮಾಡಕ್ಕೆ, ಕೀರ್ತನೆ ಮಾಡಕ್ಕೆ ನೀವು ಜನಿವಾರ ಹಾಕೊಂಡಿರ್ಬೇಕಾಗಿಲ್ಲ. ಭಗವಂತನ ನಾಮಗಳ ಜಪಿಸಕ್ಕೆ ಇದು ಭಾಗವತ ವಿಧಿ. ಅರ್ಥವಾಯ್ತು ಪ್ರಭು. ವೈದಿಕ ವಿಧಿ ಅಂದ್ರೆ ನೋಡಿ, ಓಂ ಅಂತ ಹೇಳ್ಬೇಕಂದ್ರೇನು ಕೂಡ ನಿಮ್ಗೆ ಅರ್ಹತೆ ಇಲ್ಲ ನೋಡಿ. ಹೆಂಗೆ MBBS ಮಾಡಿದ್ದವರೇ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲದೆ ಇದ್ರೆ ಅದು ಕಾನೂನು ವಿರುದ್ಧ ಆಗುತ್ತೋ ಆ ತರ ಆಗ್ಬಿಡುತ್ತೆ ನೋಡಿ. ಒಂದು ತಪಸ್ಸು ಮಾಡ್ಬೇಕಂದ್ರೇನು ಕೂಡ ನೋಡಿ, ಒಂದು ಶಂಭೂಕ ಅಂತ ಒಬ್ಬ ಶೂದ್ರ ತಪಸ್ ಮಾಡ್ತಿರ್ತಾನೆ ನೋಡಿ. ಪ್ರಭು ಶ್ರೀರಾಮಚಂದ್ರ ಹೋಗಿ ಆತನನ್ನ ಕೊಲ್ತಾನೆ ನೋಡಿ. ಈ ತರದೊಂದು ಕಥೆ ಇದೆ. ಶೂದ್ರ ತಪಸ್ವಿ ಅಂತ ಕುವೆಂಪು ನಾಟಕ ಬರೆದಿದ್ದಾರೆ ನೋಡಿ. ಆತನನ್ನು ಕೊಲ್ತಾರೆ ನೋಡಿ. ಅದು ವೈದಿಕ ವಿಧಿ. ಶೂದ್ರನಾದವನು ತಪಸ್ ಮಾಡಿದ್ರೆ ನೋಡಿ, ಆ ತಪಸ್ಸಲ್ಲಿ ಅವನಿಗೆ ಸಿದ್ಧಿಗಳು ಸಿಕ್ಬಿಟ್ರೆ ಅವನು ಏನ್ ಮಾಡ್ತಾನೆ ಗೊತ್ತಾ? ಅವಾಂತರಗಳು ಮಾಡ್ಬಿಡ್ತಾನೆ ಅಂತ ಅದರ ಮೂಲ ಅರ್ಥ. ಅದಕ್ಕೆ ಸಂಸ್ಕಾರ ಪಟ್ಕೊಂಡವನು ತಪಸ್ ಮಾಡ್ಬೇಕು ಅಂತ ಹೇಳಿ ನೋಡಿ. ಹಂಗೆ ಏನೇ ಆಗ್ಲಿ ನೋಡಿ, ಈ ತರದ್ದು ಯಜ್ಞ ದಾನ ತಪವನ್ನ ಎಲ್ಲರೂ ಮಾಡ್ಬೇಕು, ಮಾಡೋವ್ರನ್ನ ತಡಿಬಾರ್ದು. ಆ ಉದ್ದೇಶ ತಿಳ್ಕೋಬೇಕು, ಯಾರಿಗೆ ಅದು ಅರ್ಪಣೆ ಆಗ್ಬೇಕು ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ. ಹರೇ ಕೃಷ್ಣ.
ಇನ್ಯಾರಿಗಾದ್ರೂ ಇನ್ನೇನಾದ್ರೂ ಪ್ರಶ್ನೆ ಇದೆಯಾ? ಪ್ರಭು, ಈಗ ಸಂಪೂರ್ಣ ಕೃಷ್ಣನ್ಗೆ ಶರಣಾಗಿ ಕೃಷ್ಣನ್ ಒಬ್ಬನೇ ಆರಾಧನೆ ಮಾಡ್ತಾ ಇದ್ರು ಕೂಡ ಹಾ ಆ ಪಿತೃಪಕ್ಷದಾಗೆ ಅವ್ರಿಗೆ ದರ್ಪಣ ಮಾಡ್ಬೇಕಂತ ಪ್ರಭು. ಅದೇ ನಾನು ಅದನ್ನೇ ಇವತ್ತು ಕ್ಲಾಸ್ ಇದೆ, ಆ ಕ್ಲಾಸ್ ಕೇಳಿ ನೀವು ಉತ್ತರ ಪಡ್ಕೊಳ್ಳಿ. ಸರಿ ಪ್ರಭು. ಹರೇ ಕೃಷ್ಣ. ಏನಂದ್ರೆ ಈಗಾಗ್ಲೇ ನಾನು ಸೂಕ್ಷ್ಮವಾಗಿ ಹೇಳಿದೆ. ಏನಂತ ಹೇಳಿದೆ ಹೇಳಿ? ಯಾರಾದ್ರೂ ಕೇಳಿಸ್ಕೊಂಡವ್ರು ಉತ್ತರ ಹೇಳ್ತೀರಾ? ಯಾರು ಕೃಷ್ಣ ಭಕ್ತಿ ಎಲ್ಲವನ್ನು ತ್ಯಜಿಸಿರೋರು ಮಾತ್ರ ಕೃಷ್ಣನ್ ಮಾತ್ರ ಪೂಜೆ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು. ಎಲ್ಲವನ್ನು ಏನು ಬೇಡ ಅಂತ ಹೇಳೋರು ಮಾತ್ರ ಕೃಷ್ಣ ಒಬ್ಬನ್ನ ಪೂಜಿಸಿದ್ರೆ ಸಾಕು. ಪೂರ್ತಿ ಹೋಗಿ ಅದನ್ನ ಸಾಧನೆ ಮಾರ್ಗದಲ್ಲಿ ಅವ್ರು ಮುಂದುವರೆದಿದ್ರೆ ಅಂತವ್ರು ಮಾಡ್ಬೇಕಾಗಿಲ್ಲ. ಇನ್ನು ಆ ತರ ಲೆವೆಲ್ ಅಲ್ಲಿ ಇಲ್ವಲ್ಲ ಪ್ರಭು, ಮಾಡ್ಬೇಕು. ಮುಂದಿನ ದಿನಗಳಲ್ಲಿ ಆ ಹಂತಕ್ಕೆ ಹೋಗ್ಬೇಕು. ಮುಂದಿನ ದಿನಗಳಲ್ಲಿ ಹೋಗ್ಬೇಕು. ಅದನ್ನೇ ಕೈ ತೊಳ್ಕೊಳ್ಳೋದು, ವಾಸನೆ ಹೋಗೋದು, ತೊಳಿತಿದ್ರೆ ವಾಸನೆ ಕಡಿಮೆ ಆಗೋದು. ನೋಡಿ, ಕರಿ ಕಲ್ಲು ಬಿಳಿ ಕಲ್ಲು ಉದಾಹರಣೆಗಳು ಹೇಳಿದ್ನಲ್ಲ, ಆ ತರದ ಮುಂದಿನ ದಿನಗಳಲ್ಲಿ ಆ ಹಂತಕ್ಕೆ ತಲುಪಬೇಕು. ತಲುಪದವರು ವಾಪಸ್ಸು ನೋಡಿ ಈ ತರದೆಲ್ಲ ಕಾಮ್ಯ ಕರ್ಮಗಳನ್ನ ಮಾಡ್ಬೇಕಾಗ್ತದೆ. ಹರೇ ಕೃಷ್ಣ ಪ್ರಭು. ಇವಾಗ ನಮ್ಮ ಮಗ ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರೆ ಪ್ರಭುಜಿ, ಹಂಗಂದ್ರೆ ನಾವು ಮಾಡ್ಬಹುದಾ ಹೆಂಗೆ ಪ್ರಭುಜಿ? ನಿಮ್ ಮಗ ಆತನು ದೀಕ್ಷೆ ತಗೊಂಡಿರೋದು ಆತನ ಸಾಧನೆ ಆತಂದು, ನಿಮ್ದು ಸಾಧನೆ ನಿಮ್ದು. ಆತನ ದೀಕ್ಷೆ ತಗೊಂಡಿದ್ದಾನೆ ನಾನ್ ಮಾಡ್ತೀನಿ ಹಂಗಲ್ಲ. ಅವ್ರ ಸಾಧನೆ ಅವ್ರದ್ದು, ನಿಮ್ದೇ ಬೇರೆ. ಪ್ರಭುಜಿ, ನಾವು ನಮ್ಮ ಮನೆಯಲ್ಲಿ ಮಾಡ್ಕೋಬಹುದು ಪ್ರಭುಜಿ. ಓಕೆ ಪ್ರಭುಜಿ. ಅಲ್ಲಲ್ಲ ಮಾತಾಜಿ, ಅವ್ರು ಮಾಡ್ತಿದಾರೆ ಅಂದ್ರೆ ನೋಡಿ, ವಿಗ್ರಹ ಆರಾಧನೆ ನಮ್ಮ ಮನೆಗಳಲ್ಲಿ ಮಾಡೋದು ಬೇರೆ. ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋ ವಿಗ್ರಹಗಳು ಅದು ಸ್ವಲ್ಪ ವ್ಯತ್ಯಾಸ ಆಗತ್ತೆ ಮಾತಾಜಿ. ಅಲ್ಲಿ ಟೆಂಪಲ್ ಅಲ್ಲೇ ಮಾಡ್ತಾ ಇದ್ದಾರೆ ಪ್ರಭುಜಿ, ಅವರು ವಿಗ್ರಹ ಸೇವೆ ಮಾಡ್ತಾ ಇದ್ದಾರೆ. ನಾನು ಮಾಡ್ತೀರಿ ಅಂದ್ರೆ ನೋಡಿ, ಮನೆಯಲ್ಲಿ ಮಾಡಿ, ಆದ್ರೆ ಮಾರ್ಗದರ್ಶನದಲ್ಲಿ ಮಾಡಿ. ಪ್ರಭುಜಿ. ಅವ್ರ ಗೈಡೆನ್ಸ್ ತಗೊಳ್ಳಿ. ಆಯ್ತು ಮಾತಾಜಿ, ಅವ್ರ ಗೈಡೆನ್ಸ್ ಮಾಡಿ, ಅವ್ರು ಹೆಂಗ್ ಹೇಳ್ತಾರೋ ಹಂಗ್ ಮಾಡಿ. ಹರೇ ಕೃಷ್ಣ. ನೋಡಿ ಹಿಂಗೆ ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಏನಾದ್ರು ಹೇಳೋದಿದ್ಯಾ, ಕೇಳೋದಿದ್ಯಾ? ಹರೇ ಕೃಷ್ಣ. ಮತ್ತೇನು ಇಲ್ದಿದ್ರೆ ಇಲ್ಲಿ ವಿರಾಮ ಕೊಡ್ತೀವಿ. ವಂಚಾಕಲ್ಪತರುಭ್ಯಶ್ಚ ಕೃಪೇಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, श्रील प्रभुपाद की जय, समवेत भक्तवृंद की जय। हरे कृष्ण महामंत्र की जय। हरे कृष्ण 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 हरे हरे, हरे राम 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 हरे हरे, हरे कृष्ण. ಇದರಿಂದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾಪೂರ್ವಕವಾಗಿ ಅತ್ಯಂತ ಶುಭವಾಗಿ, ಅತ್ಯಂತ ಸುರಕ್ಷಿತವಾಗಿ ತಮಗೂ ತಮ್ಮ ಕುಟುಂಬಸ್ಥರು ಎಲ್ಲರಿಗೂ ಇರಲಿ ಅಂತ ಪ್ರಾರ್ಥಿಸ್ತೇವೆ ಗುರು ಕೃಷ್ಣರಲ್ಲಿ. ಹರೇ ಕೃಷ್ಣ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು, ಧನ್ಯವಾದಗಳು. ಪ್ರಭುಜಿ, ಶಾಂಭವಿ ಮಾತಾಜಿಗೆ ಹುಷಾರಿಲ್ವಂತೆ ಪ್ರಭುಜಿ, ಪ್ರೇಯರ್ ಮಾಡ್ಬೇಕಂತೆ ಶಾಂಭವಿ ಮಾತಾಜಿ. ಎಲ್ಲರೂ 3 ಸತಿ ಇನ್ನೇನಾದ್ರೂ? ಇಲ್ಲ ಪ್ರಭುಜಿ, ಅವರೊಬ್ಬರು ಮೆಸೇಜ್ ಹಾಕಿದ್ದಾರೆ ಪ್ರಭುಜಿ, ಮುದ್ದುಮಣಿ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಶಾಂಭವಿ ಮಾತಾಜಿ ಅವ್ರಿಗೆ, ಹಾಗೇನೆ ನಮ್ಮ ಗುಂಪಲ್ಲಿರುವಂತ ಎಲ್ಲ ಭಕ್ತರು ಯಾರ್ಯಾರಿಗೆಲ್ಲ ನೋಡಿ ಕಷ್ಟಗಳು, ಸಮಸ್ಯೆಗಳು, ಬಾಧೆಗಳು, ಪೀಡೆಗಳು, ನೋಡಿ ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ಈ ತರದೆಲ್ಲ ಇದು ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಕೊನೆಯಲ್ಲಿ 3 ಸತಿ ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ರಾಮ ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು. ಎಲ್ಲರಿಗೂ ದಂಡೋತ್ ಪ್ರಣಾಮ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ದಂಡವತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ಧನ್ಯವಾದ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ದಂಡೋತ್ ಪ್ರಣಾಮ.